ತಮ್ಗೆಲ್ಲರಿಗೂ ಮೊದಲನೇದಾಗಿ ನಮಸ್ಕಾರಗಳು. ಹೇಗಿದ್ರೆ ತಾವೆಲ್ಲ ಹೆಂಗಿದ್ದೀರಿ ಹೇಳ್ರಿ? ಚೆನ್ನಾಗಿದ್ದೀರಿ? ರೈಟ್, ಚೆನ್ನಾಗಿದ್ದೀರಾ? ಓಕೆ, ಏನ್ರಿ ಜಬರ್ದಸ್ತ್ ಇದ್ರಿ? ಆಯ್ತು, ಹಂಗೆ ಇರಿ ಆಲ್ವೇಸ್. ಹಾಗಿದ್ರೆ ಮೊದಲನೇದಾಗಿ ನಾವೇನಪ್ಪ ಅಧ್ಯಯನ ಮಾಡ್ತಾ ಇದೀವಿ ಅಂದ್ರೆ 25 ಜನವರಿ ಏನಿದೆ ಹೇಳ್ರಿ ಡೇಟ್? 25 ಜನವರಿ ಸ್ವಲ್ಪ ಫಾರ್ಮ್ನೊಳಗಿದ್ದೀರಿ ಇವತ್ತು. ರೈಟ್, 25 ಜನವರಿ 2023 ಒಂದು ಪ್ರಶ್ನೆ ಪತ್ರಿಕೆಯನ್ನ ಅಧ್ಯಯನ ಮಾಡ್ತಾ ಇದೀವಿ. ಹಾಗಾದ್ರೆ ಆ ಒಂದು ದಿನದ 3ನೇ ಶಿಫ್ಟ್ ಅನ್ನ ಅಧ್ಯಯನ ಮಾಡ್ತಾ ಇದೀವಿ. ನಿಮ್ಗೆಲ್ಲ ಗೊತ್ತಿದೆ ಒಂದ್ ದಿನದಲ್ಲಿ 4 ಶಿಫ್ಟ್ ನಡೀತಾವ, ಟೋಟಲ್ ಆಗಿ ಎಷ್ಟು ಮಾರ್ಕ್ಸ್ ಇದಾವ ಏನೆಲ್ಲ ಅಂತ. ಓಕೆನಾ? ಹಾಗಿದ್ರೆ ಡೈರೆಕ್ಟ್ ಆಗಿ ಎಷ್ಟನೇ ಕ್ವಶನ್ ಪೇಪರ್ ಇದೆ ಹೇಳ್ರಿ ಇವತ್ತಿಂದು? 35. ಓಕೆನಾ? ಕ್ವಶನ್ ಪೇಪರ್ ಬಿಡ್ಸಕ್ ರೆಡಿ ಇದ್ದೀರಿ? ಜೋಶ್ನಾಗಿದ್ದೀರಿ? ಫುಲ್ ಆನ್ಸರ್ ಹೇಳ್ಬೇಕು ಇವತ್ತು ಅಷ್ಟು ಮಂದಿ. ರೈಟ್, ಹಾಗಿದ್ರೆ ಮೊದಲೇ ಕ್ವಶನ್ ಓದ್ಕೊಳ್ರಿ ಏನಿದೆ ಅಂತ. A man who practices running covers the first half of the distance at 4 km per hour and the remaining half of the distance at 6 km per hour. What is the average speed ಅಂತ ಕೇಳಿದ್ದಾರೆ. ನೋಡ್ರಿ ಏನ್ ಕೊಟ್ಟಾರ ಕ್ವಶನ್. ಓಟವನ್ನ ಅಭ್ಯಾಸ ಮಾಡುವ ಒಬ್ಬ ವ್ಯಕ್ತಿಯು ಮೊದಲ ಅರ್ಧದಷ್ಟು ದೂರವನ್ನ, ಎಷ್ಟಿದೆ ಕಿಲೋಮೀಟರ್? 4 ಅದ ಡಿಸ್ಟೆನ್ಸ್. ದೆನ್ ವೇಗದಲ್ಲಿ ಮತ್ತು ಉಳಿದ ಅರ್ಧದಷ್ಟು ದೂರವನ್ನ 6 ಕಿಲೋಮೀಟರ್ ಪರ್ ಗಂಟೆ ವೇಗದಲ್ಲಿ ಕ್ರಮಿಸುತ್ತಾನೆ. ಹಾಗಾದರೆ ಆತನ ಸರಾಸರಿ ವೇಗವನ್ನ ಕ್ವಶನ್ ಕೇಳಿದ್ದಾರೆ. ಆತನ ಸರಾಸರಿ ವೇಗಕ್ಕೆ ಏನಂತ ಕರಿತೀವಿ ನಾವು? ಎವರೇಜ್ ಸ್ಪೀಡ್ ಅಂತ ಕರಿತೀವಿ. ಯಾವ ಫಾರ್ಮುಲಾ ಯೂಸ್ ಮಾಡ್ಕೋಬಹುದು? ಸ್ವಲ್ಪ ಥಿಂಕ್ ಮಾಡ್ರಿ. ಇವಾಗ ನಾ ಎಷ್ಟು ಶಿಫ್ಟ್ ಬಿಡ್ಸಿನಲ್ಲ ಅದ್ರೊಳಗೆ ಅದ ಇದು. ಯಾವ್ದು ಮಾಡಿಸ್ಕೋಬಹುದು? ಸ್ವಲ್ಪ ಥಿಂಕ್ ಮಾಡ್ರಿ, ಬರುತ್ತೆ ನಿಮ್ಗೆ ಆನ್ಸರ್. ಆಮೇಲೆ ನಾ ಆನ್ಸರ್ ಮಾಡೋದ್ ನೋಡಿದ್ರೆ ನೀವೇ ಅಂತೀರಿ. ಇವಾಗ ನೋಡ್ರಿ, ಡಿಸ್ಟೆನ್ಸ್ ಸೇಮ್ ಇದೆನಾ? ಮೊದಲ ಅರ್ಧ ಅನ್ನೋದ, ಇಲ್ಲಿ ಉಳಿದ ಅರ್ಧ. ಡಿಸ್ಟೆನ್ಸ್ ಸೇಮ್ ಇದೆ, ಕಾನ್ಸ್ಟೆಂಟ್ ಇದೆ ಡಿಸ್ಟೆನ್ಸ್. ಹಾಗಾಗಿ ಸ್ಪೀಡ್ ಇದಾವೆ. ಹಾಗಾಗಿ ಎವರೇಜ್ ಸ್ಪೀಡ್ ಫಾರ್ಮುಲಾ ಏನ್ ಬರುತ್ತಾ ಹೇಳ್ರಿ? ಎವರೇಜ್ ಸ್ಪೀಡ್ ಫಾರ್ಮುಲಾ ಏನ್ ಬರುತ್ತಾ? 2xy ಡಿವೈಡೆಡ್ ಬೈ x ಪ್ಲಸ್ y ಅಂತ ಫಾರ್ಮುಲಾ ಬರುತ್ತಾ? ಓಕೆನಾ? ಏನ್ ಬರುತ್ತಾ ಫಾರ್ಮುಲಾ? 2xy ಡಿವೈಡ್ ಬೈ x ಪ್ಲಸ್ y ಅಂತ. ಈ ಫಾರ್ಮುಲಾವನ್ನ ನೋಟ್ ಮಾಡ್ಕೊಳ್ರಿ ಫಾಸ್ಟ್ ಆಗಿ. ನೀವು ಆನ್ಸರ್ ನೋಟ್ ಮಾಡ್ಕೊಳ್ಳಿ ಅಂದ್ರೆ ನಡೀತಾ, ಓನ್ಲಿ ಫಾರ್ಮುಲಾ ನೋಟ್ ಮಾಡ್ಕೋಬೇಕು. ಓಕೆನಾ? ಮಾಡ್ಕೊಂಡ್ರ? ಹಾಗಿದ್ರೆ ಇದೇನದ? ಎಕ್ಸ್ ವ್ಯಾಲ್ಯೂ ಅದ. ದೆನ್ ಇದೇನದ? ವೈ ವ್ಯಾಲ್ಯೂ ಅಂತ ನೋಟ್ ಮಾಡ್ಕೊಡ್ರಿ ಫಾಸ್ಟ್. ಎಕ್ಸ್ ವ್ಯಾಲ್ಯೂ ಎಷ್ಟು ಆಗ್ತಾ? ಎಕ್ಸ್ ಅಂದ್ರೆ ಎಷ್ಟು? 4 ಇದೆ. ವೈ ಅಂದ್ರೆ ಎಷ್ಟು? 6 ಇದೆ ಅಂತ. ಓಕೆನಾ? ಇಲ್ಲೇನದ? ಎಕ್ಸ್ ಪ್ಲಸ್ ವೈ ಅದ. ಎಕ್ಸ್ ಪ್ಲಸ್ ವೈ ಅಂದ್ರೆ 6 ಪ್ಲಸ್ 4 ಅಂದ್ರೆ ಎಷ್ಟಾಗುತ್ತಾ? 10. 2 ಒಂದೇ 2, 2 5 10. ಓಕೆನಾ? 6 4 ಎಷ್ಟು? ಇಲ್ಲಿ ಏನು ಉಳಿದಿಲ್ಲ ಅಂದ್ರೆ ಟೋಟಲ್ ಆಗಿ 24 ಆಗಿದೆ. ದೆನ್ ಡಿವೈಡ್ ಬೈ 5 ಅಂತ. ಓಕೆನಾ? ಇವಾಗ ಎದ್ರ ಕೊಟ್ಟಾರವರು? ಪಾಯಿಂಟ್ ಒಳಗೆ ಕೊಟ್ಟಾರ. ಪಾಯಿಂಟ್ ಒಳಗೆ ಬಿಡ್ಸ್ಕೋಬಹುದಾ? 5 ಒಂದ್ಲೆ 5 4 20, 4 ಉಳಿತು, 5 8 40 ಅಂತ. ಎಷ್ಟು ಬಂತು? 4.8 ಕಿಲೋಮೀಟರ್ ಅಂತ. ಸ್ಪೀಡ್ ಅಂದ್ರೆ ಆಲ್ವೇಸ್ ಕಿಲೋಮೀಟರ್ ಒಳಗೆ ಇರುತ್ತ. ಹಾಗಿದ್ರೆ ಆಪ್ಷನ್ ಯಾವ್ದಿದೆ? ರೈಟ್, ಆಪ್ಷನ್ ನಂಬರ್ ಯಾವ್ದಾಗುತ್ತಾ? 3 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಓಕೆನಾ? ಈ ರೀತಿಯಾಗಿ ಕೇಳ್ಕೊತಾ ಬರ್ತಾರೆ. ಏನು? ಎವರೇಜ್ ಸ್ಪೀಡ್ ಈಕ್ವಲ್ ಟು 2x ಡಿವೈಡೆಡ್ ಬೈ x ಪ್ಲಸ್ y ಅಂತ. ಅದೇ ರೀತಿಯಾಗಿ ಇಲ್ಲಿ ಏನಿದಾವ ನಮ್ಗ? 2 ಸ್ಪೀಡ್ ಇದಾವ. ಓಕೆನಾ? ಅಥವಾ 3 ಸ್ಪೀಡ್, 3 ಸ್ಪೀಡ್ ಅನ್ನ ಕೊಟ್ಟಿದ್ರ ಅಂದ್ರೆ ಅವಾಗ ಏನ್ ಫಾರ್ಮುಲಾ ಯೂಸ್ ಮಾಡ್ಕೋತೀವಿ? 3xyz ಡಿವೈಡ್ ಬೈ xy ಪ್ಲಸ್ yz ಪ್ಲಸ್ zx ಅಂತ. ಓಕೆನಾ? ಇದನ್ನು ಫಾರ್ಮುಲಾ ನೋಟ್ ಮಾಡ್ಕೊಟ್ರಿ. ಅಂದ್ರೆ ಇದ್ರೊಳಗೆ ಎವರೇಜ್ ಸ್ಪೀಡ್ ಕೇಳೋರು ಅಂದ್ರ ಇದ್ರೊಳಗ್ರೆ ಕೇಳ್ತಾರ ಒಂದು, ಇದ್ರೊಳಗ್ರೆ ಕೇಳ್ತಾರ ಒಂದು. ಇನ್ನೊಂದು ಟೋಟಲ್ ಡಿಸ್ಟೆನ್ಸ್ ಡಿವೈಡ್ ಬೈ ಟೋಟಲ್ ಟೈಮ್ ಅಂತ ಬರುತ್ತಾ. ಓಕೆನಾ? ಕ್ಲಿಯರ್ ಇದೆ? ಇದಿಷ್ಟು ಕ್ಲಿಯರ್ ಇದೆ? ಪ್ರಾಬ್ಲಮ್ ಅಂಡರ್ಸ್ಟ್ಯಾಂಡ್ ಆಗಿದೆ? ಹೋಗ್ಬೋದಾ ಮುಂದಿನ ಕ್ವಶನ್? ರೈಟ್, ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನಿದೆ ಅಂತ. 3 years ago, Rahul borrowed a sum of money at a compound interest rate of 10% per annum, compounding annually. If the present value of that borrowed money is rupees 11,979, how much money was borrowed by Rahul ಅಂತ ಕೇಳಿದ್ದಾರೆ. ಓಕೆನಾ? ಇವಾಗ ಕ್ವಶನ್ ಓದ್ಕೊಡ್ರಿ ಏನ್ ಕೊಟ್ಟಾರಂತ. 3 ವರ್ಷಗಳ ಹಿಂದೆ, ಟೈಮ್ ಇದೆನಾ? 3 years. ರಾಹುಲ್ ವಾರ್ಷಿಕವಾಗಿ 10% ಚಕ್ರ ಬಡ್ಡಿ ದರದಲ್ಲಿ ರೇಟ್ ಇದೆ. ರೈಟ್, ಹಾಗಾದ್ರೆ ಹಣವನ್ನ ಸಾಲವಾಗಿ ಪಡೆದಿದ್ದರು ಅಂತ. ಇಂತಿಷ್ಟು ಅಮೌಂಟ್ ಅನ್ನ ಸಾಲವಾಗಿ ಪಡೆದಿದ್ರು. ಹಾಗಾದ್ರೆ ಎರವಲು ಪಡೆದ ಆ ಹಣದ ಪ್ರಸ್ತುತ ಮೌಲ್ಯ ಎಷ್ಟಾಗ್ಯದ? 11,979. ಎಲ್ಲ ಬಡ್ಡಿ ಸೇರಿ ಎಷ್ಟಾಗ್ಯದ? 11,979 ಅಂತ ಆಗಿದೆ. ಹಾಗಾದ್ರೆ ರಾಹುಲ್ ಎಷ್ಟು ಹಣವನ್ನ ಎರವಲು ಪಡೆದಿದ್ದಾನೆ? ನಿಮ್ಗೆ ನಾನು ಸರಳ ಬಡ್ಡಿ ಕ್ಲಾಸ್ ಹಳಮತಿ ಹೇಳಿದೆ. ಎರವಲು ಅಂದ್ರೆ ಏನರ್ಥ? ರೈಟ್, ಸಾಲವಾಗಿ ತಗೊಂಡ್ ಬಂದಿದ್ದೆ. ಸಾಲವಾಗಿ ತಗೊಂಡ್ ಬಂದಿದ್ದಕ್ಕೆ ಏನಂತ ಕರಿತೀವಿ ನಾವು? ಅಸಲು ಅಂತ ಕರಿತೀವ. ಅಂದ್ರೆ ಇಲ್ಲಿ ಏನ್ ಕೇಳ್ಯಾರ? ಅಸಲು ಅಂತ ಕೇಳಿದ್ದಾರೆ. ಓಕೆನಾ? ಕ್ಲಿಯರ್ ಇದೆನಾ? ಹಾಗಾದ್ರೆ ಇವಾಗ ನೋಡ್ರಿ, ಇಲ್ಲಿ ನಮಗ ರೇಟ್ ಕೊಟ್ಟಾರ ಎಷ್ಟು? 10%. ಈ 10% ಅನ್ನ ಯಾವ ರೀತಿಯಾಗಿ ಬರ್ಕೋಬಹುದು ಹೇಳ್ರಿ? 10 ಡಿವೈಡೆಡ್ ಬೈ 100.
ಓಕೆ, ಈ ಝೀರೋ ಕ್ಯಾನ್ಸಲ್ ಅಂದ್ರೆ ಎಷ್ಟು ಉಳಿತು 1/10 ಅಂದ್ರೆ 10ಕ್ಕ 1 ಇನ್ಕ್ರೀಸ್ ಆಗಲತ್ತ, ಯಾಕಂದ್ರೆ ಬಡ್ಡಿ ಇನ್ಕ್ರೀಸ್ ಆಗಿದೆ ನಮ್ಗ 11,999 ಅಂತ. ಹಾಗಾದ್ರೆ 10ಕ್ಕ 11 ಇನ್ಕ್ರೀಸ್ ಆಗಿದೆ ಅಂತ ಅಂದ್ರೆ ಅವ್ರು ಎಷ್ಟು ವರ್ಷಕ್ಕೆ ಹೇಳ್ಯಾರ 3 ವರ್ಷಕ್ಕ. 3 ವರ್ಷಕ್ಕಂತಂದ್ರೆ ಈ ರೀತಿಯಾಗಿ ಬರ್ಕೋತೀವಿ ಅಂದ್ರೆ ಇದು ಫಸ್ಟ್ ಪ್ರಿನ್ಸಿಪಲ್ ಆಗುತ್ತಾ, ಇದು ಅಮೌಂಟ್ ಅಂತ ಆಗುತ್ತಾ. ಓಕೆನಾ, ಈ ರೀತಿಯಾಗಿ ನಿಮ್ಗೆ ಕ್ವಶನ್ ಕೇಳ್ತಾ ಬಂದಿದ್ದಾರೆ. ಈ ಹಿಂದಿನ ಶಿಫ್ಟ್ ನಲ್ಲೂ ಕೂಡ ಕೇಳಿದಾರೆ, ಇದೇ ರೀತಿಯಾಗಿ ಮಾಡ್ಕೊಂಡು ಬಂದಿದ್ದೇವೆ ನಾವು. ಓಕೆನಾ, ಇವಾಗ ಎಷ್ಟು 10 ಮತ್ತು 11 ಅಂತ ಆಯ್ತು. 10 ಕ್ಯೂಬ್ ಅಂದ್ರೆ ಎಷ್ಟಾಗುತ್ತೆ ವ್ಯಾಲ್ಯೂ? 10 ಕ್ಯೂಬ್ 10ನ್ನ 3 ಬಾರಿ ಗುಣಿಸ್ಬೇಕು. 1,000. 10 100, 100 1000, ರೈಟಾ? 1000 ಬಂತ. ದೆನ್ 11 ಎಷ್ಟಾಗುತ್ತಾ? 11 11 121, 121 11 1,331 ಅಂತ. ಇವೆರಡು ವ್ಯಾಲ್ಯೂಗಳನ್ನ ಸ್ವಲ್ಪ ತಲೆಗೆ ಇಟ್ಕೊಡ್ರಿ, ಯಾಕಂದ್ರೆ ಇವೇ ಹೆಚ್ಚಿಗೆ ಕೇಳ್ತಾರೆ ನಿಮ್ಗೆ. ಹೆಚ್ಚಿಗೆ ಅವು ಪರ್ಸೆಂಟ್ ಅಂದ್ರೆ ಟೋಟಲ್ ಆಗಿ 10% ಮೇಲೆ ಹೆಚ್ಚಿಗೆ ಕೇಳ್ತಾರೆ. ಓಕೆನಾ, ಸ್ವಲ್ಪ ತಲೆ ಒಳಗಿರ್ಲದು. ಇವಾಗ ನೋಡ್ರಿ, ಇಲ್ಲಿ ಏನ್ ಕೊಟ್ಟಾರ ನಮ್ಗ? ಪ್ರಸ್ತುತ ಮೌಲ್ಯ ಅಂದ್ರೆ ಅಮೌಂಟ್ ಕೊಟ್ಟಾರ. ಅಂದ್ರೆ 1,331ಕ್ಕ ವ್ಯಾಲ್ಯೂ ಕೊಟ್ಟಾರ. ಎಷ್ಟು? 11,979 ಅಂತ ವ್ಯಾಲ್ಯೂ ಕೊಟ್ಟಾರ. ಹಾಗಾದ್ರೆ ಅವ್ರು ಏನ್ ಕಂಡು ಹಿಡಿ ಅಂದಾರ? ಪ್ರಿನ್ಸಿಪಲ್ ಅನ್ನ ಕಂಡು ಹಿಡಿ ಅಂದಾರ ಅಂತ. ಓಕೆನಾ, ಹಾಗಾದ್ರೆ ನೋಡ್ರಿ, ಈ 11,979ಕ್ಕ ವ್ಯಾಲ್ಯೂ ಎಷ್ಟದ ಇಲ್ಲಿ? 1,331. ಹಾಗಾದ್ರೆ 1,000ಕ್ಕೆ ಎಷ್ಟಾಗುತ್ತ? ಮಲ್ಟಿಪ್ಲೈ ಮಾಡ್ಬೋದಾ? ಛೇದ ಹೊಡಿ ನೋಡೋಣ. 1,331 ಒಂದ್ಲೆ. ಓಕೆನಾ, ಇಂಟು 9 ಮಾಡ್ರಿ. ಇವಾಗ ನೋಡ್ರಿ 1,331 ಅದ. ಇವಾಗ ನಮ್ಗೆ ಏನು ಗೊತ್ತಾಗಿಲ್ಲ, ಮಗ್ಗಿನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಇವಾಗ ನಾ ಡೈರೆಕ್ಟ್ ಹೇಳತ್ತೀನಿ. ಬಟ್ ಇದನ್ನ ನೋಡೋ ಮತ್ತಿಗೆ ಮುಂಚೆ ಇಲ್ಲಿ 1 ಅದ ಅಂದ್ರೆ ಇಲ್ಲಿ ಲಾಸ್ಟಿಗೆ 9 ಅದನ. ಫಾರ್ ಎಕ್ಸಾಂಪಲ್ ಸುಮ್ ನಾವು ಇದು ತೊಗೊಂಡ್ರು ಕೂಡ, ಎಕ್ಸಾಂಪಲ್ ಆಗಿ ತೊಗೊಂಡ್ರು ಕೂಡ 9 ಮಲ್ಟಿಪ್ಲೈ ಮಾಡ್ಬೋದಾ? ಅಂದ್ರೆ 9 ಒಂದ್ಲೆ 9, 9 3 27, 2 ಕೈಲ ಉಳಿತು. ದೆನ್ 9 3 27, 2 29, ದೆನ್ 9 1 9 2 11. ಕ್ಲಿಯರ್ ಇದೆನಾ? ಅಂದ್ರೆ 9 ಮಲ್ಟಿಪ್ಲೈ ಆಗುತ್ತಾ? ಅಂದ್ರೆ 1,331 ಒಂದ್ಲೆ 1,339 9 ಅಂತ. ಅಂದ್ರೆ ಮಲ್ಟಿಪ್ಲೈ ಮಾಡ್ರಿ ಎಷ್ಟಾಗುತ್ತಾ? 9,000 ರೂಪಾಯಿ ಅವ್ರು ಏನ್ ಮಾಡಿರ್ತಾರ? ಸಾಲವಾಗಿ ಪಡೆದಿರ್ತಾರ ಅಂತ ಅರ್ಥ. ಕ್ಲಿಯರ್ ಇದೆನಾ? ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ. ಈ ರೀತಿಯಾಗಿ ಫಿಕ್ಸ್ ಕೇಳ್ತಾರ ನಿಮಗೆ, ಹೇಳತ್ತೀನಿ ನಾನು, ಫಿಕ್ಸ್ ಆಗಿ ಕೇಳ್ತಾರ ಅಂತ. ಹಾಗಾದ್ರೆ ಫಸ್ಟ್ ಏನ್ ಕೊಟ್ಟಿರ್ತಾರ? ರೇಟ್ ಕೊಟ್ಟಿರ್ತಾರ. ರೇಟ್ ಅನ್ನು ಯಾವ ರೀತಿಯಾಗಿ ಬಿಡ್ಸ್ಕೊತೀವಿ? 10/100. ಇದು ಕ್ಲಿಯರ್ ಇದೆನಾ? ಅಂದ್ರೆ 10ಕ್ಕ 11 ಅಂತ ಅಂದ್ರೆ ಇನ್ಕ್ರೀಸ್ ಆಗುತ್ತಾ. ಪ್ರಿನ್ಸಿಪಲ್ 10 ರೂಪಾಯಿ ಇತ್ತಂದ್ರ ನಮ್ಗೆ ಅಮೌಂಟ್ ಎಷ್ಟಾಗುತ್ತಾ? 11 ರೂಪಾಯಿ ಅಂತ. ಹಾಗಾದ್ರೆ ಅವ್ರು ಎಷ್ಟು ವರ್ಷ ಕೇಳಾರ? 3 ವರ್ಷ ಅಂತ. ಅಥವಾ 2 ವರ್ಷ ಕೇಳಿದ್ರೆ ಏನ್ ಮಾಡ್ತೀವಿ? ಅಲ್ಲಿ ಸ್ಕ್ವೇರ್ ಅಂತ ಮಾಡ್ತೀವಿ. ಓಕೆನಾ, ಹಾಗಿದ್ರೆ 10 ಕ್ಯೂಬ್ ಎಷ್ಟಾಗುತ್ತಾ? 1000. 11 ಕ್ಯೂಬ್ ಎಷ್ಟಾಗುತ್ತಾ? 1,331 ಅಂತ ಆಗುತ್ತಾ. ದೆನ್ ಇವಾಗ ಅವ್ರು ಅಮೌಂಟ್ ವ್ಯಾಲ್ಯೂ ಕೊಟ್ಟಾರ, ಪ್ರಿನ್ಸಿಪಲ್ ಕೊಟ್ಟಿಲ್ಲ. ಓಕೆನಾ, ಅಮೌಂಟ್ ವ್ಯಾಲ್ಯೂ ಕೊಟ್ಟಾರ. ಎಷ್ಟು? 1,331ಕ್ಕ 11,979 ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಪ್ರಿನ್ಸಿಪಲ್ ಕಂಡು ಹಿಡೀರಿ. ಈ ವ್ಯಾಲ್ಯೂ ಇಷ್ಟ ಆದ್ರೆ 1000ಕ್ಕೆ ಎಷ್ಟು ಅಂತ. ಎಷ್ಟು ಬಂತ ನಮ್ಗ? 9,000 ಅಂತ. ಓಕೆನಾ, ಆಪ್ಷನ್ ಇದೆನಾ? ನೋಡ್ರಿ ಇಲ್ಲಿ ಆಪ್ಷನ್ ಯಾವ್ದಾಗುತ್ತಾ? ಆಪ್ಷನ್ ನಂಬರ್ ಫಸ್ಟ್ ಈಸ್ ದ ಕರೆಕ್ಟ್ ಆನ್ಸರ್ ಅಂತ. ಓಕೆ, ಕ್ಲಿಯರ್ ಇದೆ. ಇದು ಇಂಪಾರ್ಟೆಂಟ್ ಅದ ಕ್ವಶನ್ ಹೇಳತ್ತೀನಿ ನಿಮ್ಗೆ. ಇವಾಗ ಅಂದ್ರೆ ಎಲ್ಲಾ ಶಿಫ್ಟ್ ಅಲ್ಲಿ ಕಾಮನ್ ಆಗಿ ಕೇಳ್ತಾರೆ ಇದು ಕ್ವಶನ್, ರೈಟ್? ಇವಾಗ ಹೋಗ್ಬೋದಾ ಮುಂದಿನ ಕ್ವಶನ್? ಇವಾಗ ನೋಡ್ರಿ ಮುಂದಿನ ಕ್ವಶನ್ ಏನದಂತ. A, B and C work individually, then they can finish a piece of work in 27 days, 36 and 45 ಅಂತ. ಅಂದ್ರೆ A ಎಷ್ಟು ದಿನ ತಗೋತಾರ ಟೈಮ್? 27. B ಎಷ್ಟು ತಗೋತಾರ? 36. ದೆನ್ C 45 ಅಂತ. ಕ್ಲಿಯರ್ ಇದೆ ಇದಿಷ್ಟು ಕ್ವಶನ್? ಇವಾಗ ನೋಡ್ರಿ ಮುಂದೇನ್ ಕೊಟ್ಟಾರ. ಹೌ ಮೆನಿ ಡೇಸ್ ಆರ್ ರಿಕ್ವೈರ್ಡ್ ಟು ಕಂಪ್ಲೀಟ್ ದ ಟಾಸ್ಕ್ ಇಫ್ ದೇ ವರ್ಕ್ ಟುಗೆದರ್ ಅಂತ ಕೊಟ್ಟಿದ್ದಾರೆ. ನೋಡ್ರಿ, A, B ಮತ್ತು C ಕ್ರಮವಾಗಿ ಪ್ರತ್ಯೇಕವಾಗಿ ಕೆಲಸ ಮಾಡಿದರೆ ಆಗ ಅವರು ಒಂದು ಕೆಲಸವನ್ನ 27, 36 ಮತ್ತು 45 ದಿನಗಳಲ್ಲಿ ಮುಗಿಸಬಲ್ಲರು. ಅವರು ಒಟ್ಟಿಗೆ ಕೆಲಸ ಮಾಡಿದರೆ ಕೆಲಸವನ್ನ ಪೂರ್ಣಗೊಳಿಸಲು ಎಷ್ಟು ದಿನಗಳು ಬೇಕಾಗುತ್ತವೆ ಅಂತ ಕ್ವಶನ್ ಕೇಳಿದ್ದಾರೆ. ಅಂದ್ರೆ ಇಲ್ಲಿ ಏನ್ ಕೊಟ್ಟಾರಂದ್ರೆ ಇಂಡಿವಿಜುವಲ್ ಆಗಿ ಕೊಟ್ಟಾರ, ಒಬ್ರದೆಷ್ಟು ಅಂತ. ಇವಾಗ ನಮ್ಗೆ ಏನ್ ಕಂಡು ಹಿಡಿಯಂದ್ರೆ, ಇವಾಗ ಈ ಮೂವರದಲ್ಲ, A, B ಮತ್ತು C, ಈ ಮೂವರು ಸೇರಿ ಕೆಲಸ ಮಾಡಿದ್ರೆ ಆ ದಿನ ಆ ಕೆಲಸ ಎಲ್ಲಿ ಮುಗೀತು ಅಂತ ಕೇಳಿದ್ದಾರೆ. ಓಕೆನಾ, ಇದು ಇಂಡಿವಿಜುವಲ್ ಆಗಿ ಕೊಟ್ಟಾರ, ಟೋಟಲ್ ಆಗಿ 3 ಜನ ಅಂತ. ಇವಾಗ ನಾವು ಕಂಡು ಹಿಡಿದೇನು 3 ಮೆಂಬರ್ಸ್. ಹಾಗಿದ್ರೆ ಈ ರೀತಿಯಾಗಿ ಬಂದಾಗ ನಾವ್ ಏನ್ ಮಾಡ್ತೀವಿ ಹೇಳ್ರಿ? LCM, ರೈಟ್? LCM ಎಷ್ಟು ಬರುತ್ತಾ ಹೇಳ್ಬೋದಾ? LCM ಎಷ್ಟು ಬರ್ಬೋದು? ಎಷ್ಟು ಬರ್ತದೆ LCM ಅಂದಾಜ್ ಹೇಳ್ಬೋದಾ? ಎಷ್ಟು ಬರ್ತದೆ LCM? ಕಂಡು ಹಿಡ್ಲಿಕ್ಕೆ ಬರ್ತದೆ LCM? ಬರ್ಲಾ? ನೋಡ್ರಿ ಎಕ್ಸಾಂಪಲ್ ತೋರಿಸ್ತೀನಿ ನಿಮ್ಗೆ. 27
36 ದೆನ್ 45 ಅಂತ. ಹಾ ಓಕೆನಾ. ಇವಾಗ ನೋಡ್ರಿ LCM ಅಂದ್ರೆ ಏನಪ್ಪಾ ಅಂದ್ರೆ ಮೊದಲನೇದಾಗಿ ಕೊಟ್ಟಂತ ಸಂಖ್ಯೆಗಳು ಎಷ್ಟೇ ಇರ್ಲಿ ಆ ಸಂಖ್ಯೆಗಳು ಕೊನೆಯವರೆಗೆ 1 1 ಅಂತ ಬರ್ಬೇಕು. ಹಂಗಂದ್ರೆ ಛೇದ ಹೋಗಿ ಹೋಗಿ 1 1 ಅಂತ ಬರ್ಬೇಕು. ಇದು ರೂಲ್ ಅದ. ಓಕೆನಾ, ಅಪ್ಲೈ ಆಯ್ತಾ ಇದು? ಹಾಗಿದ್ರೆ ಫಸ್ಟ್ ನೋಡ್ರಿ ಇಲ್ಲಿ 2 ಮಗಿಲೆ ಹೊಡೋಣ. 2 ಮಗಿದಾಗ 27 ಅದ ಅಂದ್ರೆ ಛೇದ ಹೋಗ್ತದೆ ಅನ್ನೋದು ಕೇಳತ್ತೀನಿ. ಇಲ್ಲಲ್ಲ, ಹಾಗಾಗಿ ಸೇಮ್ ಆಸ್ ಇಟ್ ಈಸ್ 27 ಅಂದ್ರೆ 2 1 2 ಹೋಗುತ್ತೆ, 7 ಹೋಗಲ್ಲ. ಓಕೆನಾ, ಹಾಗಾಗಿ 27 ಆಸ್ ಇಟ್ ಈಸ್ ಇರ್ತೀನಿ. ದೆನ್ 2 18 36 ಹೋಗ್ತದ, 2 1 2 8 ಅಂತ. ದೆನ್ 45 ಹೋಗಲ್ಲ ಆಸ್ ಇಟ್ ಈಸ್. ದೆನ್ 2 27 2 9 18 ದೆನ್ 45 ಅಂತ. ಇವಾಗ ಯಾವ್ದ್ರ ಸಂಖ್ಯೆ 2 ಮುಗಿದ ಹೋಗ್ತದೇನು? ಹೋಗ್ತದ? ಇಲ್ಲ. ಇವಾಗ್ಲೂ ಕೂಡ ಈ ರೀತಿಯಾಗಿ ಸಂಖ್ಯೆ ಕೊಟ್ಟಾಗ ಇದು ಇಂಪಾರ್ಟೆಂಟ್ ಆಗುತ್ತೆ, ಬೇಸಿಕ್ ಅದ, ಕ್ಲಿಯರ್ ಮಾಡ್ಕೊಳ್ರಿ. ಇವಾಗ ಏನಪ್ಪಾ ಅಂದ್ರೆ ಇವಾಗ ಯಾವ್ದೇ ಒಂದ್ ಸಂಖ್ಯೆ ಕೊಡ್ಲಿ, ಫಸ್ಟ್ 2 ಹೋಗುತ್ತಾ, 2 ಭಾಗ ಹೊಡೀರಿ. ದೆನ್ ಮತ್ತೆ ಕೊನೆಯ 3 ಸಂಖ್ಯೆಗಳು ಯಾವ ಸಂಖ್ಯೆದಿಂದ ಹೋಗ್ತಾವ ಅನ್ನೋದು ನೋಡ್ಕೊಳ್ರಿ. 3 ಹೋಗ್ಬೋದಾ? 3 9 27 3 3 9 3 1 1 ಉಳಿತು 3 5 15 ಅಂತ. ಓಕೆನಾ. ದೆನ್ 3 3 9 3 1 3 5 15 ಅಂತ. ದೆನ್ 3 1 1 5 5 1 1 1 1 ಅಂತ. ಕರೆಕ್ಟ್ ಆಯ್ತಾ? ಅಪ್ಲೈ 1 1 ಅಂತ ಬಂತ ಲಾಸ್ಟಿಗೆ. ಓಕೆನಾ. ಯಾವ ರೀತಿಯಾಗಿ ಲಸ ಕಂಡಿಡೋದಂತ, ಮಸ ಹೆಂಗ್ ಕಂಡುಹಿಡಿಬೇಕಪ್ಪ ಅಂದ್ರೆ ಇವಾಗ 27 36 45 ಅದಲ್ಲ ಈ ಸಂಖ್ಯೆಗಳು, ಮಸ HCF ಕಂಡು ಹಿಡಿ ಅಂತಂದ್ರೆ ಈ 3 ಸಂಖ್ಯೆಗಳು ಕೇವಲ ಒಂದೇ ಸಂಖ್ಯೆಯಿಂದ ಭಾಗ ಹೋಗ್ಬೇಕು. ಓಕೆನಾ. ಅಂದ್ರೆ ಇಲ್ಲಿ ನೋಡ್ರಿ 2 27 ಭಾಗ ಹೋಗಲ್ಲ, 2 ಒಂದೇ ಭಾಗ ಹೋಗ್ತದ. ಮತ್ ಅಕಸ್ಮಾತ್ 3 ನೋಡ್ರಿ 3 9 27 3 1 3 8 3 2 6. ಇವಾಗ ಇದೇನೈತ್ ನಮ್ದು LCM ಆಯ್ತಾ. ನಿಮ್ಗೆ ಇವಾಗ LCM ಮತ್ತೆ HCF ಕ್ಲಿಯರ್ ಮಾಡ್ಲತ್ತೀನಿ ನೋಡ್ರಿ. ಇಲ್ಲಿ 27 36 45 ಇದು ಏನದ ಮಸ ಅಂತ ಕರಿತೀವಿ. ಈ ಮಸ ಮಾಡ ಮತ್ತಿಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಕೊಟ್ಟಂತಹ ಸಂಖ್ಯೆಗಳು ಎಷ್ಟೇ ಇರಲಿ ಅದಕ್ಕ ಕೇವಲ ಒಂದೇ ಸಂಖ್ಯೆಯಿಂದ ಮಾತ್ರ ಆ ಎಲ್ಲಾ ಸಂಖ್ಯೆಗಳು ಭಾಗ ಹೋಗ್ಬೇಕು. ಕ್ಲಿಯರ್ ಇದೆನಾ? ಇದು ಒಂದ್ರಲ್ಲೇ ಹೋಗುತ್ತಾ ಇದು ಒಂದ್ರಲ್ಲೇ ಹೋಗುತ್ತಾ ಅಂತ ಹೊಡೆಪ್ಲೇ ಇಲ್ಲ. ಓಕೆನಾ. ಇದು ಈ ಕಡೆ ಬರ್ತದೆ ಇದು ಈ ಕಡೆ ಬರ್ತದೆ, ಈ ಮಗಿಲಿ ಹೋಗ್ತಲ್ರಿ ಇದು ಹೊಡಿಬಹುದು ಅನ್ನೋದ್ಲೇ ಇಲ್ಲ. ಟೋಟಲ್ ಆಗಿ ಎಲ್ಲಾ ಸಂಖ್ಯೆಗಳು ಒಂದೇ ಸಂಖ್ಯೆಯಿಂದ ಭಾಗ ಹೋಗ್ಬೇಕು. ಹಾಗಿದ್ರೆ ಯಾವ್ದ್ರಲ್ಲಿ ಹೋಗುತ್ತಾ? 3 9 27 3 1 3 2 6 3 1 3 5 15 ಅಂತ. ಓಕೆನಾ. 3 ಮಗಿಲಿ ಹೋಯ್ತಾ 3 ಸಂಖ್ಯೆಗಳು, ರೈಟಾ. ಇವಾಗ 9 12 15 ಇವಾಗನು ಕೂಡ ಈ 3 ಸಂಖ್ಯೆಗಳು ಒಂದೇ ಸಂಖ್ಯೆಯಿಂದ ಮಾತ್ರ ಭಾಗ ಹೋಗ್ಬೇಕು. ಅಂತ ಸಂಖ್ಯೆ ಯಾವ್ದದ? 3 ತಗೊಳ್ರಿ ನೋಡೋಣ. 3 3 9 3 4 12 3 5 15 ಅಂತ. ಓಕೆನಾ. ದೆನ್ ಇವಾಗ ಮತ್ತೆ ಚೇತ ಹೊಡ್ಕೊಳ್ರಿ. ಈ 3 ಸಂಖ್ಯೆಗಳು ಒಂದೇ ಸಂಖ್ಯೆಯಿಂದ ಭಾಗ ಹೋಗ್ತವೇನು ನೋಡ್ರಿ ಫಾಸ್ಟ್. ಹೋಗಲಿಲ್ಲ, ಯಾಕಂದ್ರೆ ಇಲ್ಲಿ 4 ಅದ, ಇಲ್ಲ 5 ಅದ, ಹೋಗಲ್ಲ. ಹಾಗಾಗಿ ಇದಿಷ್ಟೇ ನಮ್ದು ಏನಾಗುತ್ತ ಮಸ ಅಂದ್ರೆ ಇದನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಎಷ್ಟಾಗುತ್ತ ಮಸ? 3 3 ಎಷ್ಟು? ರೈಟ್ 9 ಏನಾಗುತ್ತಾ ಇದ್ರದ್ದು ಮಸ ಅಂತ. ಕ್ಲಿಯರ್ ಇದೀನಿ ಇದಿಷ್ಟು ಹೆಂಗ್ ಮಸ ಕಂಡುಹಿಡಿತಾರ ಅನ್ನೋದು. ಇವಾಗ ನಮ್ದು ಲಸ ಕೌಂಟ್ ಮಾಡ್ಕೋಬೇಕು. ನಮ್ಗೆ ಇಲ್ಲಿ ಏನ್ ಕೇಳ್ಯಾರ? ಲಸ ಅಂತ ಕೇಳಿದ್ದಾರೆ. 2 2 ಎಷ್ಟು? 4 3 3 9 9 3 27. ದೆನ್ 5 ಇಂಟು 4 ಎಷ್ಟಾಗುತ್ತಾ? 20. 5 4 ಇಲ್ಲಿ ಮಲ್ಟಿಪ್ಲೈ ಮಾಡ್ಬೇಕು, ಪ್ಲಸ್ ಮಾಡೋ ಹಾಗಿಲ್ಲ. ಓಕೆನಾ. 5 4 ಎಷ್ಟು? 20. ಹಾಗಿದ್ರೆ ಈ ಕಡೆ 27 ಮಲ್ಟಿಪ್ಲೈ ಮಾಡ್ರಿ. 2 7 14 2 7 4 1 5 ಅಂತ. ಟೋಟಲ್ ಆಗಿ ಎಷ್ಟು ಬರ್ತದೆ ನಮ್ದು ಲಸ? 540 ಅಂತ ಬರುತ್ತೆ. ಓಕೆನಾ. ಕ್ಲಿಯರ್ ಇದೆ ಇದಿಷ್ಟು? ಇದ್ರೊಳಗೆ ಏನ್ರ ಡೌಟ್ ಇದೆನಾ? ಎಲ್ಲಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ಇವಾಗೇ ಕೇಳ್ರಿ. ಕ್ಲಿಯರ್ ಇದೆ? ಯಾಕಂದ್ರೆ ಇದು ಇಲ್ಲೆಲ್ಲಾ ಸಂಖ್ಯೆಗಳನ್ನ ಮಲ್ಟಿಪ್ಲೈ ಮಾಡ್ಬೇಕು. 2 ರಿಂದ 2 2 ರಿಂದ ಮತ್ 3 3 ರಿಂದ 3 3 ರಿಂದ 3 3 ರಿಂದ 3. ನಾ ಇಲ್ಲಿ ಏನ್ ಮಾಡೀನಿ 2 2 ಮಾಡ್ಕೊಂಡಿನಿ ಮತ್ 5 ಆಸ್ ಇಟ್ ಇಸ್. ಅಂದ್ರೆ ನಮ್ದು ಏನಾಗುತ್ತಾ ಈಸಿ ಆಗುತ್ತಾ ಮಲ್ಟಿಪ್ಲೈ. ಈಗ 2 2 ಬರುತ್ತಾ. ಅಂದ್ರೂ ಓನ್ಲಿ ಏನದು ಲಸ ಮಾಡ ಮತ್ತೆ ಯಾವ ಸಂಖ್ಯೆಯಿಂದ ಬೇಕಾದ್ರೂ ಕೂಡ ನೀವು ಛೇದ್ ಹೊಡ್ಕೊತ ಹೋಗ್ಬೋದು. ಬಟ್ ಮಸ ಆದಾಗ ಏನು ಕೊಟ್ಟಂತಹ ಸಂಖ್ಯೆಗಳು ಕೇವಲ ಒಂದು ಸಂಖ್ಯೆಯಿಂದ ಮಾತ್ರ ಭಾಗ ಹೋಗ್ಬೇಕು. ಕ್ಲಿಯರ್ ಇದೆ? ಓಕೆ. ಅಂದ್ರೆ ಎಷ್ಟ್ ಬಂತ ಹೇಳ್ರಿ ಲಸ? 540 ಅಂತ. ಕ್ಲಿಯರ್ ಇದೆನಾ? ಯಾವ ರೀತಿ ಸ್ವಲ್ಪ ಎಕ್ಸಾಂಪಲ್ ಹಾಕೊಂಡ್ ಮಾಡ್ರಿ, ನಿಮ್ಗೆ ಈಸಿ ಆಗ್ತಾ ಹೋಗುತ್ತೆ. ಓಕೆನಾ. ಇವಾಗ 27 2 54. ಇವಾಗ ಈ ಯಾವ ಸಂಖ್ಯೆಗಳು ಇದರಿಂದ ಎಷ್ಟೆಲ್ಲ ಭಾಗ ಹೋಗ್ತಾವ ಅನ್ನೋದನ್ನ ಬರ್ಕೋತಾ ಹೋಗ್ಬೇಕು. 27 2 54 36 ಎಷ್ಟೆಲ್ಲ ಹೋಗ್ಬೋದು ನೋಡ್ರಿ. ಇದು ಎಷ್ಟೆಲ್ಲ ಹೋಗ್ತದ? 13 ಹೋಗ್ತದೆ ನೋಡ್ರಿ. ನೋಡ್ರಿ ಇಲ್ಲಿ 540
50 ಡಿವೈಡೆಡ್ ಬೈ 36. ಅಥವಾ ನಮ್ಗ ಇದು ಎಷ್ಟ್ರ ಮಗ್ಗಿಲೆ ಹೋಗ್ತದ ಅನ್ನೋದು ಗೊತ್ತಾಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ, ಇದ್ರ 54 ಟೋಟಲ್ ಆಗಿ 544, ಅದ್ರ ಡಿವೈಡೆಡ್ ಬೈ ಯಾವ ಸಂಖ್ಯೆ ನಮ್ಗೆ ಹೋಗೋದ್ ಗೊತ್ತಾಗಲ್ಲ ಆ ಸಂಖ್ಯೆನ ಡಿವೈಡ್ ಬೈ ಇಟ್ಕೊಡ್ರಿ. ಇವಾಗ ಇವೆರಡನ್ನ ಛೇದ ಹೊಡ್ಕೊಡ್ರಿ. 2 1 7 8 16, 2 7 4 1 ಉಳಿತು, 2 7 14 0 ಅಂತ ಆಯ್ತು. ದೆನ್ 2 9 18, 2 1 2 3 6 1 ಉಳಿತು, 2 5 10 ಅಂತ. ಓಕೆನಾ? 9 1 9 ಓಕೆನಾ? 13 9 ಕಳೆದ್ರೆ 4 ಉಳಿತಾ, 9 5 ಎಷ್ಟಾಗತ್ತಾ 45. ಅಂದ್ರೆ 36 ಇಂಟು 15 ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬರ್ಬೇಕು ನಮ್ಗ 540 ಅಂತ ಬರ್ಬೇಕು. ಬರುತ್ತೆ ನೋಡ್ರಿ ಕರೆಕ್ಟ್ ಆಗಿ, ಬರ್ಲೇಬೇಕದು, ಬರ್ಲಿಲ್ಲ ಅಂದ್ರೆ ರಾಂಗ್ ಆಗುತ್ತೆ. ಓಕೆನಾ? ಇವಾಗ ಇಷ್ಟಲಾಯ್ತಾ, 45 ಎಷ್ಟರಲ್ಲಿ ಆಗ್ಬೋದು, 12ಲೇನಾ, 12 5 60, 6 ಕೆಲ ಉಳಿತು, 12 4 48, 6 ಎಷ್ಟಾಗತ್ತ 54. ರೈಟ್, ಎಷ್ಟು ಬಂತು, ಇದಿಷ್ಟು ಬಂತಾ, ಇದಿಷ್ಟು ಕ್ಲಿಯರ್ ಇದೆನಾ, ಇಲ್ಲಿ ಏನಾದ್ರು ಡೌಟ್ ಇದೆನಾ, ಇಲ್ಲ ಹೋಗ್ಬೋದ ಮುಂದ. ರೈಟ್, ಇವಾಗ ಏನ್ ಕೇಳಾರ, ಈ ಮೂವರು ಸೇರಿ ಎಷ್ಟು ದಿನದೊಳಗೆ ಕೆಲಸ ಮುಗಿಸ್ತಾರ ಅಂತ. ಅಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಅಂದ್ರೆ ಟೋಟಲ್ ಕೆಪಾಸಿಟಿ ಎಷ್ಟದ ನೋಡ್ರಿ. ಇಲ್ಲಿ ಟೋಟಲ್ ಕೆಪಾಸಿಟಿ ಎಷ್ಟದ, 20 10 30 ಪ್ಲಸ್ 10 40 ಆಯ್ತಾ, 40 ಪ್ಲಸ್ 7 ಎಷ್ಟಾಗುತ್ತಾ 47. ಕ್ಲಿಯರ್ ಇದೆನಾ? ಅಂದ್ರೆ ಟೋಟಲ್ ಆಗಿ ಎಷ್ಟು ದಿನಕ್ಕ, ಔಟ್ ಆಫ್ 540ಗೆ 47 ದಿನ ಅಂದ್ರೆ ಎಷ್ಟಾಗುತ್ತಾ, ಇಷ್ಟೇ ಇದ್ರ ಆನ್ಸರ್. ಓಕೆನಾ? ಅಂದ್ರೆ 540ಕ್ಕ 47 ಯೂನಿಟ್ ಆಗಿದೆ. ಅಂದ್ರೆ ಟೋಟಲ್ ಆಗಿ ಎಷ್ಟು ದಿನ ಕೆಲಸ ಮಾಡ್ಬೇಕು ಅನ್ನೋದು ಕೊಟ್ಟಾರ ಇಲ್ಲ ಆಪ್ಷನ್ ಒಳಗ. ಅಂದ್ರೆ ಇಲ್ಲಿ ಏನ್ ಕೊಟ್ಟಾರ ಆಪ್ಷನ್ ಒಳಗ, ಭಿನ್ನ ರಾಶಿ ರೂಪದಲ್ಲಿ ಕೊಟ್ಟಾರ. ಹಾಗಾದ್ರೆ ಅದನ್ನ ನಾವು ಯಾವ ರೂಪದಲ್ಲಿ ಬರ್ಕೋಬೇಕು, ಭಿನ್ನ ರಾಶಿ ರೂಪದಲ್ಲಿ ಬರ್ಕೋಬೇಕು. ಅದೇನದ 540 ಡಿವೈಡೆಡ್ ಬೈ 47 ಅಂತದ. ಹಾಗಾದ್ರೆ ಇದನ್ನ ಯಾವ ರೀತಿಯ ಬರ್ಕೋಬಹುದು ನೋಡ್ರಿ, ಭಾಗಕಾರ ಮಾಡ್ಕೊಡ್ರಿ. ಇಲ್ಲಿ 47 ಎರಡೇ ಎಷ್ಟಾಗುತ್ತೆ ಹೇಳ್ರಿ, 94 ಆಗುತ್ತಾ. ಹಾಗಿದ್ರೆ ಸಂಖ್ಯೆ ಹೋಗಲ್ಲ, ಒಂದರಲ್ಲೇ ತಗೋಬಹುದಾ, 47 ಒಂದ್ಲೇ ತಗೋಬಹುದಾ, 14 7 ಕಳೆದ್ರೆ ಎಷ್ಟು ಬಂತು 7. ರೈಟ್, 7 ಅಂತ ಬರುತ್ತಾ. ದೆನ್ 0, ದೆನ್ 14 47 ಒಂದೇ 47, ಅಂದ್ರೆ 10 7 ಕಳೆದ್ರೆ 3, 7 5 ಕಳೆದ್ರೆ 2 ಅಂತ ಉಳಿತು. ಹಾಗಾದ್ರೆ ಇಲ್ಲಿ ಏನ್ ಬರ್ತಲ್ಲ ಈ ಸಂಖ್ಯೆ ಇದೆಲ್ಲ 47, ಅದನ್ನ ಕೆಳ ಇಟ್ಕೋಬೇಕು. ಇದು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ನಿಮ್ಗೆ ಹಿಂದಿನ ಏನು ಸೆಷನ್ ಒಳಗೂ ಕೂಡ ನಮ್ಗೆ ಹೇಳಿದೆ ನಾನು ಎಲ್ಲೆಲ್ಲಿ ಇಟ್ಕೋಬೇಕು ಅಂತ. ಈ 47 ಕೆಳಗೆ ಇಟ್ಕೋಬೇಕು. ದೆನ್ ಈ 11 ಇರ್ತಲ್ಲ ಶೇಷ, ಯಾವಾಗ್ಲೂ ಕೂಡ ಮೇಲೆ ಇಟ್ಕೋಬೇಕು. ಶೇಷ ಮೇಲೆ ಇಟ್ಕೋತೀರಿ, ಶೇಷ ಮೇಲೆ ಇಟ್ಕೋಬೇಕು. ಯಾವ್ದ ಶೇಷ, 23 ಅಂತದ, 23. ಹಾಗಾದ್ರೆ ಈ 11 ಇದೆಲ್ಲ ಅದನ್ನ ಸೈಡ್ ಇಟ್ಕೊಡ್ರಿ. ಅಂದ್ರೆ ಇದರಿಂದ ಇದು ಮಲ್ಟಿಪ್ಲೈ ಮಾಡ್ರಿ, ಇದನ್ನ ಪ್ಲಸ್ ಮಾಡ್ರಿ. ಆನ್ಸರ್ ಎಷ್ಟು ಬರ್ಬೇಕು, 540 ಡಿವೈಡ್ ಬೈ 47 ಅಂತ. ಹಾಗಿದ್ರೆ ಆ ರೀತಿಯಾಗಿ ಆಪ್ಷನ್ ಅದನ 11 of 23 by 47 ಅಂತ. ಇದನ್ನು ಇಲ್ಲ, ಇದನ್ನು ಇಲ್ಲ, ಇದನ್ನು ಇಲ್ಲ. ಹೌದ್ರ ಆಪ್ಷನ್ ಯಾವ್ದಾಗುತ್ತಾ, ಆಪ್ಷನ್ ನಂಬರ್ 4 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಕ್ಲಿಯರ್ ಇದೆನಾ? ಇಲ್ಲಿ ಏನಾದ್ರೂ ಡೌಟ್ ಇದೆನಾ, ಹೋಗ್ಬೋದಾ ಮುಂದಿನ ಕ್ವಶನ್ಗೆ? ಈ ರೀತಿಯಾಗಿ ಬಂದ್ರೆ ಮಾಡ್ತಿರಲ್ಲ. ರೈಟ್, ಮುಂದಿನ ಕ್ವಶನ್ ನೋಡ್ರಿ ಏನಿದೆ ಅಂತ. In a 65 liters of a mixture of a kerosene and petrol, the ratio of kerosene to petrol is 3:2 ಅಂತ ಕೊಟ್ಟಿದ್ದಾರೆ. ಏನದ ಕೆರೋಸಿನ್ ಅಂದ್ರೆ ಏನ್ ಹೇಳ್ರಿ, ರೈಟ್, ಕೆರೋಸಿನ್ ಮತ್ತೆ ಪೆಟ್ರೋಲ್ದು ಅಂತ ಕೊಟ್ಟಿದ್ದಾರೆ. ಎಷ್ಟು ಅನುಪಾತದ, 3:2 ಅಂತ ಇದೆ. ಇವಾಗ ನೋಡ್ರಿ ಏನ್ ಕೊಟ್ಟಾರ, ಇನ್ ಆರ್ಡರ್ ಟು ಮೇಕ್ ದಿಸ್ ರೇಷಿಯೋ 4:5 ಅಂತ. ಅಂದ್ರೆ ಇದನ್ನ ಎಷ್ಟ್ ಮಾಡ್ಬೇಕಂತ, 4:5 ಆಡ್ ಮಾಡ್ಕೊತಾ ಹೋಗ್ಬೇಕು ಅಂತ ಹೇಳಿದ್ದಾರೆ. ಹೌ ಮೆನಿ ಲೀಟರ್ಸ್ ಆಫ್ ಪೆಟ್ರೋಲ್ ಶುಡ್ ಬಿ ಆಡೆಡ್ ಟು ದ ಗಿವನ್ ಮಿಕ್ಸ್ಚರ್ ಅಂತ ಕೇಳಿದ್ದಾರೆ. ಓಕೆನಾ? ಕ್ವಶನ್ ನೋಡ್ಕೊಡ್ರಿ. ಸೀಮೆ ಎಣ್ಣೆ ಮತ್ತು ಪೆಟ್ರೋಲ್ 65 ಲೀಟರ್ಗಳಲ್ಲಿ ಟೋಟಲ್ ಎಷ್ಟದ, ಇದು ಕ್ವಾಂಟಿಟಿ 65 ಲೀಟರ್ಸ್ ಅಂತ ಅದ. ಇದ್ರೊಳಗ ಸೀಮೆ ಎಣ್ಣೆ ಮತ್ತು ಪೆಟ್ರೋಲ್ ನ ಅನುಪಾತ ಎಷ್ಟದ, 3:2. ಇದನ್ನ ಈ ಅನುಪಾತವನ್ನ 4:5 ಮಾಡಲು ಕೊಟ್ಟಿರುವ ಮಿಶ್ರಣಕ್ಕೆ ಎಷ್ಟು ಲೀಟರ್ ಪೆಟ್ರೋಲ್ ಅನ್ನ ಸೇರಿಸಬೇಕು ಅಂತ ಕೇಳಿದ್ದಾರೆ. ಓಕೆನಾ? ಹಾಗಾದ್ರೆ ಫಸ್ಟ್ ಏನ್ ತಗೊಳ್ಳೋಣ, ಇಲ್ಲಿ ಎಲ್ಸಿಎಂ ತಗೋಬಹುದಾ, 3 4 ಇದಿಷ್ಟು ಬಿಡ್ರಿ, ಇದಿಷ್ಟ್ರದ್ದು ಎಲ್ಸಿಎಂ ತಗೊಳ್ರಿ. 3 4 ಎಷ್ಟು ಬರ್ತಾ, 12. 12 ಅಂದ್ರೆ 3 4 4 3 ರೈಟಾ. ಇದಕ್ಕೆ ಎಷ್ಟಾಗುತ್ತಾ, 2 4 8 5 3 15 ಅಂತ. ಓಕೆನಾ? ಇಲ್ಲಿ 4ರಿಂದ ಮಲ್ಟಿಪ್ಲೈ ಮಾಡಿವ ಅಂದ್ರೆ ಇದಕ್ಕೂ 4ರಿಂದ ಮಲ್ಟಿಪ್ಲೈ ಮಾಡ್ಬೇಕು. ಇಲ್ಲಿ 3ರಿಂದ ಮಲ್ಟಿಪ್ಲೈ ಮಾಡಿವ ಅಂದ್ರೆ ಇಲ್ಲಿ 3 ಓಕೆನಾ? ಅಂದ್ರೆ ಎಷ್ಟು ಬಂದ ನಮ್ಗೆ ಲಸ ಹೇಳ್ರಿ, 12 ಅಂತ ಲಸ ಬಂದ. ಅಂದ್ರೆ 3 4 3 ಎಷ್ಟಾಗುತ್ತಾ, 12 ಅಂತ ಆಗುತ್ತಾ. ದೆನ್ 3 4 ಎಷ್ಟಾಗುತ್ತಾ, 12 ಅಂತ ಆಗುತ್ತಾ. ಅಲ್ಲಿ ಏನದಲ್ಲ ಅದ್ರ ಅಪೋಸಿಟ್ ಆಗಿ ವ್ಯಾಲ್ಯೂವನ್ನ ಇಟ್ಕೊಂಡಿದ್ದೀನಿ. ಓಕೆನಾ? ಕ್ಲಿಯರ್ ಇದೆನಾ? ಟೋಟಲ್ ಆಗಿ ನೋಡ್ರಿ
ಟೋಟಲ್ ಆಗಿ ಎಷ್ಟು ಲೀಟರ್ ಅದ 65. ಇವಾಗ ಇಲ್ಲಿ 12 ಅದ, ಕರೆಕ್ಟ್ ಆಗಿ ನೋಡ್ಕೊಳ್ರಿ. ಇಲ್ಲಿ ಎಷ್ಟದ 12 ಅದ, ಇಲ್ಲಿ ಎಷ್ಟದ 8 ಅದ. ಅಂದ್ರೆ ಕೆರೋಸಿನ್ ಮತ್ತು ಪೆಟ್ರೋಲ್ ಅನುಪಾತ ಎಷ್ಟಾಯ್ತು? ಟೋಟಲ್ 20 ಆಯ್ತಾ? ಟೋಟಲ್ ಎಷ್ಟಾಯ್ತು? 20 ಅಂತ ಆಯ್ತು. ಹಾಗಾದ್ರೆ ಇವಾಗ ಈ 12 ಏನು ಬರಲ್ಲ ಡಿಫ್ರೆನ್ಸ್. ಈ 8 ಮತ್ತು 15 ನಡುವೆ ಡಿಫ್ರೆನ್ಸ್ ಎಷ್ಟದ ನೋಡ್ರಿ? 7. ರೈಟ್, 7 ಅಂತ. ಅಂದ್ರೆ ಟೋಟಲ್ ಆಗಿ 65 ಲೀಟರ್ಗ ಟೋಟಲ್ ಆಗಿ ಎಷ್ಟಾಗ್ಯದ ನಮ್ದು ಕೆರೋಸಿನ್ ಮತ್ತು ಪೆಟ್ರೋಲ್? 20ನ. ಅಂದ್ರೆ ಟೋಟಲ್ ಆಗಿ 65 ಲೀಟರ್ಸ್ ಅದ. ಅದ್ರೊಳಗೆ ಇವೆರಡರ ಅನುಪಾತ ಎಷ್ಟು ಬಂದದ? 20 ಅಂತ. ಇವಾಗ ಇದ್ರ ಡಿಫ್ರೆನ್ಸ್ ಎಷ್ಟು ಬಂದದ? 7 ಅಂತ. ಹಾಗಾದ್ರೆ ಇಲ್ಲಿ 7ಅನ್ನ ಇಂಟು ಮಾಡ್ಕೊಡ್ರಿ. ಓಕೆನಾ? ಟೋಟಲ್ ಆಗಿ 65 ಲೀಟರ್ಸ್ ಅಪಾನ್ ಟೋಟಲ್ ಆಗಿ ಎಷ್ಟು ಲೀಟರ್ ಆಗ್ಯದ ಅದು. ದೆನ್ ಇಂಟು ಎಷ್ಟು ಡಿಫ್ರೆನ್ಸ್ ಇದೆ ಇದಕ್ಕ. ಓಕೆನಾ? ಇದಕ್ಕ ಎಷ್ಟು ಡಿಫ್ರೆನ್ಸ್ ಇದಲ್ಲ ಅದನ್ನ ಮಾಡ್ಕೊಂಡಿದ್ದೀನಿ. ಓಕೆನಾ? ಕ್ಲಿಯರಾ? ಇವಾಗ ನೋಡ್ರಿ, ಛೇದ ಹೊಡ್ಕೊಡ್ರಿ ಫಾಸ್ಟ್ ಆಗಿ. 5 1 5 3 15, ದೆನ್ 5 4 20 ಅಂತ. ಓಕೆನಾ? ಎಷ್ಟು ಬಂತು? 7 4 28 ಡಿವೈಡೆಡ್ ಬೈ 13 ಅಂತ. ಇವಾಗ ಏನ್ ಕೊಟ್ಟಿದ್ದಾರೆ? ಇದು ಪಾಯಿಂಟ್ ಒಳಗೆ ಕೊಟ್ಟಾರ. ಪಾಯಿಂಟ್ ಒಳಗೆ ಇಟ್ಕೋಬಹುದಾ? 13 1 13 ಎಷ್ಟು? 26. 8 6 ಕಳೆದ್ರೆ 2 ಉಳಿತು. ಮತ್ತೆ ಪಾಯಿಂಟ್ ಇಸ್ಕೋತೀವಿ, 0 ಇಸ್ಕೋತೀವಿ. ದೆನ್ 13 ಎಷ್ಟಾಗುತ್ತಾ? 26. ಎಷ್ಟು ಬರುತ್ತಾ ನೋಡ್ರಿ? 13 1 13 26, 2 ಉಳಿತು. ಮತ್ತ 28 ಆಯ್ತಾ? 13 26, 8 6 ಕಳೆದ್ರ 2. ಮತ್ತೆ ಪಾಯಿಂಟ್ ಇಸ್ಕೋತೀವಿ. ಎಷ್ಟಾಗುತ್ತೆ? 13 26. ಕಂಟಿನ್ಯೂ ಆಗಿ ಮುಂದ್ ಪಾಯಿಂಟ್ ಬರ್ತದ. ಓಕೆನಾ? ಅಂದ್ರೆ ಎಷ್ಟು ಬರ್ಬೋದು ನೋಡ್ರಿ? 22 ಪಾಯಿಂಟ್ ಅಂತ ಬರುತ್ತಾ. ಹಾಗಿದ್ರೆ ಆಪ್ಷನ್ ಯಾವ್ದಾಗುತ್ತಾ? ರೈಟ್, ಆಪ್ಷನ್ ನಂಬರ್ ಯಾವ್ದಾಗುತ್ತಾ? 4 ಈಸ್ ದ ಕರೆಕ್ಟ್ ಆನ್ಸರ್ ಅಂತ. ಕ್ಲಿಯರ್ ಇದೆನಾ? ಹೋಗ್ಬೋದಾ ಮುಂದಿನ ಕ್ವಶನ್ಗೆ? ನೋಡ್ರಿ ಮತ್ತೆ ಎಲ್ರಿ. ಇವಾಗ ನೋಡ್ರಿ ಇಲ್ಲಿ ಇವಾಗ ಏನಾಗ್ಯದಪ್ಪ ಅಂದ್ರೆ ಇಲ್ಲಿ ಟೋಟಲ್ ಆಗಿ ಕೆರೋಸಿನ್ ಅದ, ಪೆಟ್ರೋಲ್ ಅದ. ಓಕೆನಾ? ಈ ಕೆರೋಸಿನ್ ಅನುಪಾತ ಎಷ್ಟದ? 3:2 ಅದ. ಇದನ್ನ ಎಷ್ಟ್ ಮಾಡ್ಬೇಕು ನಾವು? 4:5 ಮಾಡ್ಕೋಬೇಕು. ಅವಾಗ ಏನ್ ಮಾಡ್ತೀವಿ ನಾವು? ಇವಾಗ ಇಲ್ಲಿ LCM ಅನ್ನ ತಗೋಬೇಕು. ಓಕೆನಾ? ಒಂದೊಂದು ಕ್ವಶನ್ ಅಲ್ಲಿ ಏನ್ ಮಾಡ್ತೀವಿ ನಾವು? ಅದರ ಡಿಫರೆನ್ಸ್ ಅನ್ನ ತಕೊಂಡು ಕೂಡ ಮಾಡ್ತೀವಿ. ಇವಾಗ ಇಲ್ಲಿ ಏನ್ ಮಾಡ್ತೀವಿ? ಲಸ ಮಾಡ್ಕೊಂಡಿವಿ, 12 ಬಂದಿತ್ತು. ದೆನ್ 3 4 12, ದೆನ್ 4 3 12. ಇದನ್ನ ಆಸ್ ಇಟ್ ಇಸ್ ಆಗಿ ಮಾಡ್ಕೊಂಡಿವಿ. ಟೋಟಲ್ ಆಗಿ ಇಲ್ಲಿ ನೋಡ್ರಿ, ಕರೆಕ್ಟ್ ಆಗುತ್ತೆ ನಿಮ್ಗ. ಟೋಟಲ್ ಆಗಿ ಎಷ್ಟಕ್ಕದ ಹೇಳ್ರಿ ಇದು? 65ಗ. ಟೋಟಲ್ ಆಗಿ 65 ಲೀಟರ್ಸ್ಗ ಅನುಪಾತ ಏನದಲ್ಲ 20 ಅಂತ ಈ ರೀತಿಯಾಗಿ ಬರ್ಕೋಬೇಕು. ಇಂಟು 7 ಅಂತ. ಓಕೆನಾ? ಅಂದ್ರೆ ಇವಾಗ ಛೇದ ಹೊಡ್ಕೊಟ್ರಿ ಕರೆಕ್ಟ್ ಆಗುತ್ತೆ ನಿಮ್ಗ. ಅಂದ್ರೆ 5 1 5 3 15, 5 4 20 ಅಂತ. ಮಲ್ಟಿಪ್ಲೈ ಮಾಡ್ರಿ. 7 3 ಎಷ್ಟು? 21. 2 ಉಳಿತು. 7 1 7 ಪ್ಲಸ್ 2 ಎಷ್ಟಾಗುತ್ತಾ? 9. 13 ಎಷ್ಟು? 91 ಡಿವೈಡೆಡ್ ಬೈ 4 ಅಂತ. ಇವಾಗ ಛೇದ ಹೊಡಿರಿ. 4 2 8, 1 ಉಳಿತು. ದೆನ್ 4 2 8, 3 ಉಳಿತಾ? ಪಾಯಿಂಟ್ ಕೊಡ್ತೀವಿ. 4 7 28, 2 ಉಳಿತು. 4 5 20 ಅಂತ. ಇವಾಗ ಕರೆಕ್ಟ್ ಬಂತಾ? 22.75. ಇದೇನು ಆಪ್ಷನ್? ಆಪ್ಷನ್ ಯಾವ್ದಾಗುತ್ತಾ? 22.75. ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಏನಾದ್ರೂ ಡೌಟ್ ಇದೆನಾ ಈ ಕ್ವಶನ್ ಅಲ್ಲಿ? ಹೋಗ್ಬೋದಾ ಮುಂದಿನ ಕ್ವಶನ್ಗೆ? ಇವಾಗ ನೋಡ್ರಿ ಮುಂದಿನ ಕ್ವಶನ್ ಏನಿದೆ ಅಂತ. A dealer marks an air conditioner for rupees 1,20,000 and allows a discount of 12% on it. What is its selling price ಅಂತ. ಈ ಕ್ವಶನ್ ನೀವೇ ಮಾಡ್ಬೇಕು. ಈಸಿ ಇದೆ, ನೋಡ್ಕೊಳ್ರಿ. ಒಬ್ಬ ಡೀಲರ್ ಒಂದು ಹವಾ ನಿಯಂತ್ರಣವನ್ನ, AC ಗೊತ್ತದಲ್ಲ ನಿಮ್ಗ, ಅದಕ್ಕೆ ಏನಂತ ಕರಿತೀವಿ? ಹವಾ ನಿಯಂತ್ರಣವನ್ನ 1,20,000ಕ್ಕೆ ಮಾರ್ಕ್ ಮಾಡ್ತಾನೆ. ದೆನ್ ಅದರ ಮೇಲೆ 12% ಡಿಸ್ಕೌಂಟ್ ಅನ್ನ ಅನುಮತಿಸ್ತಾನೆ ಅಂತ. ಹಾಗಾದ್ರೆ ಅದರ ಮಾರಾಟದ ಬೆಲೆ ಎಷ್ಟು ಅಂತ ಹೆಂಗ್ ಮಾಡ್ಬೋದು ಇದನ್ನ? ಟೋಟಲ್ ಎಷ್ಟದ ಅಮೌಂಟ್? 1,20,000 ಅಂತ. ಇದಕ್ಕ ಎಷ್ಟು ಡಿಸ್ಕೌಂಟ್ ಕೊಡ್ಲತ್ತಾರ? 12% ಅಂತ. 100ಕ್ಕೆ ಎಷ್ಟಾಗತ್ತೆ? 12 ಅಂದ್ರ 100ಕ್ಕ 12%. 100ಕ್ಕ 12% ಡಿಸ್ಕೌಂಟ್ ಅಂದ್ರೆ ಎಷ್ಟಾಗುತ್ತಾ? ಡಿಸ್ಕೌಂಟ್ ಅಂದ್ರೆ ಎಷ್ಟು ಮಾಡ್ತೀವಿ ನಾವು? ಮೈನಸ್ ಮಾಡ್ಕೋತೀವಿ. ರೈಟ್, 88 ಅಂತ. 88 ಡಿವೈಡೆಡ್ ಬೈ ಅಪಾನ್ 100ಕ್ಕ. ಇವಾಗ ಮಾಡ್ರಿ, ಇಷ್ಟೇ ಇದ್ರದ್ದು. ಈಸಿ ಇದೆನಾ?
1200 ಆಗುತ್ತಾ? ಹಾ ಇವಾಗ ಈ 100 ಕ್ಯಾನ್ಸಲ್. ಇವಾಗ ಈ ರೀತಿಯಾಗಿ ನಿಮ್ಗೆ ಫಿಕ್ಸ್ ಕ್ವಶನ್ ಕೇಳ್ತಾರೆ. ಓಕೆನಾ? ಈ 20 ಕ್ವಶನ್ಸ್ ಒಳಗೆ ಈ ರೀತಿಯಾಗಿ ಒಂದ್ 2 ಅಥವಾ 3 ಕ್ವಶನ್ಸ್ ಬಂದಿರ್ತಾವ ನಿಮಗೆ. ಓಕೆನಾ? ಇನ್ನೊಂದ್ ಕೆಲವು 2-3 ಕ್ವಶನ್ಸ್ ಡಿಫಿಕಲ್ಟ್ ಕೇಳ್ತಾರೆ. ಕ್ಲಿಯರ್ ಇರ್ಬೇಕು ಅವಕ್ಕ. ಹಾಗಿದ್ರೆ ಇವಾಗ 88 ಇಂಟು 1200 ಮಲ್ಟಿಪ್ಲೈ ಮಾಡ್ರಿ. ಎಷ್ಟ್ ಬರ್ಬೋದು ನೋಡ್ರಿ? ಮಲ್ಟಿಪ್ಲೈ ಮಾಡ್ಬೋದಾ? ನೋಡ್ರಿ ಇಲ್ಲಿ ಎಷ್ಟು ಉಳ್ದದ? 1200 ಇಂಟು 88 ಅಂತ. ಇವಾಗ ಈ 0 ಬಿಟ್ಬಿಡ್ರಿ. 8 ಏಳೆ 16, 8 ಒಂದ್ಲೆ 8 1 9 ರೈಟ್. ದೆನ್ ಪ್ಲಸ್ 8 ಏಳೆ 16, 8 ಏಳೆ 16 1 ಸಾರಿ 8 ಒಂದ್ಲೆ 8 1 9 ಎಷ್ಟು ಬಂತು? 6, 9 10 15, 9 1 10 ಅಂತ 1,00,000 ಇಷ್ಟು ಬಂದಿದೆ. ಮುಂದೆ ಎಷ್ಟು ಬರ್ಬೇಕು ನಮ್ಗೆ? 0 ಬರ್ಬೇಕಾ? ಕ್ಲಿಯರ್ ಇದೆ ಮಲ್ಟಿಪ್ಲಿಕೇಶನ್? ಇವಾಗ ಈ 2 0 ಬಿಟ್ಟಿದ್ದೀನಿ ನಾನು. ಓನ್ಲಿ 12 ಇಂಟು 88 ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ. ಮಲ್ಟಿಪ್ಲೈ ಮಾಡ್ಕೊಂಡಾಗ ಎಷ್ಟು ಬಂತು? 1056 ಅಂತ. ಇವಾಗ ಈ 2 0 ಆಡ್ ಮಾಡ್ಕೋಬೇಕಾ? ಅಂದ್ರೆ ಎಷ್ಟು ಬಂತು? 1,05,600 ರೈಟಾ? ಹಾಗಿದ್ರೆ ಆಪ್ಷನ್ ಯಾವ್ದಾಗುತ್ತೆ ನೋಡ್ರಿ ಇಲ್ಲಿ? ಆಪ್ಷನ್ ನಂಬರ್ 4 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಓಕೆನಾ? ಕ್ಲಿಯರ್ ಇದೆನಾ? ಈ ರೀತಿಯಾಗಿ ಮಾಡ್ಬೋದು ನೀವು. ಓನ್ಲಿ ಡಿಸ್ಕೌಂಟ್ ಕೊಟ್ಟಾರ ಅಂದ್ರೆ ಅಮೌಂಟ್ ಇಷ್ಟು ಕೊಟ್ಟಿರ್ತಾರ, ರೇಟ್ ಎಷ್ಟು ಕೊಟ್ಟಿರ್ತಾರ ಅದಕ್ಕೆ ಡಿಸ್ಕೌಂಟ್ ಅಂತ. ನೀವೆಲ್ಲ ಯೂಸ್ ಮಾಡ್ಕೋತಿರಲ್ಲ ಹೊರಗೆ ಡೈಲಿ ಲೈಫ್ ಒಳಗೆ ಯೂಸ್ ಮಾಡ್ಕೋತಿರಲ್ಲ, ಇಷ್ಟು % ಅಮೌಂಟ್ ಇರ್ತದೆ ಇದಕ್ಕೆ, ಅದ್ರೊಳಗೆ 10% ಡಿಸ್ಕೌಂಟ್ ತೆಗೆದ್ರೆ ಈ ರೀತಿಯಾಗಿ ಮಾಡ್ಕೋತಾ ಹೋಗ್ಬೇಕು. ಓಕೆನಾ? ಕ್ಲಿಯರ್ ಇದೆನಾ? ರೈಟ್. ಇವಾಗ ನೋಡ್ರಿ ಏನ್ ಕೊಟ್ರು ಮುಂದಿನ ಕ್ವಶನ್. A shopkeeper listed the mark price of a table as a certain amount and he gave 2 successive discounts of 10% and 10% if the shopkeeper sold it at rupees 1,458 then the mark prices ಅಂತ ಕೇಳಿದಾರೆ. ನೋಡ್ರಿ, ಒಬ್ಬ ಅಂಗಡಿಯವನು ಒಂದು ಟೇಬಲ್ ನ ಗುರುತಿಸಲಾದ ಬೆಲೆಯನ್ನ ಒಂದು ನಿರ್ದಿಷ್ಟ ಮೊತ್ತವೆಂದು ಪಟ್ಟಿ ಮಾಡ್ತಾನೆ. ಆ ಮೊತ್ತ ಏನದ ಗೊತ್ತಿಲ್ಲ, ಹಾಗಾಗಿ ಎಕ್ಸ್ ಅಂತ ಇಟ್ಕೊಳ್ಳೋಣ. ಇವಾಗ ಅದಕ್ಕ ಅವನು 10% ಮತ್ತು 10% ಅಷ್ಟು 2 ಸತತ ರಿಯಾಯಿತಿಗಳನ್ನ ನೀಡ್ತಾ ಬರ್ತಾನೆ. ಹಾಗಾದ್ಮೇಲೆ ಅಂಗಡಿಯವರು ಅದನ್ನ ರೂಪಾಯಿ 1,458 ಮಾರಾಟ ಮಾಡಿದರೆ ಆ ಒಂದು ವಸ್ತುವಿನ ಗುರುತಿಸಲಾದ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಓಕೆನಾ? ಅಂದ್ರೆ ಒಂದು ವಸ್ತುವಿಗೆ ಇಂತಿಷ್ಟು ಅಮೌಂಟ್ ಅಂತ ಅವರು ಪಟ್ಟಿ ಮಾಡಿಟ್ಟಾರೆ. ಹಾಗಾಗಿ ಅದಕ್ಕೆ ಡಿಸ್ಕೌಂಟ್ ಕೊಡ್ಲತ್ತಾರೆ. ಎಷ್ಟು? 100ಕ್ಕೆ 10% ಅಂದ್ರೆ 90/100 ಡಿಸ್ಕೌಂಟ್ ಅಂದ್ರೆ ದೆನ್ 90/100 ಅಂತ ಆಯ್ತು. ಇವಾಗ ಅದಕ್ಕೆ ಎಷ್ಟಕ್ಕೆ ಮಾರ್ಲತ್ತಾರ? 1,458 ಮಾರ್ಲತ್ತಾರ. ಓಕೆನಾ? ಕ್ಲಿಯರ್ ಇದೆ ಇದಿಷ್ಟು? ಅಂದ್ರೆ ಫಸ್ಟ್ ಒಂದ್ ವಸ್ತು ಅದ, ಅದಕ್ಕೆ ಇಷ್ಟಿಷ್ಟು ಡಿಸ್ಕೌಂಟ್ ಕೊಡ್ಲತ್ತಾರ. ಟೋಟಲ್ ಎಷ್ಟು ಮಾರ್ಲತ್ತಾರ? 1458 ಅಂತ. ಇದಿಷ್ಟು ಕ್ಲಿಯರ್ ಇದೆನಾ? ಇವಾಗ ಏನ್ ಮಾಡ್ಕೋಬೇಕು? ಛೇದ ಹೊಡ್ಕೋಬಹುದಾ? ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್ ರೈಟಾ? ದೆನ್ ಇವಾಗ ನೋಡ್ರಿ 9 ಒಂದ್ಲೆ 9, 9 ಒಂದ್ಲೆನಾ 14 9 ಕಳೆದ್ರೆ 5, 9 6 54, 1 ಉಳಿತು, 9 2 18 ಅಂತ. ಓಕೆನಾ? ಇವಾಗ ಮತ್ತಿಲ್ಲಿ 9 ಅದ, ಇದ್ರಲ್ಲಿ ಛೇದ ಹೊಡ್ಕೋಬಹುದು. 9 ಒಂದ್ಲೆ 9 ಒಂದ್ಲೆ ಅಂತ ಆಯ್ತು. 16 ಒಳಗ 9 ಕಳೆದ್ರ 7, 9 8 ಎಷ್ಟಾಗುತ್ತ? 72 ಅಂತ. ಅಂದ್ರೆ ಇಲ್ಲಿ ಏನ್ರಿ ಉಳ್ದೇನ್ರಿ? ಏನು ಉಳ್ದಿಲ್ಲ. ಅಂದ್ರೆ ಎಕ್ಸ್ ಇಟ್ಕೋಬಹುದಾ? ಎಕ್ಸ್ ಇಂಟು 1 1 ಎಕ್ಸ್ ದೆನ್ ಡಿವೈಡೆಡ್ ಬೈ ಏನು ಉಳ್ದದ? 100 ಈಕ್ವಲ್ ಟು ಎಷ್ಟದ ಇಲ್ಲಿ? 18 ಅಂತ. ಇವೆರಡನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ ಎಷ್ಟಾಗತ್ತ? 1800 ಎಷ್ಟಾಗುತ್ತ? ಎಕ್ಸ್ ಈಕ್ವಲ್ ಟು 1800 ಅಂತ ಆಗುತ್ತ. ಅಂದ್ರೆ ಆ ವಸ್ತುವಿನ ಬೆಲೆ ಎಷ್ಟಾಗುತ್ತ? 1800 ರೂಪಾಯಿ ಅಂತ. ಓಕೆನಾ? ಕ್ಲಿಯರ್ ಇದೆನಾ ಇದಿಷ್ಟು? ಹೋಗ್ಬೋದಾ ಮುಂದಿನ ಕ್ವಶನ್ಗೆ? ಅರ್ಥ ಆಯ್ತಾ? ಅಂದ್ರೆ ಈ ರೀತಿಯಾಗಿ ಅದನ್ನ ಮಾಡ್ಕೊತಾ ಹೋಗ್ಬೇಕು. ಇಲ್ಲಿ ಆ ವ್ಯಾಲ್ಯೂವನ್ನ ಬರ್ಕೊಳ್ಳೋ ಹಾಗಿಲ್ಲ. 1458 ಅನ್ನ ಇಲ್ಲಿ ಬರ್ಕೊಳ್ಳೋ ಹಾಗಿಲ್ಲ. ಕ್ಲಿಯರ್ ಇದೆನಾ? ಓಕೆ. ಹಾಗಿದ್ರೆ ಆಪ್ಷನ್ ಯಾವ್ದಾಗುತ್ತೆ ನೋಡ್ರಿ ಇಲ್ಲಿ? ಆಪ್ಷನ್ ನಂಬರ್ ಯಾವ್ದಾಗುತ್ತಾ? ಆಪ್ಷನ್ ನಂಬರ್ ಫಸ್ಟ್ ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಓಕೆನಾ? ಇಲ್ಲಿ ಏನಿಲ್ಲ, ಓನ್ಲಿ ಆ ವಸ್ತುವಿನ ಒಂದು ಬೆಲೆಯನ್ನ ಅವ್ರು ಪಟ್ಟಿ ಮಾಡ್ಯಾರ, ಅದಕ್ಕೆ ಡಿಸ್ಕೌಂಟ್ ಕೊಟ್ಟಾರ. ಡಿಸ್ಕೌಂಟ್ ಅಂದ್ರೆ ನಿಮ್ಗೆ ಗೊತ್ತಿದೆ ಯಾವ ರೀತಿ ಮಾಡ್ಕೋತೀವಿ ಅಂತ. ದೆನ್ ಅದಕ್ಕೊಂದು ವ್ಯಾಲ್ಯೂ ಕೊಟ್ಟಾರ, ಅದನ್ನ ಛೇದ ಹೊಡ್ಕೋಬೇಕು. ಈಸಿ ಇದೆ, ಸಿಂಪಲ್ ಆಗಿದೆ, ಇದನ್ನ ನೀವು ಮಾಡ್ಕೋಬಹುದು. ಇವಾಗ ನೋಡ್ರಿ ಮುಂದಿನ ಕ್ವಶನ್ ಏನದ? An amount of 10,000 becomes 12,100 in a 2 years at a certain interest rate component annually. Find the amount after 4 years ಅಂತ ಕೇಳಿದ್ದಾರೆ. ಓಕೆನಾ ಕ್ವಶನ್? ಇವಾಗ ನೋಡ್ರಿ, ವಾರ್ಷಿಕವಾಗಿ ಸಂಯೋಜಿಸಲಾದ ಒಂದು ನಿರ್ದಿಷ್ಟ ಬಡ್ಡಿ ದರದಲ್ಲಿ 10,000 ರೂಪಾಯಿ ಮೊತ್ತ ಏನಾಗ್ಲತ್ತಂತ 2 ವರ್ಷಗಳಲ್ಲಿ 12,100 ರೂಪಾಯಿ ಆಗ್ಲತ್ತಂತ. ದೆನ್ ಇವಾಗ ಏನ್ ಕೇಳ್ಯಾರ? 4 ವರ್ಷಗಳ ನಂತರ ಮೊತ್ತವನ್ನ ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ. ನೋಡ್ರಿ, ಫಸ್ಟ್ ಪ್ರಿನ್ಸಿಪಲ್ ಎಷ್ಟದ ಅಂತ ಹೇಳ್ರಿ ನೋಡೋಣ. ಹೇಳ್ಬೋದಾ ಪ್ರಿನ್ಸಿಪಲ್ ಎಷ್ಟದ ಅಂತ?
10,000ದನ ರೈಟ್ 10,000 ಅಂತ ಪ್ರಿನ್ಸಿಪಲ್ ಇದೆ. ಇವಾಗ ಎಲ್ಲಾ ಸೇರಿ ಅಮೌಂಟ್ ಎಷ್ಟಾಗ್ಯದ? ಅಮೌಂಟ್ ಕೊಟ್ಟಾರ ನಮಗ 12,100 ಅಂತ ಕೊಟ್ಟಿದ್ದಾರೆ. ಓಕೆನಾ? ಇವಾಗ ನಮ್ಗೆ ಏನ್ ಕಂಡು ಹಿಡಿಯಂದಾರ ಇಲ್ಲಿ? ರೇಟ್ ಅನ್ನ ನಾವು ಕಂಡು ಹಿಡ್ಕೋಬೇಕು. ಬಡ್ಡಿ ದರದಲ್ಲಿ ಟೈಮ್ ಕೊಟ್ಟಿದ್ದಾರೆ, ಬಟ್ ನಾವು ರೇಟ್ ಅನ್ನ ಕಂಡು ಹಿಡ್ಕೋಬೇಕು. ಹೆಂಗ್ ನೋಡ್ರಿ ಇಲ್ಲಿ, ಈ 1 0 ಕ್ಯಾನ್ಸಲ್, ಈ 2 0 ಕ್ಯಾನ್ಸಲ್ ಆಯ್ತಾ? ರೈಟಾ? ಇವಾಗ ಏನ್ ಉಳಿತಿಲ್ಲಿ? 100 ಅಂತ ಉಳ್ದದ. ಇಲ್ಲಿ ಏನ್ ಉಳ್ದದ? 121. ನಿಮಗ್ ಸ್ವಲ್ಪ ಅನಿಸ್ಬೇಕು ಇಲ್ಲಿ ಏನಪ್ಪಾ ಅಂದ್ರೆ, ಈ 100 ಮತ್ತು 121 ಎದ್ರದ್ದು ಸ್ಕ್ವೇರ್ ಅನ್ಸಲ್ಲ ನಿಮ್ಗ? ಅನಿಸ್ತದ 121 100 ಅಂತ. ಈ ರೀತಿಯಾಗಿ ಪ್ರಿನ್ಸಿಪಲ್ ಮತ್ತು ಅಮೌಂಟ್ ಅಂತ ಬಂದಾಗ ನಿಮ್ಗೆ ಗೊತ್ತಾಗ್ಬೇಕು. 100 ಮತ್ತು 121 10 ಸ್ಕ್ವೇರ್, ದೆನ್ 11 ಸ್ಕ್ವೇರ್ 121. ಇವಾಗ ಹಿಂದಿನ ಪ್ರಾಬ್ಲಮ್ ಒಳಗೆ ಹೇಳಿದ್ದೇನೆ ನಿಮ್ಗೆ ಸೆಕೆಂಡ್ ಕ್ವಶನ್. ರೈಟಾ? ಹಾಗಿದ್ರೆ ಏನಾಗುತ್ತೆ? ಇದು 10 ಸ್ಕ್ವೇರ್ ಅಂತ ಆಯ್ತು, ದೆನ್ ಇದು 11 ಸ್ಕ್ವೇರ್ ಅಂತ ಆಯ್ತು. ಇದೇನಾಯ್ತು ನಮ್ದು 2 years ಅಂತ. ಯಾಕಂದ್ರೆ ಅವ್ರು ಕೊಟ್ಟಾರ 10,000 ರೂಪಾಯಿ ಮೊತ್ತ 2 ವರ್ಷಗಳಲ್ಲಿ ಅಂತ ಮೆನ್ಷನ್ ಮಾಡಿದಾರೆ ಅವ್ರು. 2 ವರ್ಷಗಳಲ್ಲಿ ಎಷ್ಟು ಆಗುತ್ತಾ ಅದು? ಓಕೆನಾ? ಇವಾಗ ಮತ್ತೇನ್ ಕೇಳ್ಯಾರ? 4 ವರ್ಷಗಳ ನಂತರ ಮೊತ್ತ ಎಷ್ಟು ಅಂತ ಕೇಳಿದಾರೆ. ಅವ್ರೇನ್ ಕೇಳಿದಾರೆ? ಇದು 10 ಇದ್ದೇನಾಗ್ಬೇಕು 4 ಕ್ಯೂಬ್ ಅಂತ. ಇದು ಹಿಂಗಾದ್ರ ಈಗಾದ್ರ ಇವಾಗ ಏನ್ ಕೇಳಿದಾರೆ ಅವರು? ಅಮೌಂಟ್ ಅನ್ನ ಕೇಳಿದ್ದಾರೆ. ಅಂದ್ರೆ 10 4 ಅಂದ್ರೆ ಎಷ್ಟಾಗುತ್ತಾ? 10,000. ರೈಟಾ? ಅಂದ್ರೆ ಇದನ್ನ 4 ಬಾರಿ ಗುಣಿಸ್ಬೇಕು. ದೆನ್ ಇವಾಗ 11 4 ಬಾರಿ ಗುಣಿಸ್ಬೇಕು ಎಷ್ಟು ಬರುತ್ತಾ? ಎಷ್ಟು ಬರುತ್ತಾ? 14,641 ಅಂತ ಬರುತ್ತಾ. ಓಕೆನಾ? 11 ಎಷ್ಟು? 121. 121 ಇಂಟು 11 ಮಾಡಿದಾಗ ಎಷ್ಟು ಬರುತ್ತಾ? 1,331. 1,331 ಇಂಟು ಮತ್ತೆ 11 ಮಾಡ್ಕೊಂಡಾಗ 14,641 ಅಂತ ಬರುತ್ತಾ. ಇವಾಗ ಇವು ಕ್ಯೂಬ್ ಸ್ಕ್ವೇರ್ ನಿಮಗೆ ಗೊತ್ತಿರ್ಬೇಕು. ನಿಮ್ಗೆ ಹೇಳಿದ್ದೆ ನಾನು ಘನಮೂಲ ವರ್ಗಮೂಲವನ್ನು ಬ್ಯಾಟ್ ಮಾಡ್ರಿ ಅಂತ. ಬಂದಿದಾವ? ಕ್ಲಿಯರ್ ಇದಾವ? ಓದ್ಕೊಂಡಿರಿ. ರೈಟ್. ಅಂದ್ರೆ ಯಾವ್ದಾಗುತ್ತೆ ನೋಡ್ರಿ ಆಪ್ಷನ್? ಆಪ್ಷನ್ ನಂಬರ್ 4 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಇವಾಗ ನಮ್ಗ ಪ್ರಿನ್ಸಿಪಲ್ ಕೇಳಿದ್ರೆ ಎಷ್ಟು ಆಗ್ತಿತ್ತು? 10,000. ಬಟ್ ಅವ್ರು ಏನ್ ಕೇಳಿದ್ದಾರೆ? ಮೊತ್ತವನ್ನ ಕೇಳಿದ್ದಾರೆ. ಮೊತ್ತ ಎಷ್ಟದ ಇಲ್ಲಿ? 14,641 ಅಂತ. ಇವಾಗ ಇನ್ನೊಂದ್ಸತ ಕ್ಲಿಯರ್ ಮಾಡ್ಕೊಟ್ರಿ ಕ್ವಶನ್. ಅವರೇ ಕೊಟ್ಟಾರ ಪ್ರಿನ್ಸಿಪಲ್ 10,000 ಅಂತ ಕೊಟ್ಟಾರ, ದೆನ್ ಅಮೌಂಟ್ ಕೊಟ್ಟಾರ 12,100 ಅಂತ. ಇವಾಗ ನಾವೇನ್ ಮಾಡ್ಕೊಂಡಿ? ಫಸ್ಟ್ ಕ್ಯಾನ್ಸಲ್ ಮಾಡ್ಕೊಂಡಿವಿ. ಎಷ್ಟು ಉಳಿತು? 100 ಅಂತ ಉಳಿತು, ದೆನ್ 121 ಅಂತ ಉಳಿತು. ಹಾಗಾದ್ರೆ ಇವಾಗ 2 ವರ್ಷ ಕೇಳ್ಯಾರಂದ್ರ ಇದು 10 ಸ್ಕ್ವೇರ್ ಅಂತ ಆಯ್ತು, ದೆನ್ ಇದು 11 ಸ್ಕ್ವೇರ್ ಅಂತ ಆಯ್ತು. ಇವಾಗ ಇದೆಷ್ಟು ಕ್ಲಿಯರ್ ಇದೆ ನಮ್ಗೆ? ಎಲ್ಲಿ ತನ? ಇಲ್ಲಿ ತನ ಕ್ಲಿಯರ್ ಅದ. ಇವಾಗ ಏನ್ ಕೇಳ್ಯಾರ? 4 ವರ್ಷಗಳ ನಂತರ ಅಂದ್ರೆ 10 to the power 4 ಅಂತ ಮಾಡ್ಕೋಬೇಕು ನಾವು. ಹಾಗಾದ್ರೆ 10 to the power 4 ಅಂದ್ರೆ ಎಷ್ಟಾಗುತ್ತಾ? 10,000. ದೆನ್ 11 to the power 4 ಅಂದ್ರೆ 14,641 ಅಂತ ಆಗುತ್ತೆ. ಅವ್ರೇನ್ ಕೇಳ್ಯಾರ? ಇವೆರಡರ ಒಳಗ ಅಮೌಂಟ್ ಅನ್ನ ಕೇಳಿದಾರೆ. ಅಮೌಂಟ್ ಎಷ್ಟಾಗುತ್ತಾ? ಎಷ್ಟಾಗುತ್ತಾ? ಓಕೆನಾ? ಹೋಗ್ಬೋದ ಮುಂದಿನ ಕ್ವಶನ್ಗೆ? ಮುಂದಿನ ಕ್ವಶನ್ ನೋಡ್ರಿ ಏನ್ ಕೊಟ್ಟಾರಂತ. A number is increased by 8% and then increased number is decreased by 8%. What is the net increase or decrease in the number ಅಂತ ಕೇಳಿದಾರೆ ಕ್ವಶನ್. ಇದು ಕ್ಲಿಯರ್ ಆಗಿರ್ಲಿ. ಇದು ಈ ರೀತಿ ಕೇಳ್ತಾ ಬಂದಾರ ಕ್ವಶನ್. ಸ್ವಲ್ಪ ನೋಡ್ರಿ. ಒಂದು ಸಂಖ್ಯೆಯನ್ನ 8% ಅಷ್ಟು ಏನ್ ಮಾಡ್ಯಾರ? ಹೆಚ್ಚಿಗೆ ಮಾಡ್ಯಾರ ಅಂತ. ಅಂದ್ರೆ ಏನಾಗುತ್ತಾ? +8%. ಓಕೆನಾ? ದೆನ್ ಮತ್ತು ನಂತರ ಹೆಚ್ಚಿದ ಸಂಖ್ಯೆಯನ್ನ 8% ಅಷ್ಟು ಕಡಿಮೆ ಮಾಡ್ಯಾರ. ಅಂದ್ರ -8. ಒಂದ್ ಸ್ವಲ್ಪ ಹೆಚ್ಚಿಗೆ ಮಾಡ್ಯಾರ, ಆಮೇಲೆ ಕಡಿಮೆ ಮಾಡ್ಯಾರ. ಅಂದ್ರೆ ಹೆಚ್ಚಿಗೆ ಮಾಡಿದ್ರೆ ಏನ್ ಬರ್ಕೋತೀವಿ? ಪ್ಲಸ್ ಅಂತ ಬರ್ಕೋತೀವಿ. ಕಡಿಮೆ ಮಾಡ್ಯಾರ ಅಂದ್ರೆ ಏನ್ ಬರ್ಕೋತೀವಿ? ಮೈನಸ್ ಅಂತ. ದೆನ್ ಹಾಗಾದ್ರೆ ಆ ಸಂಖ್ಯೆಯಲ್ಲಿ ನಿವ್ವಳ ಹೆಚ್ಚಳ ಅಥವಾ ಇಳಿಕೆ ಎಷ್ಟು ಅಂತ ಈ ರೀತಿ ಕೊಟ್ಟ ಕ್ವಶನ್ ನ ಏನ್ ಮಾಡ್ಕೋಬೇಕಪ್ಪ ಅಂದ್ರೆ, ಇದು ನೆನ್ಪಿಟ್ಕೊಳ್ರಿ. ಅಂಡರ್ ರೂಟ್ ಏನಂತಾರೆ? +or - a +or - b +or - ab/100 ಅಂತ. ಈ ಫಾರ್ಮುಲಾವನ್ನ ಬಳಕೆ ಮಾಡ್ಕೋಬೇಕು ನಾವು. ಫಾರ್ಮುಲಾ ಬಳಕೆ ಮಾಡ್ಕೊಳ್ಳಂದ್ರು ಆಸ್ ಇಟ್ ಇಸ್ ಆ ಒಂದು ಮೆಥಡ್ ಒಳಗೆ ನಾವು ಬರ್ಕೋತಾ ಹೋಗ್ಬೇಕು. ಓಕೆನಾ? ಕ್ಲಿಯರ್ ಇದೇನೆ ಇದಿಷ್ಟು. ಇವಾಗ ಎ ಅಂದ್ರೆ ಎಷ್ಟದ? 8% ಅಂದ್ರೆ ಪ್ಲಸ್ ಅದಾನ. ದೆನ್ ಮೈನಸ್ ಅಂದ್ರ 8% ಇದೆನಾ? ಹಾಗಿದ್ರೆ ಪ್ಲಸ್ ಮೈನಸ್ ಅಂದ್ರೆ ಎಷ್ಟಾಗತ್ತಾ? ಪ್ಲಸ್ ಮೈನಸ್ ಮೈನಸ್. ಹಾಗಿದ್ರೆ ಫಾರ್ಮುಲಾ ಒಳಗೆ ಏನದ? ಎ ಬಿ ಅಂದ್ರೆ ಏನಾಗುತ್ತಾ? 8 × 8 / 100 ಅಂತ. ಆಸ್ ಇಟ್ ಇಸ್ ಫಾರ್ಮುಲಾ ಏನದಲ್ಲ ಆ ರೀತಿಯಾಗಿ ಬರ್ಕೊಂಡಿದ್ದೀನಿ ಇದು. ಓಕೆ? ಕ್ಲಿಯರ್ ಇದೆ ಇಷ್ಟು. ಇವಾಗ ನೋಡ್ರಿ ಇಲ್ಲಿ ಈ +8 ಕ್ಯಾನ್ಸಲ್, ಈ -8 ಕ್ಯಾನ್ಸಲ್ ಹೋಗ್ಬೋದಾ? ಇವಾಗ ಇಲ್ಲಿ ಏನ್ ಉಳಿದ? ಮೈನಸ್ ಅಂತ. ಮೈನಸ್ ಅಂದ್ರೆ ಏನರ್ಥ? ಡಿಕ್ರೀಸ್ ಅಂತ ಅರ್ಥನ. ರೈಟಾ? ಹಾಗಿದ್ರೆ ಡಿಕ್ರೀಸ್ ಆಪ್ಷನ್ ಇದೆನಾ? ಇನ್ಕ್ರೀಸ್ ಅಂತ ಆಗಕ್ ಸಾಧ್ಯ ಇಲ್ಲ, ಮತ್ತೆ ಇನ್ಕ್ರೀಸ್ ಕೂಡ ಆಗಲ್ಲ. ಓನ್ಲಿ ಡಿಕ್ರೀಸ್ ಆಗ್ಬೇಕು ನಮಗೆ. ಹಾಗಾದ್ರೆ 8 8 ಎಷ್ಟಾಗತ್ತೆ ಹೇಳ್ರಿ? 64 / 100 ಅಂತ.
ಇವಾಗ ನಾ ಏನ್ ಹೇಳಿದೆ ನಿಮ್ಗ, ಸಂಖ್ಯೆಗಳು ಕೆಳಗೆ 2 0 ಇದ್ವು ಅಂದ್ರೆ ಮೇಲಿನ ಸಂಖ್ಯೆಗೆ ಛೇದ ಹೊಡೆಯೋ ಅವಶ್ಯಕತೆ ಇಲ್ಲ, ಅವುಗಳನ್ನ ನಾವು 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಇಟ್ಕೋಬೇಕು. ಹಾಗಿದ್ರೆ ಪಾಯಿಂಟ್ ಎಲ್ಲಿ ಬರುತ್ತೆ ಹೇಳ್ಬೋದಾ? 0.64 ಅಂತ ಬರ್ಬೋದಾ? ಡಿಕ್ರೀಸ್ ಅಂತ ಬರುತ್ತಾ? ಆಪ್ಷನ್ ಇದೆ ನೋಡ್ರಿ, ಆಪ್ಷನ್ ಇದೆನಾ? ಆಪ್ಷನ್ ನಂಬರ್ 3 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಕ್ಲಿಯರ್ ಇದೆ? ಅರ್ಥ ಆಯ್ತು ನಿಮ್ಗ? ಕರೆ ಹೇಳ್ರಿ, ಅರ್ಥ ಆಗಿದ್ದೇನಾ? ಯಾವ ರೀತಿಯಾಗಿ ಮಾಡ್ಬೇಕಪ್ಪ ಅಂದ್ರೆ ಈ ಫಾರ್ಮುಲಾ ವೈಸ್ ಮಾಡ್ಕೊತಾ ಹೋಗ್ಬೇಕು. ಏನದ ಫಾರ್ಮುಲಾ? ಪ್ಲಸ್ ಆರ್ ಮೈನಸ್ ಎ ಪ್ಲಸ್ ಆರ್ ಮೈನಸ್ ಬಿ ಮೈನಸ್ ಪ್ಲಸ್ ಆರ್ ಮೈನಸ್ ಎ ಬಿ ಬೈ 100 ಅಂತ. ಓಕೆನಾ? ಈ ರೀತಿಯಾಗಿ ಇಲ್ಲಿ ಅಕಸ್ಮಾತ್ ಡಿಕ್ರೀಸ್ ಆಗಿತ್ತು ಅಂದ್ರೆ ಮೈನಸ್ ಏಟಾ, ಅಥವಾ ಇನ್ಕ್ರೀಸ್ ಆಗಿತ್ತು ಅಂದ್ರೆ ಪ್ಲಸ್ ಅಂತ. ದೆನ್ ಇವಾಗ ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡ್ಕೊತಾ ಹೋಗ್ಬೇಕು. ಕ್ಲಿಯರ್ ಇದೆ ನಿಮ್ದು? ಈ ರೀತಿಯ ಕ್ವಶನ್ ಕೇಳ್ತಾ ಹೋಗ್ತಾರೆ, ಅವಾಗ ನಿಮ್ಗೆ ಈ ಫಾರ್ಮುಲಾ ನೆನಪಿಗೆ ಬರ್ಬೇಕು. ಓಕೆ, ಇವಾಗ ನೋಡ್ರಿ ಏನ್ ಕೊಟ್ರು ಮುಂದಿನ ಕ್ವಶನ್. If a books bought up at prices ranging from rupees 200 to rupees 350 are being sold at prices ranging from rupees 300 to rupees 450, what is the highest possible profit that might be made in selling 8 books ಅಂತ ಕೇಳಿದ್ದಾರೆ. ನೋಡ್ರಿ, ರೂಪಾಯಿ 200 ರಿಂದ 350 ಬೆಲೆಯಲ್ಲಿ ಖರೀದಿಸಿದ ಪುಸ್ತಕಗಳನ್ನ ಏನ್ ಮಾಡ್ಯಾರ, ರೂಪಾಯಿ 300 ರಿಂದ 450 ಬೆಲೆಗಳಲ್ಲಿ ಮಾರಾಟ ಮಾಡುತ್ತಿದ್ದಾರೆ. ಇದು ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ಫಸ್ಟ್ ಅವ್ರ ಏನ್ ಮಾಡ್ಯಾರ, 200 ರೂಪಾಯಿ ಮತ್ತು 300 ರೂಪಾಯಿಗೆ ಒಂದು ಸ್ವಲ್ಪ ಪುಸ್ತಕಗಳನ್ನ ಖರೀದಿ ಮಾಡ್ಯಾರ. ಓಕೆನಾ? ಕ್ಲಿಯರ್ ಇದೀನಿ ಇದಿಷ್ಟು? ದೆನ್ ಈ ಖರೀದಿ ಆದ್ಮೇಲೆ ಅವ್ರ ಏನ್ ಮಾಡ್ಲತ್ತಾರ, ಅದನ್ನ 300 ರೂಪಾಯಿಂದ 450 ರೂಪಾಯಿಗೆ ಮಾರಾಟ ಮಾಡ್ಲತ್ತಾರಂತ. ಹಾಗಾದ್ರೆ 8 ಪುಸ್ತಕಗಳನ್ನ ಮಾರಾಟ ಮಾಡುವುದರಿಂದ ಗಳಿಸಬಹುದಾದ ಲಾಭ ಎಷ್ಟು ಅಂತ. ಟೋಟಲ್ ಆಗಿ ಎಷ್ಟು ಪುಸ್ತಕಗಳು ಮಾರ್ಬೇಕಂತ ಅವರು, 8 ಪುಸ್ತಕಗಳನ್ನ ಮಾಡುವುದರಿಂದ ಆಗುವ ಲಾಭ ಎಷ್ಟು. ಇದನ್ನ ಯಾವ ರೀತಿಯಾಗಿ ಮಾಡ್ಕೋಬಹುದು? ಎಷ್ಟು ಬರ್ಬೋದು ನೋಡ್ರಿ ಆನ್ಸರ್? ಥಿಂಕ್ ಮಾಡ್ರಿ ಸಪ್ಪ. ಇಲ್ಲೇನ್ ಅಂತಪರಿ ದೊಡ್ಡದಿಲ್ಲ ಕ್ವಶನ್ ಅಪ್ಲೆ. ಓಕೆನಾ? ಎಷ್ಟ್ ಬರ್ಬೋದು ನೋಡ್ರಿ. ಫಸ್ಟ್ ಎಷ್ಟ್ ಕೊಟ್ಟಾರ? ಫಸ್ಟ್ 200. ಫಸ್ಟ್ ಎಷ್ಟು ಖರೀದಿ ಮಾಡ್ಯಾರ? 200 ರೂಪಾಯಿ ಖರೀದಿ ಮಾಡ್ಯಾರ. ಲಾಸ್ಟ್ ಅದಕ್ಕೆ ಎಷ್ಟಕ್ ಮಾರ್ಯಾರ? 450 ರೂಪಾಯಿ ಮಾರ್ಯಾರ. ಎಷ್ಟಕ್ ಮಾರ್ಯಾರ? 450 ರೂಪಾಯಿ ಅಂತ. ಹಾಗಾದ್ರೆ ಡಿಫ್ರೆನ್ಸ್ ಎಷ್ಟು ಬರ್ತದೆ ಹೇಳ್ರಿ ನೋಡೋಣ. 200 ಮತ್ತು 450 ನಡುವೆ ಡಿಫ್ರೆನ್ಸ್ ಎಷ್ಟು ಬರ್ತದ? 250 ಅಂತ ಬಂತು. ಈ 250ಕ್ಕ ಎಷ್ಟು ವಸ್ತುಗಳನ್ನ ಮಾರ್ಬೇಕಂತ? 8 ಪುಸ್ತಕಗಳನ್ನ ಮಾರ್ಬೇಕಂತ. ಹಾಗಾದ್ರೆ ಮಲ್ಟಿಪ್ಲೈ ಮಾಡ್ರಿ. 8 ಎಷ್ಟಾಗ್ತದೆ ನೋಡ್ರಿ? 1800. ರೈಟ್, 1000. 8 0 8 5 40 8 7 16 4 ಎಷ್ಟಾಗುತ್ತಾ? 2000 ಅಂತ ಆಗುತ್ತೆ. ಎಲ್ಲಿ ಮಿಸ್ಟೇಕ್ ಮಾಡಿರಿ ನೋಡ್ರಿ ಕರೆಕ್ಟ್ ಆಗಿ. 0 0 8 5 40 4 ಉಳಿತು. 8 7 16 4 20 ಅಂತ. ಎಷ್ಟು ಬಂತು ಟೋಟಲ್ ಆಗಿ? 2000 ಅಂತ. ಅಂದ್ರೆ ಈ ರೀತಿಯಾಗಿ ಕೊಟ್ಟಾಗ ನಾವೇನ್ ಮಾಡ್ಕೋಬೇಕು, ಫಸ್ಟ್ ಕಾಸ್ಟ್ ಪ್ರೈಸ್ ಎಷ್ಟದ? 200 ಅದ. ದೆನ್ ಕೊನೆಗೆ ಏನಂತಾರೆ, ಮಾರ್ಕ್ ಪ್ರೈಸ್ ಎಷ್ಟದ? 450 ಅಂತ. ಅಂದ್ರೆ 200 ಅದ, 350 ರೂಪಾಯಿ ಅದ. ಬಟ್ ಅದ್ರೊಳಗೆ ಎಷ್ಟು ಖರೀದಿ ಮಾಡ್ಯಾರ ಅವ್ರು? ಕೊನೆಯದಾಗಿ ಫಸ್ಟಿಗೆ 200 ರೂಪಾಯಿ ಖರೀದಿ ಮಾಡ್ಯಾರ. ದೆನ್ ಲಾಸ್ಟಿಗೆ ಕೊನೆಯದಾಗಿ ಎಷ್ಟಕ್ಕೆ ಮಾರಾಟ ಮಾಡ್ಯಾರ? 450 ಅಂತ. ಫಸ್ಟಿಗೆ ಇಷ್ಟು, ಲಾಸ್ಟಿಗೆ ಇಷ್ಟು ಅಂತ ಅಂದಾಗ ಡಿಫ್ರೆನ್ಸ್ ಎಷ್ಟು ಬಂತು? 250 ಅಂತ. ಇವಾಗ ಎಷ್ಟು ಖರೀದಿ ಮಾಡೋರ? 8 ಪುಸ್ತಕಗಳನ್ನ. ಅಂದ್ರೆ ಇಂಟು 8 ಮಾಡ್ಕೊಳ್ರಿ. ಎಷ್ಟು ಬಂತು ನಿಮ್ಗೆ? 2000 ಅಂತ. ಓಕೆ, ಹಾಗಿದ್ರೆ ಆಪ್ಷನ್ ಯಾವ್ದಾಗುತ್ತಾ? ಆಪ್ಷನ್ ನಂಬರ್ 2 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಹೋಗ್ಬೋದಾ ಮುಂದಿನ ಕ್ವಶನ್ಗೆ? ರೈಟ್, ಏನ್ ಕೊಳ್ಯಾರ ನೋಡ್ರಿ ಮುಂದಿನ ಕ್ವಶನ್ ಒಳಗ. ಇದು ಮಾಡ್ಬೋದಾ ನೀವು? ನೋಡ್ರಿ ಇಲ್ಲಿ, ಇಫ್ ಅ ನಂಬರ್ ಎ ಇಸ್ ಡಿವಿಸಿಬಲ್ ಬೈ 18 ಅಂಡ್ ಅನದರ್ ನಂಬರ್ ಬಿ ಇಸ್ ಡಿವಿಸಿಬಲ್ ಬೈ 12, ದೆನ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಡಿವಿಸಿಬಲ್ ಬೈ ಅಂತ ಕೇಳಿದ್ರೆ ಕ್ವಶನ್. ಓಕೆನಾ? ಈ ರೀತಿಯಾಗಿ ಸಂಬಂಧಪಟ್ಟಂತೆ 1 ಅಥವಾ 2 ಕ್ವಶನ್ ಕೇಳ್ತಾರೆ. ಓಕೆ, ಇವಾಗ ನೋಡ್ರಿ, ಒಂದು ಸಂಖ್ಯೆ ಎ ಅನ್ನ 18 ರಿಂದ ವಿಭಜಿಸಿದರೆ ಮತ್ತು ಮತ್ತೊಂದು ಸಂಖ್ಯೆ ಯಾವ್ದು ಹೇಳ್ರಿ? ಬಿ ಅಂತ ಅದ. ಆ ಬಿ ಅನ್ನ 12 ರಿಂದ ವಿಭಜಿಸಿದರೆ ಹಾಗಾದರೆ ಆಗ ಎ ಸ್ಕ್ವೇರ್ ಮತ್ತು ಬಿ ಸ್ಕ್ವೇರ್ ಇದನ್ನ ಹೇಗೆ ವಿಭಜಿಸಬಹುದು ಅಂತ. ಇವಾಗ ನನಗ್ ಮೊದಲನೇದಾಗಿ ಹೇಳ್ರಿ, ಎ ಸ್ಕ್ವೇರ್ ಮತ್ತು ಬಿ ಸ್ಕ್ವೇರ್ ನ ಫಾರ್ಮುಲಾ ಏನ್ ಬರುತ್ತಾ? ಬಿ ಸ್ಕ್ವೇರ್. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಲ್ಲ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ನಾ ಅದಕ್ಕೆ ಕೇಳತ್ತೀನಿ ನಿಮಗ್ನ, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಕೇಳತ್ತಿಲ್ಲ ನಾ ನಿಮ್ಗ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಕೇಳತ್ತೀನಿ. ಏನ್ ಬರುತ್ತಾ ಫಾರ್ಮುಲಾ? ಹೇಳ್ಬೋದಾ ಯಾರಾದ್ರೂ? ಗೊತ್ತಿಲ್ಲ, ಟ್ರೈ ಮಾಡ್ರಿ. ಅಲ್ಲೇ ಅದ, ಫಾರ್ಮುಲಾ ಒಳಗೆ ಅದ, ಅಂತ ಏನೂ ಇಲ್ಲ. ನೋಡ್ರಿ ಏನ್ ಬರುತ್ತಾ ಫಾರ್ಮುಲಾ? ಎ ಮೈನಸ್ ಬಿ ದೆನ್ ಎ ಪ್ಲಸ್ ಬಿ ಅಂತ ಫಾರ್ಮುಲಾ ಇಷ್ಟೇ ಬರ್ತದೆ. ಓಕೆನಾ? ಅದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ದೆನ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ನೀವು ಹೇಳೋದು ಫಾರ್ಮುಲಾ. ಇವಾಗ ಏನ್ ಬೇಕು ನಮ್ಗೆ? ಓನ್ಲಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ. ಇದಿಷ್ಟು ಕ್ಲಿಯರ್ ಇದೆನಾ? ಇವಾಗ
ಒಂದ್ ಸಂಖ್ಯೆ ಎಷ್ಟದಂತ 18 ಅದಂತ, ಬಿ ಎಷ್ಟದಂತ 12 ಅದಂತ. ಸೇಮ್ ಇದು 18 ಇರುತ್ತ, ಇದು 12 ಇರುತ್ತ ಅಂತ. ಓಕೆನಾ? ಕ್ಲಿಯರ್ ಇದನ್ನ ಇದಿಷ್ಟು. ಹಾಗಾದ್ರೆ ಈ 18 ಮತ್ತು 12ರ ಲಸ ಎಷ್ಟು ಬರುತ್ತಾ? 36 ಬರ್ತದ. ಅಂದ್ರೆ 36 ಆಫ್ ಎ ಮೈನಸ್ ಬಿ ಅಂತ. ದೆನ್ 36 ಆಫ್ ಎ ಪ್ಲಸ್ ಬಿ ಅಂತ. ಅಂದ್ರೆ 18 ಎರಡ್ಲೆ 36, 12 ಮೂರ್ಲೆ 36, 2a 3b ಅಂತ ಬರ್ಬೋದಾ? ಅಂದ್ರೆ ಟೋಟಲ್ ಆಗಿ ಈ ಸಂಖ್ಯೆ ಎದ್ರಿಂದ ಡಿವೈಡ್ ಆಗುತ್ತಾ? 36 ಇಂತ. ಹಾಗಿದ್ರೆ ಅವ್ರು ಯಾವ ಕೇಳರಲ್ಲಿ ಇದನ್ನು ಹೇಗೆ ವಿಭಜಿಸಬಹುದು ಅಂದ್ರೆ ಯಾವ್ದು ಬರುತ್ತಾ? ಆಪ್ಷನ್ ನಂಬರ್ 3 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಓಕೆನಾ? ಕ್ಲಿಯರ್ ಇದನ್ನ ಕಂಪ್ಲೀಟ್ ಆಗಿ ಮಾಡ್ಕೊಂತ ಹೋದ್ರೆ ಏನ್ ಬರುತ್ತೆ ಆನ್ಸರ್ ನಮ್ಗ? 36 ಅಂತ ಬರುತ್ತೆ. ಓಕೆ, ಅಂದ್ರೆ ಕಂಪ್ಲೀಟ್ ಆಗಿ ಡಿವಿಸಿಬಲ್ ಆಗ್ಬೇಕು. ಅಥವಾ ಈ ರೀತಿಯ ಕೂಡ ಮಾಡ್ಬೋದು. ನೋಡ್ರಿ, ಇವಾಗ ಏನದಲ್ಲಿ 18 ಮೈನಸ್, ನೋಡ್ರಿ ಎ ಮೈನಸ್ ಬಿ ಇದೆ, ದೆನ್ ಎ ಪ್ಲಸ್ ಬಿ ಇದೆ. 18 ಒಳಗ 12 ಕಳೆದ್ರ 6 ಅಂತ ಬಂತು. 18 ಪ್ಲಸ್ 12 ಅಂದ್ರ 30. ಓಕೆನಾ? ಟೋಟಲ್ ಆಗಿ ಎಷ್ಟು ಬಂತು? 180 ಬಂತು. ಇವಾಗ ಈ 180 ಯಾವ ಸಂಖ್ಯೆಯಲ್ಲಿ ಛೇದ ಹೋಗ್ತಾವ ನೋಡ್ರಿ ಕರೆಕ್ಟ್ ಆಗಿ? 48ರಲ್ಲಿ ಹೋಗಲ್ಲ, ಫುಲ್ ಕಂಪ್ಲೀಟ್ ಆಗಿ ಹೋಗಲ್ಲ. ಬಟ್ ಈ 30ರಲ್ಲೇ ಹೋಗ್ತದ, ಬಟ್ 36ರಲ್ಲೇ ಹೋಗ್ತದ. ಓಕೆನಾ? ಇವೆರಡು ಆಪ್ಷನ್ಲಿ ಆ ಸಂಖ್ಯೆ ಪೂರ್ಣವಾಗಿ ಛೇದ ಹೋಗ್ತದ. ಬಟ್ ಇವಾಗ ಈ 36ರನ್ನ ಇಲ್ಲಿ ಆಡ್ ಮಾಡ್ಕೊಡ್ರಿ, ಹೇಗೆ ಆಡ್ ಮಾಡ್ಕೊಡ್ರಿ? ಎಷ್ಟ್ ಮಾಡ್ತ ನೋಡ್ರಿ? ಎ ವ್ಯಾಲ್ಯೂ ಎಷ್ಟದ? 18 ಪ್ಲಸ್ 36 ಅಂದ್ರೆ ಎಷ್ಟಾಗತ್ತ? 54. ಫಸ್ಟಿಗೆ ಎ ಒಳಗೆ ಅಷ್ಟೇ ಆಡ್ ಮಾಡ್ಕೋಬೇಕು, ಬಿ ಒಳಗೆ ಆಡ್ ಮಾಡೋ ಹಾಗಿಲ್ಲ. ಓಕೆನಾ? ಬಿ ಅಂದ್ರೆ ಎಷ್ಟು ಬಂತು? 54 ಮೈನಸ್ 12 ಅಂದ್ರ ದೆನ್ 54 ಪ್ಲಸ್ ಬಿ ಅಂದ್ರೆ ಎಷ್ಟು? 12, 2, 4, 42 ಮೈನಸ್ ಮಾಡ್ಕೊಂಡ್ರ 54ರೊಳಗೆ 12 ಕಳೆದ್ರೆ 42, ರೈಟಾ? ದೆನ್ 54 ಪ್ಲಸ್ 12 ಎಷ್ಟಾಗತ್ತ? 66. ಇವೆರಡನ್ನ ಮಲ್ಟಿಪ್ಲೈ ಮಾಡ್ರಿ. ಮಲ್ಟಿಪ್ಲೈ ಮಾಡಿ ಈ 36ರಿಂದ ಛೇದ ಹೊಡ್ಕೊಳ್ರಿ, ಎಷ್ಟು ಬರ್ತದೆ ನೋಡ್ರಿ. ಇದು ಕರೆಕ್ಟ್ ಆಗುತ್ತೆ. ಓಕೆನಾ? ಕ್ಲಿಯರ್ ಇದೆ. ಆಪ್ಷನ್ ಯಾವ್ದಾಗುತ್ತೆ ಹೇಳ್ರಿ ಇಲ್ಲಿ? ಆಪ್ಷನ್ ನಂಬರ್ 3 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಓಕೆ, ಮೇನ್ ಇಲ್ಲಿ ಏನ್ ನೆನ್ಪಿಟ್ಕೋಬೇಕು? ಫಾರ್ಮುಲಾವನ್ನ ನೆನ್ಪಿಟ್ಕೋಬೇಕು. ಓಕೆನಾ? ಅದು ಸ್ವಲ್ಪ ನೆನ್ಪಿಟ್ಕೊಡ್ರಿ, ಇದು ಮುಂದೆ ಈಸಿಯಾಗಿ ಮಾಡ್ಕೋತಾ ಬರುತ್ತೆ. ಇವಾಗ ಇಲ್ಲಿ ಏನ್ ತಗೋಬೇಕು? ಎಲ್ಸಿಎಂ ತಗೊಂಡ್ರೆ ಗೊತ್ತಾಗುತ್ತೆ, ನಮ್ಗೆ ಮುಂದೆ ಹೋಗೋ ಅವಶ್ಯಕತೆ ಇಲ್ಲ. ಓಕೆನಾ? ಹೋಗ್ಬೋದಾ ಮುಂದಿನ ಕ್ವಶನ್ಗೆ? ಮುಂದಿನ ಕ್ವಶನ್ ನೋಡ್ರಿ, ಏನ್ ಕೊಟ್ಟಾರ? ನಿಮ್ ಫೇವ್ರೇಟ್ ಕ್ವಶನ್ ಬಂದದ ಇಲ್ಲಿ. ಫಾರ್ಮುಲಾ ಹೇಳಿದ್ರೆ ಮಾತ್ರ ನಿಮ್ ಫೇವ್ರೇಟ್ ಆಗುತ್ತೆ ಇದು. ಓಕೆನಾ? ನೋಡ್ರಿ ಏನದ? ಇಫ್ ದ ರೇಡಿಯಸ್ ಅಂಡ್ ಹೈಟ್ ಆಫ್ ದ ಸಿಲಿಂಡರ್ ಆರ್ 91 ಮೀಟರ್ ಅಂಡ್ 2.5 ಮೀಟರ್ ಅಂತ. ನೋಡ್ರಿ ಕರೆಕ್ಟ್ ಆಗಿ ರೇಡಿಯಸ್ ಎಷ್ಟು ಕೊಟ್ಟಾರ ಹೇಳ್ರಿ? 91. ಹೈಟ್ ಎಷ್ಟು ಕೊಟ್ಟಾರ? 2.5 ಮೀಟರ್ ಅಂತ ಕೊಟ್ಟಾರ. ಓಕೆನಾ? ಹೆಂಗಿರ್ಬೋದು ಕ್ವಶನ್ ಹೇಳ್ರಿ ಇದು? ಸುಮ್ ನೋಡಿದ್ಮೇಲೆ ಹೇಳ್ಬೋದಾ ಹೆಂಗಿದೆ ಕ್ವಶನ್ ಅಂತ? ಹಾ ರೈಟ್, ಕೇಳಿದ್ದಾರೆ. ನಿಮ್ಗೆ ಹೆಂಗ ಅನಿಸ್ತ? ಮಾಡ್ಬೋದಾ ಅಥವಾ ಮಾಡದೇ ಇರ್ಬೋದಾ ಗೊತ್ತಿಲ್ಲ. ನೋಡ್ರಿ, ಇವಾಗ ಮಾಡ್ಬೋದು ಅಂತ ಹೇಳ್ಬೋದು ನೀವೇ. ಇಫ್ ದ ರೇಡಿಯಸ್ ಅಂಡ್ ಹೈಟ್ ಆಫ್ ದ ಸಿಲಿಂಡರ್ ಆರ್ 91 ಮೀಟರ್ ಅಂಡ್ 2.5 ಮೀಟರ್ ರೆಸ್ಪೆಕ್ಟಿವ್ಲಿ, ದೆನ್ ವಾಟ್ ಈಸ್ ದ ಕರ್ಡ್ ಸರ್ಫೇಸ್ ಏರಿಯಾ? ಅಂದ್ರೆ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ ಕರಿತೀವಿ. ದೆನ್ ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೇನು? ಒಟ್ಟು ಮೇಲ್ಮೈ ವಿಸ್ತೀರ್ಣ ಅಂತ ಕರಿತೀವಿ. ಅದು ಎದ್ರದ್ ಕೇಳ್ಯಾರ? ಆಫ್ ದ ಸಿಲಿಂಡರ್ ಅಂತ. ಸಿಲಿಂಡರ್ ಈ ರೀತಿಯಾಗಿರುತ್ತಾ? ಯಾವ ರೀತಿಯಾಗಿ? ಈ ರೀತಿಯಾಗಿ ಇರುತ್ತ ಸಿಲಿಂಡರ್. ಹಾಗಾದ್ರೆ ಏನ್ ಕೇಳಾರ ನೋಡ್ರಿ ಮುಂದ? ಇನ್ನ ರೆಸ್ಪೆಕ್ಟಿವ್ ಮ್ಯಾನರ್ ಯೂಸ್ ಪೈ ಈಕ್ವಲ್ ಟು 22/7 ಅಂತ ಕೇಳಿದ್ದಾರೆ. ಇವಾಗ ಕ್ವಶನ್ ಓದ್ಕೊಳ್ರಿ. ಸಿಲಿಂಡರ್ ನ ತ್ರಿಜ್ಯ ಮತ್ತು ಎತ್ತರ ಕ್ರಮವಾಗಿ 91 ಮೀಟರ್ ಅದ, 2.5 ಮೀಟರ್ ಅಂತದ. ಇವಾಗ ಏನ್ ಕೇಳ್ಯಾರ? ಅದರ ವಕ್ರ ಮೇಲ್ಮೈ ವಿಸ್ತೀರ್ಣ ಮತ್ತು ಒಟ್ಟು ಮೇಲ್ಮೈ ವಿಸ್ತೀರ್ಣ ಎಷ್ಟು? ನಿಮ್ಗೆ ಈ ಹಿಂದಿನ ಕ್ವಶನ್ ಪರ್ ಬಿಡಿಸಿ ಅವಾಗ ಫಾರ್ಮುಲಾ ಬಂದಿತ್ತು, ಕರ್ಡ್ ಸರ್ಫೇಸ್ ಏರಿಯಾ, ಟೋಟಲ್ ಸರ್ಫೇಸ್ ಏರಿಯಾ. ಓಕೆನಾ? ಬರ್ಕೊಂಡಿರ ಎಲ್ಲರೂ ಫಾರ್ಮುಲಾವನ್ನ? ಈಗ ಅದ ನೋಟ್ಸ್ ಒಳಗ ಫಾರ್ಮುಲಾ ಏನ್ ಬರುತ್ತೆ ಹೇಳ್ರಿ ಫಾಸ್ಟ್? ಸಿಲಿಂಡರ್ದು ವಕ್ರ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು ಸಿಲಿಂಡರ್ದು ಟೋಟಲ್ ಒಟ್ಟು ಮೇಲ್ಮೈ ವಿಸ್ತೀರ್ಣ ಅಂತ. ಕರ್ಡ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನ್ ಬರುತ್ತಾ ಕೇಳತ್ತೀನಿ ನಿಮ್ಗೆ ನಾನು. ಏನ್ ಬರ್ಬೋದು? ಟ್ರೈ ಮಾಡ್ರಲ್ಲ. ಗೊತ್ತಿಲ್ಲ? ಹಾ ಕರೆಕ್ಟ್ ಅದ ಹೇಳ್ರಿ, ನೀವು ಹೇಳ್ರಿ ನೋಡೋಣ. ಕರೆಕ್ಟ್ ಹೇಳ್ರಿ, ಸ್ವಲ್ಪ ಜೋಗ್ಲಿ ಹೇಳ್ರಿ. ನೋಡ್ರಿ ಇಲ್ಲಿ ಏನ್ ಬರ್ತದಂತ?
ಸಿಲಿಂಡರ್ನ ಕರ್ಡ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನ್ ಬರುತ್ತಾ 2πRH ಅಂತ. ಮಾಡಿರ್ಲಿ ಇದ್ರ ಮೇಲೆ ನಿನ್ನೆ ಮಾಡಿರಿ, ನೆನ್ಪಿಲ್ಲ ಅಂದ್ರೂ ಅದಕ್ಕೆ ಪ್ರಾಕ್ಟೀಸ್ ಮಾಡ್ರಿ ಅಲ್ಲತ್ತಿ ನಿಮ್ನ. ಇವಾಗ ನೋಡ್ರಿ ಸಿಲಿಂಡರ್ನ ಟೋಟಲ್ ಸರ್ಫೇಸ್ ಏರಿಯಾ ಏನ್ ಬರುತ್ತಾ 2πRH+R. ಎರಡು ಸೇಮಿ ಅದಾವ, ಇಲ್ಲಿ ಬ್ರಾಕೆಟ್ ಒಳಗೆ ಬರುತ್ತಾ, ಇಲ್ಲಿ ಒಂದೇ ಬರುತ್ತಾ. ಓಕೆನಾ, ಕ್ಲಿಯರ್ ಇದೇನೆ ಇದಿಷ್ಟು. ಇವಾಗ ನೋಡ್ರಿ ಇಲ್ಲಿ 2 × π ಅಂದ್ರೆ ಏನರ್ಥ 22/7. ಅವರು ರೇಡಿಯಸ್ ಕೊಟ್ಟಾರೆ ನೋಡ್ರಿ, ಇಲ್ಲಿ ಎಷ್ಟು ಕೊಟ್ಟಾರ 91, ಎಚ್ ಕೊಟ್ಟಾರ 2.5 ಮೀಟರ್ ಅಂತ. ಅಂದ್ರೆ 2.5 ಅನ್ನ 25/10 ಅಂತ ಬರ್ಕೋಬಹುದಾ, ರೈಟಾ? ದೆನ್ ಈಕ್ವಲ್ ಟು ಇವಾಗ ನೋಡ್ರಿ ಸಿಲಿಂಡರ್ನ ಟೋಟಲ್ ಸರ್ಫೇಸ್ ಏರಿಯಾ 2 × 22/7, ರೇಡಿಯಸ್ ಎಷ್ಟದ ಹೇಳ್ರಿ, ಸೇಮ್ 91 ಅಂತದ. ದೆನ್ ಎಚ್ ಅಂದ್ರ ಎಷ್ಟದ 25/10 ಅಂತ ಬರ್ಕೋಬಹುದಾ. ದೆನ್ ನೋಡ್ರಿ ಇವಾಗ ಆರ್ ಎಷ್ಟದ, ಇಲ್ಲಿ 91 ಅಂತ ಅದ. ಇವಾಗ ಇಲ್ಲಿ ನೋಡ್ರಿ, ಇವಾಗ ಇಲ್ಲಿ ಛೇದ ಹೊಡ್ಕೊಳ್ರಿ. ಇವಾಗ ನೋಡ್ರಿ ನಮ್ಗ ಇವಾಗ ಇಲ್ಲಿ ಒಂದ್ ವ್ಯಾಲ್ಯೂ ಬಂದತಿಕೋ, ಅದು ಮಾಡೋ ಅವಶ್ಯಕತೆನೇ ಇಲ್ಲ ನಮಗ. ಓಕೆನಾ, ಬಟ್ ನೀವು ಪ್ರಾಕ್ಟೀಸ್ ಆಗ್ಲಿ. ಓಕೆನಾ, ಪ್ರಾಕ್ಟೀಸ್ ಆಗ್ಬೇಕು ನಿಮ್ಗೆ. ಇವಾಗಿನ ಎಕ್ಸಾಮ್ ಬರೀತಿರ್ಲಿಲ್ಲ ನೀವು. ಓಕೆನಾ, ಹಾಗಿದ್ರೆ ಮಾಡ್ಕೊಳ್ರಿ. ಇವಾಗ ನೋಡ್ರಿ 7 ಒಂದ್ಲೇ 7, 7 ಒಂದ್ಲೇ 7, 9 7 ಕಳೆದ್ರೆ 2, 7 3 ಎಷ್ಟಾಗತ್ತ 21 ಅಂತ ಆಯ್ತು, ಛೇದ ಹೊಡಿತು. ದೆನ್ 13 7 ಎಷ್ಟು 26 × 22 ಅಂತ ಬರುತ್ತಾ. ನೋಡ್ರಿ ಇವಾಗ ಇದಿಷ್ಟ ಆಯ್ತಾ, ಇದಿಷ್ಟೇ ಬಿಡ್ರಿ. ಇವಾಗ 5 5 25, 5 2 10, ಈ 2 ಕ್ಯಾನ್ಸಲ್, ಈ 2 ಕ್ಯಾನ್ಸಲ್. ಓಕೆನಾ, ಇವಾಗ 13 × 22 × 5 ಮಲ್ಟಿಪ್ಲೈ ಮಾಡ್ರಿ, 22 × 5 ಮಲ್ಟಿಪ್ಲೈ ಮಾಡ್ರಿ, ಅಥವಾ 13 × 5 ಮಲ್ಟಿಪ್ಲೈ ಮಾಡ್ರಿ. ಪಾಸ್ ಮಾಡ್ಬೇಕು. 13 5 ಎಷ್ಟು 65 × 22 ಅಂತ ಮಾಡ್ರಿ, ಎಷ್ಟು ಬರ್ಬೋದು ಹೇಳ್ರಿ ಫಾಸ್ಟ್. ನೋಡ್ರಿ ಇಲ್ಲಿ 65 × 22 ಮಾಡಿದಾಗ 2 5 10, 2 6 12 1 13, 2 5 10, 2 6 12 1 13 ಅಂತ 0 3 4 1 ಅಂತ. ಎಲ್ಲಿದೆ ನೋಡ್ರಿ 1430 ಅಂತ. ಆಪ್ಷನ್ ಒಳಗೆ ಇದೆನಾ, ಎಲ್ಲಿ ಆಪ್ಷನ್ ನಂಬರ್ 4 ಅಂತ. ಆಪ್ಷನ್ ನಂಬರ್ 4 ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಆಗುತ್ತಾ. ಬಟ್ ನಾವ್ ಇದು ಕಂಡು ಹಿಡ್ದಿಲ್ಲ. ಓಕೆನಾ, ಅದನ್ನ ನೀವು ಹೋಮ್ವರ್ಕ್ ಆಗಿ ಮಾಡ್ಕೋಬೇಕು. ಏನದ ಹೋಮ್ವರ್ಕ್ ಆಗಿ ಮಾಡ್ಕೋಬೇಕು. ಬಟ್ ಆಪ್ಷನ್ ಇದೆ ಯಾವುದು, ಆಪ್ಷನ್ ನಂಬರ್ 4 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ನಿಮ್ಗೆ ಏನ್ ಹೇಳಿದೀನಿ ನಾನು, ಫಾರ್ಮುಲಾ ಹೇಳಿದೀನಿ ಇಂಪಾರ್ಟೆಂಟ್ ಆಗಿ. ಏನ್ ಬರುತ್ತಾ 2πRH ಅಂತ ಬರುತ್ತೆ ಫಾರ್ಮುಲಾ. ಏನ್ ಬರುತ್ತೆ ಹೇಳ್ರಿ ಫಾರ್ಮುಲಾ 2πRH ಅಂತ ಬರುತ್ತಾ. ಇದು ಏನ್ ಬರುತ್ತಾ 2πRH+R ಅಂತ ಬರುತ್ತೆ. ಇದು ಇಷ್ಟೇ, ಕ್ಯಾಲ್ಕುಲಸ್ ಫಾಸ್ಟ್ ಅಷ್ಟೇ ಮಾಡ್ಬೇಕು. ಓಕೆನಾ, ಮಾಡ್ಬೋದಾ ನೀವು? ಹೋಮ್ವರ್ಕ್ ಕೊಡ್ಲಿ ಮಗ, ಮಾಡ್ತಿರೋದಿಷ್ಟು ರೈಟ್. ಹಾಗಿದ್ರೆ ಆಪ್ಷನ್ ಯಾವ್ದಾಗುತ್ತಾ, ಆಪ್ಷನ್ ನಂಬರ್ 4 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಇದು ಒಂದೇ ಬೇಸಿಸ್ ಮೇಲೆ ನಾವು ಹೇಳ್ಕೊತಾ ಹೋಗ್ಬೋದು. ಓಕೆನಾ, ಮುಂದಿನ ಕ್ವಶನ್ ನೋಡ್ರಿ ಏನದ, ಇಲ್ಲಿ ಹೇಳ್ತೀರಿ ಫಾರ್ಮುಲಾ ಏನದ ಅಂತ ನೋಡ್ರಿ, ಟ್ರೈ ಮಾಡ್ರಿ. ಫೈಂಡ್ ದ ರೇಷಿಯೋ ಆಫ್ ದ ಟೋಟಲ್ ಸರ್ಫೇಸ್ ಏರಿಯಾ ಟು ಕರ್ಡ್ ಸರ್ಫೇಸ್ ಏರಿಯಾ ಆಫ್ ಅ ಸಿಲಿಂಡರ್ ಹೂಸ್ ರೇಡಿಯಸ್ ಇಸ್ 20 ಸೆಂಟಿಮೀಟರ್ ಅಂಡ್ ಹೈಟ್ 50 ಸೆಂಟಿಮೀಟರ್ ಅಂತ. ಅಂದ್ರೆ 20 ಸೆಂಟಿಮೀಟರ್ ತ್ರಿಜ್ಯ, 50 ಸೆಂಟಿಮೀಟರ್ ಎತ್ತರವಿರುವ ಸಿಲಿಂಡರ್ ನ ವಕ್ರ ಮೇಲ್ಮೈ ವಿಸ್ತೀರ್ಣದ ಒಟ್ಟು ಮೇಲ್ಮೈ ವಿಸ್ತೀರ್ಣದ ಅನುಪಾತವನ್ನ ಕಂಡುಹಿಡಿಯಿರಿ ಅಂತ. ಕ್ವಶನ್ ಅರ್ಥ ಆಯ್ತಾ? ಅರ್ಥ ಆಯ್ತಾ ಅಲ್ಲತ್ತೆ ನಿಮ್ ಕ್ವಶನ್? ನೋಡ್ರಿ ಏನಿಗೆ ಕೊಟ್ಟಾರ, ತ್ರಿಜ್ಯ ಕೊಟ್ಟಾರ ನಮ್ಗ ಎಷ್ಟು 20 ಸೆಂಟಿಮೀಟರ್, ದೆನ್ ಹೈಟ್ ಕೊಟ್ಟಾರ ಎಷ್ಟು 50 ಸೆಂಟಿಮೀಟರ್. ಇವಾಗ ಏನ್ ಕೊಟ್ಟಾರ ಮುಂದ, ಸಿಲಿಂಡರ್ ನ ವಕ್ರ ಮೇಲ್ಮೈ ವಿಸ್ತೀರ್ಣ. ಈ ಹಿಂದಿನ ಪ್ರಶ್ನೆ ಒಳಗೆ ಏನ್ ಕೇಳಿರು, ಸೇಮ್ ಬಂಪರ್ ಆಫರ್ ನೋಡ್ರಿ, ಇದು ಸೇಮ್ ಆಸ್ ಇಟ್ ಇಸ್ ಫಾರ್ಮುಲಾ ಕೇಳ. ಏನ್ ಕೇಳಾರ, ಸಿಲಿಂಡರ್ದು ಕರ್ಡ್ ಸರ್ಫೇಸ್ ಏರಿಯಾ ಅಂತ ಕೇಳ್ಯಾರ. ಓಕೆನಾ, ದೆನ್ ಇವಾಗ ಮತ್ತೇನ್ ಕೇಳ್ಯಾರ, ಅದರ ಒಟ್ಟು ಮೇಲ್ಮೈ ವಿಸ್ತೀರ್ಣ. ಮತ್ ಒಟ್ಟು ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನಾಗುತ್ತಾ, ಟೋಟಲ್ ಸರ್ಫೇಸ್ ಏರಿಯಾ. ಹಾಗಿದ್ರೆ ಅವುಗಳ ಅನುಪಾತವನ್ನ ಕಂಡುಹಿಡಿಯಿರಿ ಅಂತ ಕೇಳಿದಾರೆ. ಹಾಗಾದ್ರೆ ಅನುಪಾತ ಅಂದ್ರೆ ಮೊದಲನೇದಾಗಿ ಫಾರ್ಮುಲಾ ಏನ್ ಬರ್ತಾ ಹೇಳ್ರಿ, ಇವಾಗ ಹೇಳಿದೆ ನಾನು. ಏನ್ ಬರುತ್ತೆ ಇದ್ರದ್ದು 2πRH ಅಂತ. ಅದನ್ನ ಪ್ರಾಕ್ಟೀಸ್ ಮಾಡ್ರಿ, ನೋಡಿ ಹೇಳೋ ಹಾಗಿಲ್ಲ. ಓಕೆನಾ, ಇವಾಗ ಇದೆಷ್ಟು ಬರ್ತದ ಫಾರ್ಮುಲಾ, ನೀವ್ ಹೇಳ್ರಿ. 2πR in bracket H+R, ರೈಟ್. ಏನ್ ಬರುತ್ತಾ 2πR in bracket H+R ಅಂತ. ಇವಾಗ ಅವುಗಳ ಅನುಪಾತವನ್ನ ಕಂಡುಹಿಡಿಯಿರಿ ಅಂದ್ರೆ, ಇವಾಗ 2πR ಕಾಮನ್ ಇದೆನಾ, ಹಾಗಾದ್ರೆ ಕ್ಯಾನ್ಸಲ್ ಮಾಡ್ಕೋಬಹುದಾ.
2πr 2πr ಕ್ಯಾನ್ಸಲ್ 2πr ಕ್ಯಾನ್ಸಲ್. ಇಲ್ಲಿ ಉಳಿದೇನು ಎಚ್ ಉಳಿದ. ಎಚ್ ವ್ಯಾಲ್ಯೂ ಎಷ್ಟದ ಇಲ್ಲಿ 15. ದೆನ್ ಇಲ್ಲೇನು ಉಳಿದದ ಎಚ್ ಪ್ಲಸ್ ಆರ್ ಅಂತ. ಎಚ್ ಎಷ್ಟದ 50 ಅಂತ. ಆರ್ ಎಷ್ಟದ ಹೇಳ್ರಿ 20. ಓಕೆನಾ. ಇವಾಗ 50 ಪ್ಲಸ್ 50 ಅನುಪಾತ 70 ಅಂದ್ರೆ ಎಷ್ಟಾಗುತ್ತೆ ರೇಷೋ? ಈ 0 ಕ್ಯಾನ್ಸಲ್ 5:7 ಅಂತ ಆಗುತ್ತಾ. ಆಪ್ಷನ್ ಇದೇನೆ 5:7. ಯಾವ್ದಾಗುತ್ತಾ ಆಪ್ಷನ್? ಆಪ್ಷನ್ ನಂಬರ್ ಫಸ್ಟ್ ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಕ್ಲಿಯರ್ ಇದೇನೆ ಯಾವ ರೀತಿ ಕೇಳ್ಯಾರ ಕ್ವಶನ್? ಇದ್ರ ಬೇಸಿಸ್ ಮೇಲೆ ನೋಡ್ರಿ ಯಾವ ರೀತಿ ಕೇಳ್ಯಾರ. ಇವಾಗ ಹಿಂದೆನೂ ಕೂಡ ಇದೇ ಫಾರ್ಮುಲಾ ಮೇಲೆ ಕೇಳಿರು, ಇವಾಗನು ಕೂಡ ಇದೇ ಫಾರ್ಮುಲಾ ಮೇಲೆ ಕೇಳತ್ತಾರ ಅಂತ. ಓಕೆನಾ? ಕ್ಲಿಯರ್ ಇದೆ? ರೈಟ್. ಮಾಡ್ಬೋದಾ ನೀವು ಈ ರೀತಿಯಾಗಿ ಬಂದ್ರ? ಪ್ರಾಕ್ಟೀಸ್ ಮಾಡ್ಕೋತಾ ಹೋಗ್ರಿ, ನಿಮ್ಗೆ ಈಸಿ ಆಗುತ್ತೆ ಫಾರ್ಮುಲಾ. ಇದೇನ್ ಡಿಫಿಕಲ್ಟ್ ಅಲ್ಲ. ಓಕೆನಾ? ವೆನ್ ಫಾರ್ಮುಲಾ ಯಾವಾಗ ಫಾರ್ಮುಲಾ ಬರುತ್ತೆ ನಿಮಗೆ ಅವಾಗ ಈಸಿ ಆಗ್ತದೆ. ನೋಟ್ ಮಾಡ್ಕೊಂಡಿರಲ್ಲ? ರೈಟ್. ಮುಂದಿನ ಕ್ವಶನ್ ನೋಡ್ರಿ ಏನದ ಅಂತ. ದ HCF ಆಫ್ 3/4, 5/7 and 7/9 and 1/12 ವಿಲ್ ಬಿ ಅಂತ ಕೇಳಿದಾರೆ. ನಿಮ್ಗೆ ಏನ್ ಹೇಳಿದೆ ನಾನು ಆಗಲೇನೆ? HCF ಮತ್ತೆ LCM ಕಂಡಿಡಿದು ಹೇಳಿನಿಲ್ಲ? ಮಾಡ್ಬೋದಾ ಇದು? ಮಾಡ್ಬೋದಾ? ಮಾಡ್ರಿ, ಫಾಸ್ಟ್ ಮಾಡ್ರಿ. ಡಿಫ್ರೆನ್ಸ್ ಅಂದ್ರೆ ಡಿವೈಡ್ ಬೈ ಇದ್ ಹೇಳಿಲ್ಲ. ಇವಾಗ ನೋಡ್ರಿ ಈ ರೀತಿ ಕೊಟ್ಟಾಗ ಏನ್ ಮಾಡ್ತೀವಪ್ಪ ಅಂದ್ರೆ, ನೋಡ್ರಿ ಇದು ಕ್ವಶನ್ ಹಿಂದಿನ ಶಿಫ್ಟ್ ಒಳಗೆ ಬಂದು ನೀವು ಕರೆಕ್ಟ್ ಆಗಿ ಶಿಫ್ಟ್ ನೋಡಿಲ್ಲ. ನೋಡ್ರಿ ಇಲ್ಲಿ ಏನದ ಅಂತ. HCF ಆಫ್ 3, 5, 7, 1 ಅಂತ ಅದ. ಕ್ವಶನ್ ಫಸ್ಟ್ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ರಿ, ಇಲ್ಲಿ ಫೋಕಸ್ ಮಾಡ್ಕೊಡ್ರಿ. ಇಲ್ಲಿ ನೋಡ್ರಿ ಏನದ ಅಂತ. ದ HCF ಆಫ್ ಅಂತ ಕೇಳಿದಾರೆ ಅಂದ್ರೆ ಅದ್ರ ಏನ್ ಕೇಳ್ಯಾರ? ಮಸ ಅಂತ ಕೇಳಿದಾರೆ. ಅಂದ್ರೆ ಭಿನ್ನ ರಾಶಿ ರೂಪದಾಗ ಕೊಟ್ಟಾರ. ಅಂದ್ರೆ ಇಲ್ಲಿ ಏನದಲ್ಲ ಮೇಲಿನ ಸಂಖ್ಯೆಗಳನ್ನ ನಾವು ಏನ್ ಮಾಡ್ಕೋಬೇಕು? ಫಸ್ಟ್ ಮಸ ಅನ್ನ ಕಂಡಿಡಿಬೇಕು. ಮಸ ಕಂಡಿಡೀರಿ. 3, 5, 7 ಒಂದ್ರದ್ದು ಎಷ್ಟ್ ಬರ್ತದ? 3, 5, 7 ಮತ್ತು 1ರ ಮಸ ಎಷ್ಟು? ಮಾಡ್ರಿ ಫಾಸ್ಟ್. ನಾ ಏನ್ ಹೇಳಿದೆ ನಿಮ್ಗ? ಮಸ ಅಂದ್ರೆ ಎಲ್ಲಾ ಸಂಖ್ಯೆಗಳು ಕೇವಲ ಒಂದು ಸಂಖ್ಯೆಯಿಂದ ಮಾತ್ರ ಭಾಗ ಹೋಗ್ಬೇಕು. ಭಾಗ ಹೋಗ್ತವೇನೋ? ಮತ್ತೇನ್ ಮಾಡ್ಲತ್ತೀರಿ ನೀವು? ಹೋಗಲ್ಲ. ಅಂದ್ರೆ ಏನ್ ಬರ್ಬೇಕು? ಹೋಗಲ್ಲ ಅಂದ್ರೆ 1 ಅಂದ್ರೆ HCF ಏನ್ ಬರುತ್ತಾ? 1 ಅಂತ ಬರುತ್ತಾ? ಆಪ್ಷನ್ ಇದೆ ನೋಡ್ರಿ. 1 ಎಲ್ಲಿದೆ? ಎಲ್ಲ ಆಪ್ಷನ್ ಒಳಗಿದೆ. ರೈಟಾ? ಇದಿಷ್ಟು ಕ್ಲಿಯರ್ ಇದೆನಾ? ಎಲ್ಲಾ ಸಂಖ್ಯೆಗಳು ಒಂದೇ ಸಂಖ್ಯೆಯಿಂದ ಮಾತ್ರ ಭಾಗ ಹೋದ್ರಾಗ ಅದಕ್ಕೆ ಏನಂತ ಕರಿತೀವಿ? ಮಸ ಅಂತ ಕರಿತೀವಿ. ಹಾಗಿದ್ರೆ ಕೆಳಗಿನ ಸಂಖ್ಯೆಗಳ ಲಸ ಅನ್ನ ಕಂಡಿಡೀರಿ. ನೋಡ್ರಿ ಎಷ್ಟ್ ಬರ್ಬೋದು? ಫಾಸ್ಟ್ ಆಗಿ ಹೇಳ್ಬೋದಾ? ಎಷ್ಟ್ ಬರುತ್ತಾ? ಫಾಸ್ಟ್ ಮಾಡ್ರಿ ನೋಡೋಣ ಎಷ್ಟ್ ಬರ್ಬೋದು. 4, 7, 9, 12 ಅಂತ ಇದೆ. ಕ್ಲಿಯರ್ ಇದನ್ನ? ಇಲ್ಲಿ ನೋಡ್ರಿ, ಬಿಡ್ರಿ ಇದು. ಇವಾಗ ನೋಡ್ರಿ ಇದೊಂದ್ಸತ ಕ್ಲಿಯರ್ ಆಗಿ ನೋಡ್ಕೊಳ್ರಿ. ನೋಡ್ರಿ ಅಂದ ನಿಮಗ್ ನಾ ಬಿಡ್ರಿ ತನ್ನ. ಇವಾಗ ನೋಡ್ರಿ ಇಲ್ಲಿ ಈ ಎಲ್ಲಾ ಸಂಖ್ಯೆ ಯಾವ ಸಂಖ್ಯೆ ಬೇಕಾದ್ರೂ ಹೋಗ್ಬೋದಲ್ಲ? ಲಸ ಅದ ಇದು, ಹೋಗ್ತದೆ ಎಲ್ಲಾ ಸಂಖ್ಯೆ ಅಂತ. ಯಾವ್ದ್ ಸಂಖ್ಯೆ ಅಂತ ಅಂದ್ರೆ ಕೊಟ್ಟಂತೆ ಯಾವ ಸಂಖ್ಯೆಯಿಂದ ಕೂಡ ಹೋದ್ರು ಕೂಡ ಭಾಗ ಹೋಗ್ತದ ಅಂತ ಅರ್ಥ. ಇಲ್ಲಿ ಯಾವುದೇ ರೀತಿಯಾಗಿ ರೂಲ್ಸ್ ಇಲ್ಲ. ಟೋಟಲ್ ಆಗಿ ಏನಿದೆ ರೂಲ್ಸ್? ಕೊನೆಯದಾಗಿ 1 1 ಅಂತ ಬರ್ಬೇಕು. ಓಕೆ. ಇವಾಗ ನೋಡ್ರಿ 2 2 4, 7 ಉಳಿತದ. 9 2 6 12 ಅಂತ. ದೆನ್ 2 1 7, 9 2 3 6 ಅಂತ. ಇವಾಗ 3 ಹೊಡ್ಕೋಬಹುದು ಛೇದ. 3 1 7, 3 3 9, 3 1 ದೆನ್ 3 1 7, 3 1 1 ಅಂದ್ರೆ 7 ಹೊಡ್ಕೋಬಹುದಾ? 7 1 1 1 1 ಅಂತ ಅಪ್ಲೈ ಆಯ್ತಾ ರೂಲ್ಸ್? 1 1 ಅಂತ ಬಂದಿದೆ ಕೊನೆಗೆ. ರೈಟಾ? ಇವಾಗ ಮಲ್ಟಿಪ್ಲೈ ಮಾಡ್ರಿ. 2 2 ಎಷ್ಟು? 2 2 4 ಮಲ್ಟಿಪ್ಲೈ ಮಾಡ್ಬೇಕು. ನೀವು 6 ನಂಗೆ ಅನಿಸ್ತು ನನಗೆ. 2 2 ಎಷ್ಟು? 4. ದೆನ್ 3 3 ಎಷ್ಟು? 9. ಇದಕ್ಕೆ 7 7 ಅಂತ ಆಸ್ ಇಟ್ ಇಸ್. ಅಂದ್ರೆ ಮಲ್ಟಿಪ್ಲೈ ಮಾಡ್ರಿ. 9 7 ಎಷ್ಟು? 63. 63 ಇಂಟು 4 ಮಲ್ಟಿಪ್ಲೈ ಮಾಡ್ರಿ. 4 3 12, 6 4 24, 1 25 ಅಂತ. 252. ಆಪ್ಷನ್ ಒಳಗೆ ಇದೇನೆ 252. ಇದು ಕ್ಲಿಯರ್ ಇದೆ. ಅದು ಆಪ್ಷನ್ ಒಳಗೆ ಇರ್ತದ. ಆನ್ಸರ್ ಕರೆಕ್ಟ್ ಬಂತಂದ್ರೆ ಆಪ್ಷನ್ ಒಳಗೆ ಏನಂತಾರ? ಆಪ್ಷನ್ ಒಳಗೆ ಇದ್ದೇ ಇರ್ತದ. ಇದು ಅರ್ಥ ಆಯ್ತಾ? ಮಸ ಅರ್ಥ ಆಯ್ತಾ? ಓಕೆನಾ? ಮುಂದಿನ ಕ್ವಶನ್ ಹೋಗ್ಬೋದಾ? ನಿಮ್ಗೆ ಅರ್ಥ ಆಯ್ತಾ? ಈ ರೀತಿ ಕ್ವಶನ್ ಕೇಳ್ತಾ ಬರ್ತಾರ. ನೀವು ಇದು ಇಂಪಾರ್ಟೆನ್ಸ್ ಕೊಟ್ಟು ಮಾಡ್ಕೋತಾ ಹೋಗ್ಬೇಕು. ಇವೇ ಸಿಂಪಲ್ ಆಗಿ ಈಸಿ ಬಿಟ್ರಂದ್ರ ಲಿಸ್ಟ್ ಒಳಗೆ ಹೆಸರ್ಕೊಂಡ್ರೆ ಕಠಿಣ ಆಗತ್ತ. ಓಕೆನಾ? ಎಷ್ಟು ಬಂತ ಆನ್ಸರ? 1/252 ಅಂತ.
ಹಾಗಿದ್ರೆ ಆಪ್ಷನ್ ಯಾವ್ದಾಗುತ್ತಾ? ಆಪ್ಷನ್ ನಂಬರ್ 3 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಓಕೆ, ಈ ರೀತಿ ಕೊಟ್ರೆ ಮಾಡ್ತೀರಿ, ಎಕ್ಸಾಂಪಲ್ ಹಾಕೊಂಡು ಪ್ರಾಕ್ಟೀಸ್ ಮಾಡ್ಕೋತಾ ಹೋಗ್ರಿ. ಇವಾಗ ನೋಡ್ರಿ ಮುಂದಿನ ಕ್ವಶನ್ ಏನದಂತ. ರಾಮ್ ವಾಂಟ್ಸ್ ಟು ಪೇಂಟ್ ಆಲ್ ದ ವಾಲ್ಸ್ ಅಂಡ್ ಸೈಲಿಂಗ್ ಆಫ್ ಹಿಸ್ ರೀಡಿಂಗ್ ರೂಮ್ ಪರ್ಸನಲಿ. He started painting his room and after painting the area of 16 meters square, a paint tin of 4 liters is exhausted. How many paint tins are required to paint the remaining area if the total area of his room to be painted is 170 meters square ಅಂತ ಕ್ವಶನ್ ಕೊಟ್ಟಾರ. ಇವಾಗ ನೋಡ್ರಿ, ರಾಮ್ ತನ್ನ ಓದುವ ಕೋಣೆಯ ಎಲ್ಲಾ ಗೋಡೆಗಳು ಮತ್ತು ಚಾವಣಿಯನ್ನ ವೈಯಕ್ತಿಕವಾಗಿ ಚಿತ್ರಿಸಲು ಬಯಸ್ತಾನಂತ. ಓಕೆನಾ, ನಾವು ಓದೋ ರೂಮ್ ಚೆನ್ನಾಗಿರ್ಬೇಕು ಅಂತ ಕಾರಣದಿಂದ ಕ್ಲಿಯರ್ ಆಗಿ ಚೆನ್ನಾಗಿ ಪೇಂಟ್ ಮಾಡ್ಲತ್ತಾರ. ಏನ್ರಿ, ಡೆಕೋರೇಷನ್ ಮಾಡ್ಲತ್ತಾರ. ಓಕೆನಾ, ವಾಲಿ ಡೆಕೋರೇಷನ್, ವಾಲ್ ಅಂದ್ರೆ ಗೋಡೆಗೆ ಡೆಕೋರೇಷನ್ ಮಾಡ್ಲತ್ತಾನ. ಇವಾಗ ನೋಡ್ರಿ, ಅವನು ತನ್ನ ಕೋಣೆಗೆ ಬಣ್ಣ ಹಚ್ಚಲು ಪ್ರಾರಂಭಿಸ್ತಾನೆ. ಓಕೆನಾ, ಹಾಗಾದ್ರೆ 16 ಮೀಟರ್ ಸ್ಕ್ವೇರ್ ವಿಸ್ತೀರ್ಣವನ್ನ ಚಿತ್ರಿಸಿದ ನಂತರ ಟೋಟಲ್ ಆಗಿ 16 ಮೀಟರ್ ಸ್ಕ್ವೇರ್ ಪೇಂಟಿಂಗ್ ಆಗಿದೆ. ಓಕೆನಾ, 16 ಮೀಟರ್ ಸ್ಕ್ವೇರ್. ಹಾಗಾದ್ರೆ 4 ಲೀಟರ್ ಪೇಂಟ್ ಇನ್ ಖಾಲಿ ಆಗಿದೆ ಅಂತ ಅಂದ್ರೆ 16 ಮೀಟರ್ ಸ್ಕ್ವೇರ್ಗೆ ಪೇಂಟಿಂಗ್ ಎಷ್ಟು ಖಾಲಿ ಆಗಿದೆ? 4 ಲೀಟರ್. ರೈಟಾ? ಇವಾಗ ನೋಡ್ರಿ, ಒಂದು ವೇಳೆ ಪೇಂಟ್ ಮಾಡಬೇಕಾದ ಅವನ ಕೋಣೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಎಷ್ಟದ? 176 ಆಗಿದ್ದರೆ ಉಳಿದ ಪ್ರದೇಶವನ್ನ ಪೇಂಟ್ ಮಾಡಲು ಎಷ್ಟು ಪೇಂಟ್ ಟಿನ್ಗಳು ಬೇಕಾಗ್ತವೆ ಅಂತ ಕೇಳಿದ್ದಾರೆ. ರೈಟಾ? ಅಂದ್ರೆ 16 ಮೀಟರ್ ಸ್ಕ್ವೇರ್ಗ 4 ಲೀಟರ್ ಆದ್ರೆ 176ಗೆ ಎಷ್ಟಾಗುತ್ತಾ ಹೇಳ್ರಿ ಫಾಸ್ಟ್. 176 ಮೀಟರ್ ಸ್ಕ್ವೇರ್ಗೆ ಎಷ್ಟಾಗುತ್ತಾ ಮಾಡ್ರಿ ಫಾಸ್ಟ್. ನೋಡ್ರಿ ಇಲ್ಲಿ 176 ಇಂಟು 4 ಡಿವೈಡೆಡ್ ಬೈ 16 ಅಂತ. ಓಕೆನಾ, ದೆನ್ ಇವಾಗ ನೋಡ್ರಿ, 4 ಒಂದ್ಲೆ 4 4 16. ಓಕೆನಾ, 4 ಒಂದ್ಲೆ 4 4 16, 1 ಉಳಿತು, 4 4 16 ಅಂತ. ಟೋಟಲ್ ಆಗಿ ಎಷ್ಟಾಯ್ತು? 46 ಲೀಟರ್ಸ್ ಬೇಕಾಗ್ತದಂತ. ಓಕೆನಾ, ಏನಾಗುತ್ತಾ? 46 ಲೀಟರ್ಸ್ ಬೇಕಾಗ್ತದಂತ. ಇವಾಗ ಅವ್ರ ಏನ್ ಕೇಳಿದಾರೆ ಇಲ್ಲಿ? ಇವಾಗ ಇಲ್ಲೊಂದು ಕ್ವಶನ್ ನೋಡ್ಕೊಳ್ರಿ. 4 ಲೀಟರ್ ಪೇಂಟ್ ಟಿನ್ ಖಾಲಿ ಆಗಿದೆ. ಒಂದು ವೇಳೆ ಪೇಂಟ್ ಮಾಡಬೇಕಾದ ಅವನ ಕೊನೆಯ ಒಟ್ಟು ವಿಸ್ತೀರ್ಣ ಎಷ್ಟು? 176 ಅದ. ಉಳಿದ ಪ್ರದೇಶವನ್ನ ಪೇಂಟ್ ಮಾಡಲು ಎಷ್ಟು ಪೇಂಟ್ ಟಿನ್ಗಳು ಅಂತ ಕೇಳಿದ್ದಾರೆ. ಅಂದ್ರೆ ಇಲ್ಲಿ ಏನ್ ಬಂತು ನಮ್ಗ? 46 ಲೀಟರ್ಸ್ ಅಂತ ಬಂದಿದೆ. ಇವಾಗ ಎಷ್ಟು ಟಿನ್ ಅಂದ್ರೆ, ಟಿನ್ ಅಂದ್ರೆ ಏನು? ಟಿನ್ ಅಂದ್ರೆ ಏನು? ತವರನ? ಡಬ್ಬನ? ಟಿನ್ ಅಂದ್ರೆ ಡಬ್ಬನ? ನೋಡ್ರಿ ಏನಿದೆ ಕ್ವಶನ್. ಇದನ್ನೈತೆ ಟೋಟಲ್ ಆಗಿ 46 ಲೀಟರ್ ಅಂತ ಬೇಕಾಯ್ತು. ಇವಾಗ ನೋಡ್ರಿ ಕರೆಕ್ಟ್ ಆಗಿ ಏನ್ ಮಾಡ್ಬೇಕು ಮುಂದ. ಟೋಟಲ್ ಆಗಿ ಏನು? 46 ಲೀಟರ್ಸ್ ಬೇಕಾಗ್ಯದ. ಅಪಾನ್ ಎಷ್ಟಕ್ಕ? 176 ಮೀಟರ್ ಸ್ಕ್ವೇರ್ ವಿಸ್ತೀರ್ಣಕ ಅಂತ ಕೇಳಿದ್ದಾರೆ. ಎಲ್ಲಿವರೆಗೆ ಮಾಡ್ಬೇಕು ಇವಾಗ? ಟೋಟಲ್ ಎಷ್ಟದ? 46 ಲೀಟರ್ ಅಂತ ಅದ. ಅಂದ್ರೆ ಒಂದಕ್ಕೆ ಎಷ್ಟಾಗುತ್ತಾ? 16 ಮೀಟರ್ ಸ್ಕ್ವೇರ್ಗ 4 ಆಯ್ತಾ? ಟೋಟಲ್ ಆಗಿ 46 ಲೀಟರ್ಗ ಎಷ್ಟ್ ಬೇಕಾಗ್ತದ? 4 ಯಾಕಂದ್ರೆ ಒಂದ್ ವಾಲ್ ಅಂದ್ರೆ ಎಷ್ಟ್ ಇರ್ತಾವ? 4 ಇರ್ತಾವ. ಅಂದ್ರೆ ಮಲ್ಟಿಪ್ಲೈ ಮಾಡಿ ಇದು ಮಾಡ್ರಿ. 4 ಒಂದ್ಲೆ 4 ಎಷ್ಟಾಗ್ತದ? 10 ಆಗುತ್ತಾ? ಎಷ್ಟಾಗ್ತದ ನೋಡ್ರಿ ಕರೆಕ್ಟ್ ಆಗಿ ಎಷ್ಟ್ ಬರ್ತದಂತ ಮಾಡ್ಬೋದಾ? ಇದು ಎಷ್ಟ್ ಬರ್ತದ ನೋಡ್ರಿ. ನಾವ್ ರಾಂಗ್ ಮಾಡೀವ್ರಿ. ಎಲ್ಲಿ ಬರ್ತದ? ಹೌದಾ? 44 ಬರ್ಬೇಕಲ್ಲಿ, ತಪ್ಪಾಗಿದೆ. 4 4 16, 1 ಉಳಿತು. ಆಸ್ ಇಟ್ ಇಸ್ ಆರ್ ಇಟಿವ್ ನಾವು ಎಷ್ಟು ಬರ್ಬೇಕು? 4 ಅಂತ ಬರ್ಬೇಕು. ಓಕೆನಾ, ಎಷ್ಟು ಬಂದು ಟೋಟಲ್ ಆಗಿ 44 ಲೀಟರ್ಸ್ ಅಂತ ಆಯ್ತು. 44 ಲೀಟರ್ಸ್ ಬೇಕಾಗಿದೆ ನಮ್ಗೆ ಇವಾಗ. ಅಂದ್ರೆ ಟೋಟಲ್ ಆಗಿ ಎಷ್ಟು ವಾಲ್ ಇರ್ತಾವ ಒಂದ್ ಮನೆಗೆ, ಒಂದ್ ರೂಮಿಗೆ? 4 ವಾಲ್ಸ್ ಇರ್ತಾವ. ಅಂದ್ರೆ 4 ಅಂತ ಆಯ್ತು. 4 ಒಂದ್ಲೆ 4 11 ಅಂದ್ರೆ ಎಷ್ಟಾಯ್ತು? ಟೋಟಲ್ ಆಗಿ 11 ಲೀಟರ್ ಬೇಕಾಗಿದೆ ಇವಾಗ. ಟೋಟಲ್ ಆಗಿ ಎಷ್ಟು? 11 ಲೀಟರ್ ಡಬ್ಬಿ ಬೇಕಾಗಿದೆ. ಓಕೆನಾ, ಕ್ಲಿಯರ್ ಇದೇನಾ? ಆಪ್ಷನ್ 11 ಇದೆನಾ? ಇಲ್ಲ. ಬಟ್ ಅವ್ರ ಏನ್ ಕೇಳಾರ? 16 ಮೀಟರ್ ಸ್ಕ್ವೇರ್ ವಿಸ್ತೀರ್ಣವನ್ನ ಚಿತ್ರಿಸಿದಾರ. ಅಂದ್ರೆ ಒಂದ್ ವಾಲ್ ಅನ್ನ ಕ್ರಿಯೇಟ್ ಆಗಿದೆ ಅವ್ರದ್ದು. ಹಾಗಾದ್ರೆ -1 ಮಾಡ್ರಿ, 10 ಅಂತ ಬರುತ್ತ. ಕ್ಲಿಯರಾ? ಹಾಗಿದ್ರೆ ಆಪ್ಷನ್ ಯಾವ್ದಾಗುತ್ತಾ? ಆಪ್ಷನ್ ನಂಬರ್ 4 ಇಸ್ ದ ಕರೆಕ್ಟ್ ಆನ್ಸರ್ ಅಂತ.
ಕರೆಕ್ಟ್ ಇದೆನಾ? ಇಲ್ಲಿ ಕರೆಕ್ಟ್ ಆಗಿ ಟೋಟಲ್ ಆಗಿ 16 ಮೀಟರ್ ಸ್ಕ್ವೇರ್ ಗೆ ಅವ್ರು ಕೊಟ್ಟಾರ 4 ಲೀಟರ್ ಅಂತ. ಇನ್ನು ಉಳಿದಿದೆಷ್ಟು 176 ಮೀಟರ್ಗೆ ಎಷ್ಟು ಅಂತ ಮಾಡ್ಕೋಬೇಕು. ಇವಾಗ ಅದನ್ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಎಷ್ಟು ಬಂತು? ಟೋಟಲ್ ಆಗಿ 44 ಲೀಟರ್ ಅಂತ ಬಂದಿದೆ. ಎಷ್ಟು? 44 ಲೀಟರ್ ಅಂತ ಬಂದಿದೆ. ಇವಾಗ 44 ಲೀಟರ್ ಅನ್ನ ಟೋಟಲ್ ಆಗಿ 4 ವಾಲಿಗೆ ನಾವು ಅರೇಂಜ್ ಮಾಡಿದಾಗ ಎಷ್ಟು ಬಂತು? 11 ಲೀಟರ್ ಅಂತ ಬರುತ್ತೆ. ಹಾಗಾದ್ರೆ ಈ 11 ಲೀಟರ್ ಒಳಗ ಒಂದು ವಾಲ್ 3ಗೆ ಪೇಂಟ್ ಆಗಿದೆ, ಹಾಗಾಗಿ ಮೈನಸ್ ಮಾಡ್ರಿ. 10 ಆಯ್ತಾ? ಓಕೆನಾ? ಅಂದ್ರೆ ಎಷ್ಟು ಬಂತು ಆಪ್ಷನ್? ಆಪ್ಷನ್ ನಂಬರ್ 4 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಹೋಗ್ಬೋದಾ ಮುಂದಿನ ಕ್ವಶನ್? ಕ್ಲಿಯರ್ ಆಗಿದ್ದೇನೆ ಇದು? ಮುಂದಿನ ಕ್ವಶನ್ ನೋಡ್ರಿ. ಇಫ್ ಎಕ್ಸ್ ಅಂಡ್ ವೈ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು each other and x equal to 27 when y equal to 7, then what is the value of x when y equal to 21 ಅಂತ ಕೊಟ್ಟಾರೆ. ನೋಡ್ರಿ, x ಮತ್ತು y ಪರಸ್ಪರ ವಿಲೋಮ ಅನುಪಾತದಲ್ಲಿದ್ದಾರೆ. ಅಂದ್ರೆ ಇನ್ವರ್ಸ್ಲಿ ಪ್ರಪೋರ್ಷನ್ ಅಂದ್ರೆ ಹೆಂಗ್ ಬರ್ಕೋತೀವಿ ಹೇಳ್ರಿ? x is inversely proportional to 1/y ಅಂತ. ಇದು ಈ ರೀತಿಯಾಗಿ ಬರ್ಕೋತೀವಿ ನಾವು. ಓಕೆನಾ? ಇವಾಗ ಏನ್ ಕೊಟ್ಟಾರ? y equal to 7 ಇದ್ದಾಗ x equal to 27 ಆಗಿದ್ದಾರೆ ಅಂತ. ಹಾಗಿದ್ರೆ ಇವಾಗ ಈ ರೀತಿ ಎಲ್ಲ ನಾವ್ ಯಾವಾಗ ಮಾಡ್ತೀವಪ್ಪ ಅಂದ್ರೆ PUC ದೊಳಗೆಲ್ಲ ಮಾಡ್ಕೊತಾ ಬಂದಿರ್ತೀವಿ. ಓಕೆನಾ? PCMB ತಗೊಂಡಿರ್ತೀವಲ್ಲ, ಅವಾಗ x is directly proportional to y. ದೆನ್ ಇದನ್ನ ಬಿಡ್ಸ್ಕೊಂಡಾಗ ಏನ್ ಬರುತ್ತಾ? x equal to constant of 1/y ಅಂತ. ಓಕೆನಾ? ಹೊರಗೆ ತಕೊಂಡಾಗ ಏನ್ ಬರುತ್ತಾ? k ಅಂತ ಬರುತ್ತಾ ಇನ್ವರ್ಸ್ಲಿ ಪ್ರಪೋರ್ಷನಲ್ ಜಾಗದಾಗ. ಇದಿಷ್ಟು ಕ್ಲಿಯರಾ? ಕ್ಲಿಯರ್ ಆಗಲ್ಲ ಅಂದ್ರೆ ಸ್ವಲ್ಪ ನೋಡ್ಕೊಡ್ರಿ. ಓಕೆನಾ? ಇದಿಷ್ಟು ಸ್ವಲ್ಪ ಗೊತ್ತಾಗಲ್ಲ. ಓಕೆನಾ? ಏನಾಗುತ್ತೆ? ಅವ್ರು ಏನ್ ಕೊಟ್ಟಾರಲ್ಲ ಅದಷ್ಟೇ ಬರ್ಕೊಂಡಿನೇನು. ಎಕ್ಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು y ಅಂದ್ರೆ 1/y ಅಂತ ಅರ್ಥ. ದೆನ್ ಇದನ್ನ ಬಿಡ್ಸ್ಕೊಂಡಾಗ ಎಷ್ಟು ಬಂತು? x equal to k of 1/y ಅಂತ. ಇವಾಗ ಏನ್ ಕೊಟ್ಟಾರ ವ್ಯಾಲ್ಯೂ? y equal to 7. ಹಾಗಿದ್ರೆ x ಎಷ್ಟು ಕೊಟ್ಟಾರ? 27 equal to 7 into 1/y ಅಂತ ಆಯ್ತು. ಓಕೆನಾ? ಇವಾಗ ನಾವು y ವ್ಯಾಲ್ಯೂವನ್ನು ಹೊರಗೆ ತಕೊಂಡ್ರೆ ಎಷ್ಟು ಬರ್ತು? ಸಾರಿ, ನೋಡ್ರಿ ಇಲ್ಲಿ x ವ್ಯಾಲ್ಯೂ ಎಷ್ಟದ? 27 ಇಂಟು k. y ವ್ಯಾಲ್ಯೂ ಎಷ್ಟದ? 7 ಇದೆನಾ? ಅಂದ್ರ 1/7 ಅಂತ. ಇವಾಗ ಈ k ನ ಹೊರಗೆ ತಕೊಂಡ್ರೆ ಎಷ್ಟು ಬರುತ್ತಾ? 7 ಇಂಟು 27 ಅಂತ ಹಾಕುತ್ತಾ? ಕ್ಲಿಯರ್ ಇದೆನಾ? ರೈಟಾ? ಇವಾಗ ಮತ್ತೇನ್ ಕೇಳ್ಯಾರ? y equal to 21 ಇದ್ದಾಗ x ನ ಮೌಲ್ಯವೆಷ್ಟು ಅಂತ. ಇದು ಇಷ್ಟು ಕ್ಲಿಯರ್ ಅದ. ಇವಾಗ ಮತ್ ಕೊಟ್ಟಾರ y equal to 21 ಅಂತ. ಅಂದ್ರೆ x equal to, ಇವಾಗ ಇದೇ ಇಕ್ವೇಶನ್ ಬಳಸ್ಕೋರಿ. x ಏನ್ರ ಕೊಟ್ಟಾರೇನ್ರಿ ವ್ಯಾಲ್ಯೂ? x ನ ಕಂಡಿಡಿ ಅಂದಾರ. ಕರೆಕ್ಟಾ? ಇವಾಗ k ಅಂದ್ರೆ ಎಷ್ಟದ? 7 ಇಂಟು 27. ದೆನ್ ಮತ್ತೇನದ ಇಲ್ಲಿ? 1/y. 1/y ಅಂದ್ರೆ ಎಷ್ಟದ? y ವ್ಯಾಲ್ಯೂ ಎಷ್ಟದ? 21. ಇವಾಗ ನೋಡ್ರಿ, 7 ಒಂದ್ಲೆ 7 ಮೂರ್ಲೆ 21, 3 ಒಂದ್ಲೆ 3 9 27 ಅಂತ. ಅಂದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬರ್ತದ? 9. ಹಾಗಿದ್ರೆ ಆಪ್ಷನ್ ಇದೆನಾ ಎಕ್ಸ್ ವ್ಯಾಲ್ಯೂ? 9 ಇದೆನಾ? 9 ಇದೆ. ಬಟ್ ನಿಮ್ಗೆ ಅರ್ಥ ಆಯ್ತು ಇಲ್ಲ? ಕರೆಕ್ಟಾ? ಹೇಳ್ರಿ ನೋಡೋಣ, ಎಲ್ಲಿ ತೋಣಿನಂತ ನೋಡ್ರಿ ಫಸ್ಟ್. ಮತ್ತೆ ಇವಾಗ ಎಕ್ಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/y ಅಂತ ಇದೆ. ಇವಾಗ ಈ ಪ್ರಪೋರ್ಷನಲ್ ನ ಸಿಂಬಲ್ ಅನ್ನು ತೆಗೆದಾಗ ಏನ್ ಬರುತ್ತೆ ನಮ್ಗ? ಕಾನ್ಸ್ಟೆಂಟ್ ಅಂತ ಬರುತ್ತೆ. ಅಂದ್ರೆ ಕೆ ಅಂತ ಇಟ್ಕೊಂಡಿವಿ, ಕೆ ಇಂಟು 1/y ಅಂತ. ಇವಾಗ ಕೆ ಎಕ್ಸ್ ಅಂದ್ರೆ ವ್ಯಾಲ್ಯೂ ಎಷ್ಟು ಕೊಟ್ಟಾರ? ಫಸ್ಟ್ 27 ಅಂತ ಕೊಟ್ಟಾರ. ದೆನ್ y ಅಂದ್ರೆ ಎಷ್ಟು ಕೊಟ್ಟಾರ? 7 ಅಂತ. ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿವಿ ಆಸ್ ಇಟ್ ಇಸ್ ಏನ್ ಸ್ಪೇಸ್ ಅದ ಅಂತ. ಇವಾಗ ಕೆ ಈಕ್ವಲ್ ಟು ಎಷ್ಟಾಗುತ್ತ? ಮಲ್ಟಿಪ್ಲೈ ಮಾಡ್ರಿ, ಇಷ್ಟಾಗತ್ತಾ? ಕೆ ಅಂದ್ರೆ ವ್ಯಾಲ್ಯೂ ಎಷ್ಟು ಬಂತು? ಕ್ಲಿಯರ್ ಇದೆನಾ? ದೆನ್ ಇವಾಗ ನೋಡ್ರಿ, y equal to 21 ಇದ್ದಾಗ ಅಂದ್ರೆ ಸೇಮ್ ಈ ಇಕ್ವೇಶನ್ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ರಿ. x equal to y ಅಂದ್ರೆ ಎಷ್ಟು? 21 ಅಂತ. ನಮ್ಗ k ವ್ಯಾಲ್ಯೂ ಗೊತ್ತಾಗಿದೆ ಎಷ್ಟು? 7 ಇಂಟು 27 ಅಂತ. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ರಿ, x ವ್ಯಾಲ್ಯೂ ಬರ್ತದ 9 ಅಂತ. ಓಕೆ, ಕ್ಲಿಯರ್ ಇದೆ? ಸುಮ್ನೆ ಹೂ ಅನ್ಬೇಡ್ರಿ. ಅರ್ಥ ಆಗಿಲ್ಲ ಅಂದ್ರೆ ಹೇಳ್ರಿ, ಇವಾಗೆ ತಿಳಿಸ್ತೀನಿ. ಅರ್ಥ ಆಗಿದೆ? ರೈಟ್. ಮುಂದಿನ ಕ್ವಶನ್ ನೋಡ್ರಿ ಏನದಂತ. A thief moving at a 40 km per hour covers a distance in a 5 hours 15 minutes. If the police chasing him cover the same distance at a 50 km per hour, then how long will the police take to cover the same distance ಅಂತ ಕೇಳಿದ್ದಾರೆ. ನೋಡ್ರಿ, ಗಂಟೆಗೆ 40 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಒಬ್ಬ ಕಳ್ಳನು 5 ಗಂಟೆ 15 ನಿಮಿಷಗಳಲ್ಲಿ ದೂರವನ್ನ ಏನ್ ಮಾಡ್ತಾರೆ? ಕ್ರಮಿಸ್ತಾರೆ ಅಂತ. ಓಕೆನಾ? ಕ್ಲಿಯರ್ ಇದೆ ಇಷ್ಟು ಫಸ್ಟ್ ಸೆಂಟೆನ್ಸ್?
ದೆನ್ ಇವಾಗ ನೋಡ್ರಿ, ಪೊಲೀಸರು ಅವನನ್ನ ಬೆನ್ನಟ್ಟಿದರೆ ಅದೇ ದೂರವನ್ನ 50 ಕಿಲೋಮೀಟರ್ ಪರ್ ಗಂಟೆಯ ವೇಗದಲ್ಲಿ ಕ್ರಮಿಸಿದರೆ ಅದೇ ದೂರವನ್ನ ಕ್ರಮಿಸಲು ಪೊಲೀಸರು ಎಷ್ಟು ಸಮಯ ತೆಗೆದುಕೊಳ್ತಾರೆ ಅಂತ ಕ್ವಶನ್ ಕೇಳಿದ್ದಾರೆ. ನೋಡ್ರಿ, ಇಲ್ಲಿ ಏನಿದೆ, ಡಿಸ್ಟೆನ್ಸ್ ಸೇಮ್ ಇದೆನಾ, ಕಾನ್ಸ್ಟೆಂಟ್ ಇದೆ ಡಿಸ್ಟೆನ್ಸ್ ಏನ್ ಬರುತ್ತಾ, ಕಾನ್ಸ್ಟೆಂಟ್ ಇದೆ. ಓಕೆನಾ? ಹಾಗಿದ್ರೆ ಇಲ್ಲಿ ನೋಡ್ರಿ, ಫಸ್ಟ್ ಸ್ಪೀಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1/t ಅಂತ ಮಾಡ್ಕೋತೀವಿ. ಓಕೆನಾ? ಯಾಕಂದ್ರೆ ಡಿಸ್ಟೆನ್ಸ್ ಕಾನ್ಸ್ಟೆಂಟ್ ಅದ. ಯಾವುದು ಇಷ್ಟ ಆಗುತ್ತಾ ನೋಡೋಣ. ನೋಡ್ರಿ, ಇಲ್ಲಿ ಫಸ್ಟ್ ಅರ್ಥ ಮಾಡ್ಕೊಡ್ರಿ. ಓಕೆನಾ? ಅಂದ್ರ ಇಲ್ಲಿ ಸ್ಪೀಡ್ ಅದ, ನಮ್ಗೆ ಡಿಸ್ಟೆನ್ಸ್ ಏನದ, ಕಾನ್ಸ್ಟೆಂಟ್ ಅದ, ಹಾಗಾಗಿ 1/t ಅಂತ ತಗೊಂಡಿವಿ. ಓಕೆನಾ? ಇದಿಷ್ಟು ಕ್ಲಿಯರ್ ಇದೆನಾ? ಇವಾಗ ಸ್ಪೀಡ್ ಎಷ್ಟು ಕೊಟ್ಟಾರ ನೋಡ್ರಿ, ಎಷ್ಟಿದೆ ಸ್ಪೀಡ್? ಫಸ್ಟ್ 40 ಕಿಲೋಮೀಟರ್ ಇದೆನಾ, 40 ಕಿಲೋಮೀಟರ್ ಅಂತ ಇದೆ. ಹಾಗಾಗಿ ಇನ್ನೊಬ್ರದ್ದು ಎಷ್ಟದ, 50 ಇದೆನಾ. ಇದೇನಾಯ್ತು, ಒಬ್ರದ್ದು ಕಳ್ಳರ್ದಾಯ್ತು, ಇದು ಪೊಲೀಸರ್ ಅಂತ ಆಯ್ತು. ಓಕೆನಾ? ಇದೇನಾಯ್ತು, ಅವ್ರಿಬ್ಬರದ್ದು ಸ್ಪೀಡ್ ಆಯ್ತು. ಈ ಸ್ಪೀಡ್ ಅನ್ನ ಉಲ್ಟಾ ಟೈಮ್ ಮಾಡ್ಕೊಂಡ್ರಿ, ಇವೆರಡು ವ್ಯಾಲ್ಯೂ ಅದಕ್ಕಿಲ್ ಬರ್ಕೊಂಡಿವಿ ನೋಡ್ರಿ. ಇಲ್ಲಿ ಸ್ಪೀಡ್ ಈಸ್ ಇಂಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1/t ಅಂತ. ಅಂದ್ರೆ ಸ್ಪೀಡ್ ಏನಾಗುತ್ತೆ, ಇದು ಆದಂಗ ಅದ್ರ ಉಲ್ಟಾ ಆಗುತ್ತ ಟೈಮ್ ಅನ್ನೋದು. ಅಂದ್ರೆ ನೋಡ್ರಿ, ಇಲ್ಲಿ ಸ್ಪೀಡ್ ಏನದ 40 ಅನುಪಾತ 50 ಅಂತದ. ಹಾಗಾಗಿ ಟೈಮ್ ಏನಾಗುತ್ತ, 50:40 ಅಂತ ಆಗುತ್ತ. ಓಕೆನಾ? ಕ್ಲಿಯರ್ ಇದೆನಾ? ಇವಾಗ ಕೊಟ್ಟಾರ ಯಾರು, ಕಳ್ಳಂದು. ಓಕೆನಾ? ಇಲ್ಲಿ ಕಳ್ಳ ಇದಾರ, ಈ ಕಳ್ಳಂದು ಎಷ್ಟು ಕೊಟ್ಟಾರ, ಟೈಮ್ ಕೊಟ್ಟಾರ, ಎಷ್ಟು ಕೊಟ್ಟಾರ, 5 ಗಂಟೆ 15 ನಿಮಿಷ ಅಂತ ಕೊಟ್ಟಿದ್ದಾರೆ. ಎಷ್ಟು? 5 ಗಂಟೆ 15 ನಿಮಿಷ ಅಂತ. 15 ನಿಮಿಷ ಇದೆನಾ? ಹಾಗಾದ್ರೆ ಇವ್ರಿಗೆ ಎಷ್ಟು ಟೈಮ್ ಹಿಡಿತು ಅಂತ ಕೇಳಿದ್ದಾರೆ. ಎಷ್ಟು ಹಿಡಿಬಹುದು? 4 ಗಂಟೆ 12 ನಿಮಿಷನಾ? ನೋಡ್ರಿ ಕರೆಕ್ಟ್ ಆಗಿ ಎಷ್ಟು ಬರ್ಬೋದು ಅಂತ. ಕರೆಕ್ಟ್ ಇದೆ ನಿಮ್ಮ ಆನ್ಸರ್. ಯಾವ ರೀತಿಯಾಗಿ ಮಾಡಿದ್ರಿ? ಹೇಳ್ರಿ ನನಗ್. ಆಪ್ಷನ್ ದೇವ್ರಂಕಿ ಹಾಕ್ತೀರಿ? ಮತ್ತ ಯಾವ ಮೆಥಡ್? ಎಲ್ಲರಿಗೂ ಅರ್ಥ ಆಗ್ಬೇಕಲ್ಲ ನೀವು ಮಾಡಿದ ಮೆಥಡ್. ಯಾವ ರೀತಿಯಾಗಿ ಬರುತ್ತಾ? ಡಿಸ್ಟೆನ್ಸ್ ಕಾನ್ಸ್ಟೆಂಟ್ ಇದೆಯಲ್ಲ. ಟೈಮ್ ಕೊಟ್ಟಾರ, ಸಾರಿ ಟೈಮ್ ಓನ್ಲಿ ಸ್ಪೀಡ್ ಅಷ್ಟೇ ಕೊಟ್ಟಾರ. ಆ ಸ್ಪೀಡ್ ಇಟ್ಕೊಂಡು ಹೆಂಗ್ ಮಾಡ್ಕೊಂಡಿರಿ? ನೋಡ್ರಿ, ಇವಾಗ ಏನದ, ಇದ್ರದ್ದು ಸ್ಪೀಡ್ ಎಷ್ಟು ಬಂದ ನಮ್ಗ, ಸಾರಿ ಟೈಮ್ ಎಷ್ಟು ಬಂದದ, 5 ಗಂಟೆ 15 ನಿಮಿಷ ಅಂತದ. ಇದನ್ನ ಮಿನಿಟ್ ಒಳಗೆ ಕನ್ವರ್ಟ್ ಮಾಡ್ಕೋಬೋದಾ? 1 ಗಂಟೆ ಅಂದ್ರೆ ಎಷ್ಟು, 60 ನಿಮಿಷ. ಹಾಗಾದ್ರೆ 5 ಗಂಟೆ ಅಂದ್ರೆ ಎಷ್ಟಾಗುತ್ತಾ, 300. ದೆನ್ ಇವಾಗ 15 ನಿಮಿಷ ಆಡ್ ಮಾಡ್ಕೊಡ್ರಿ, ಎಷ್ಟಾಗುತ್ತಾ, 15. ಅಂದ್ರೆ ಟೋಟಲ್ ಆಗಿ 50ಗೆ ಎಷ್ಟು ಬಂದದ, 315. ಆದ್ರೆ 40ಕ್ಕೆ ಎಷ್ಟು ಬರ್ತದೆ ನೋಡ್ರಿ, 40 × 315 ಡಿವೈಡೆಡ್ ಬೈ 50 ಅಂತ. ಓಕೆನಾ? ಕ್ಲಿಯರ್ ಇದೆ ಇದಿಷ್ಟು? ಕ್ಲಿಯರ್ ಇದೆನಾ ನಿಮಗ? ರೈಟ್. ಇವಾಗ ನೋಡ್ರಿ, ಚೇದ್ ಹಡ್ಕೊಳ್ರಿ. ಈ 0 ಕ್ಯಾನ್ಸಲ್. 5 ಒಂದ್ಲೆ 5 6 30, 1 ಉಳಿತು, 5 3 15 ಅಂತ. ಮಲ್ಟಿಪ್ಲೈ ಮಾಡ್ರಿ, 4 3 12, 4 6 24, 1 25 ಅಂತ. ಟೋಟಲ್ ಆಗಿ ಎಷ್ಟು ಬರ್ತದ, 252 ಮಿನಿಟ್ಸ್ ಅಂತ ಬರುತ್ತ. ಓಕೆನಾ? ಎಷ್ಟು ಬರ್ತದ ಟೋಟಲ್ ಆಗಿ? 50ಕ್ಕ 315 ನಿಮಿಷಗಳಾದ್ರೆ. ಓಕೆನಾ? ರೈಟಾ? ದೆನ್ ಇವಾಗ 40ಕ್ಕೆ ಎಷ್ಟಾಗುತ್ತಾ ಅಂತ ಕೇಳಿದ್ದಾರೆ. ಇವಾಗ ನೋಡ್ರಿ, 252 ಅಂದ್ರೆ ಎಷ್ಟು ಅವರ್ ಆಗ್ಬೋದು? ನೋಡ್ರಿ, ಇಲ್ಲೇ ನೋಡ್ರಿ ಫಾಸ್ಟ್. 60 ಅಂದ್ರೆ ಏನು, 1 ಗಂಟೆ. ರೈಟ್. 60 ಅಂದ್ರೆ 2 ಗಂಟೆ, 3, 6 ಒಂದ್ಲೆ 6 2 12, 6 3 18, 6 4 24. ಟೋಟಲ್ ಆಗಿ ಎಷ್ಟಾಯ್ತು, 240 ನಿಮಿಷ ಆಯ್ತು. ಇನ್ನ ಉಳಿದ ಎಷ್ಟು, 12 ನಿಮಿಷ ಅಂತ. ಅಂದ್ರೆ 240 ನಿಮಿಷ ಇಂದ ಅರ್ಥ ಏನು, 4 ಗಂಟೆ 12 ನಿಮಿಷ ಅಂತ. ಓಕೆನಾ? ಕ್ಲಿಯರ್ ಇದೆ? ಹಾಗಿದ್ರೆ ಆಪ್ಷನ್ ಯಾವ್ದಾಗುತ್ತಾ, ಆಪ್ಷನ್ ನಂಬರ್ 2 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಹೋಗ್ಬೋದಾ ಮುಂದಿನ ಕ್ವಶನ್ಗೆ? ಇದು ಯಾವ ರೀತಿಯಾಗಿ ಬಂದದ ಅನ್ನೋದು ಮಾಡ್ಬೋದ ಇಂಥ ಕ್ವಶನ್ಸ್? ಡೈರೆಕ್ಟ್ ಆಗಿ ಮಾಡೋದಲ್ಲ. ಓಕೆನಾ? ಸುಮ್ ಯಾವ್ದ್ರೊಂದು ಅಂಕಿ ಹಾಕೊಂಡು ಕೆಲವೊಂದ್ ಸಂದರ್ಭದಲ್ಲಿ ರೈಟ್ ಆಗುತ್ತಾ, ಇನ್ನೊಂದ್ ಕೆಲವೊಂದ್ ಸಂದರ್ಭಗಳಲ್ಲಿ ರಾಂಗ್ ಆಗೋ ಚಾನ್ಸಸ್ ಇರ್ತಾವ. ಓಕೆನಾ? ಫಸ್ಟ್ ಬೇಸಿಕ್ ಇಟ್ಕೊಂಡು ಹೋದ್ರೆ ನೀವು ಕ್ಲಿಯರ್ ಆಗ್ತಾ ಹೋಗ್ತಾವ. ನೋಡ್ರಿ ಮುಂದಿನ ಕ್ವಶನ್ ಏನದಂತ, ಅಂಡ್ ಅಂಬ್ರೆಲ್ಲಾ ಇಸ್ ಬಾಟ್ ಅಟ್ ₹80 ಅಂಡ್ ಸೋಲ್ಡ್ ಅಟ್ ₹68. ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಲಾಸ್ ಅಂತ ಕೇಳಿದಾರೆ. ಮಾಡ್ರಿ ನೋಡೋಣ ಇದು ಕ್ವಶನ್.
80 ರೂಪಾಯಿಗೆ ತಗೊಂಡಾರ 68 ರೂಪಾಯಿಗೆ ಮಾರ್ಯಾರ. ಎಷ್ಟ್ ಲಾಭ ಆಗತ್ತ ನಷ್ಟ ಆಗತ್ತೆ? 100%. ನೋಡ್ರಿ, ಒಂದು ಛತ್ರಿಯನ್ನ ರೂಪಾಯಿ 80ಕ್ಕೆ ಖರೀದಿಸಲಾಗುತ್ತದೆ ಮತ್ತು 68 ರೂಪಾಯಿಗೆ ಮಾರಾಟ ಮಾಡಲಾಗುತ್ತೆ. ಹಾಗಾದ್ರೆ ನಷ್ಟದ ಶೇಕಡಾ ಅವ್ರೇ ಹೇಳ್ಯಾರ ನಷ್ಟ ಆಗ್ಯದ ನನಗ ಅಂತ. ಅಂದ್ರೆ 80 ರೂಪಾಯಿ ಇದ್ದಿದ್ದನ್ನ 68 ರೂಪಾಯಿಗೆ ಮಾರ್ಯಾರ. ಅಂದ್ರೆ ಡಿಸ್ಟೆನ್ಸ್ ಎಷ್ಟದ? 12 ಇದೆನಾ? 12 ಇದೆ. 12 ಅಂತ ಅಪೌನ್ ಎಷ್ಟಕ್ಕದ? 80ಕ್ಕ ಇಂಟು 100 ಅಂತ ಮಾಡ್ಕೊಳ್ರಿ. ಈಸಿರು ಕ್ಯಾನ್ಸಲ್. 2 4 8, 2 5 10 ಅಂತ. 4 1 4 3 12 ಅಂತ. ಎಷ್ಟು ಬರ್ತದ? 15% ಅಂತ. ಇಲ್ಲಿ ಇಷ್ಟೇ ನೋಡಿದಾಗ ನಿಮ್ಗೆ 12 ಬಂತಂದ್ರೆ ಶೇಕಡಾ ಆಗಲ್ಲ, ಓಕೆನಾ? ಅದು ರೂಪಾಯಿ ಲೆಕ್ಕದಾಗ ಆಗತ್ತ. ನೋಡ್ರಿ, 80 ರೂಪಾಯಿ ಇದನ್ನ 68 ರೂಪಾಯಿಗೆ ಮಾರಿದ್ರೆ ನಿಮಗೆ ಎಷ್ಟು ನಷ್ಟ ಆಗತ್ತ ಅಂತ ಕೇಳಿದ್ರೆ ಅವ್ರು 12 ರೂಪಾಯಿ ಅಂತ ಆಗ್ಬಹುದು, ಓಕೆನಾ? 12 ರೂಪಾಯಿ. ಬಟ್ ಇಲ್ಲಿ ಏನ್ ಕೊಟ್ಟಾರ? ಪರ್ಸೆಂಟ್ ಒಳಗೆ ಕೊಟ್ಟಾರ. ಪರ್ಸೆಂಟ್ ಅಂದ್ರೆ ನಿಮ್ಗೆ ಗೊತ್ತೇ ಅದೆಲ್ಲಾನು. ಬಟ್ ಪರ್ಸೆಂಟ್ ಒಳಗೆ ಹೆಂಗ್ ಮಾಡ್ಕೋಬೇಕು? ಈ ರೀತಿಯಾಗಿ ಮಾಡ್ಕೋತಾ ಹೋಗ್ಬೇಕು. 12% ಆಗಲ್ಲ. ಈ 80 ರೂಪಾಯಿದನ್ನ 68 ಮಾಡಿದ್ರೆ ಡಿಫ್ರೆನ್ಸ್ ಎಷ್ಟು ಬಂತು? 12 ಅಂದ್ರೆ 12% ಆಗಲ್ಲ. ಕ್ಲಿಯರ್ ಆಗಿರುತ್ತೆ, ಎಲ್ಲ ಇಟ್ಕೊಳ್ರಿ, ಓಕೆನಾ? ಕ್ಲಿಯರ್ ಇದೆ? ಒಮ್ಮೆಲೆ ಡೈರೆಕ್ಟ್ ಮಾಡಕ್ ಹೋಗ್ಬೇಡ್ರಿ, ಒಮ್ಮೆಲೆ ಅಂತ, ಓಕೆನಾ? ಹಾಗಿದ್ರೆ ಆಪ್ಷನ್ ಯಾವ್ದಾಗುತ್ತಾ? ಆಪ್ಷನ್ ನಂಬರ್ 2 ಇಸ್ ದ ಕರೆಕ್ಟ್ ಆನ್ಸರ್ ಅಂತ, ಓಕೆನಾ? ಕ್ಲಿಯರ್ ಇದೆ? ಮುಂದಿನ ಕ್ವಶನ್ ಹೋಗ್ಬೋದಾ? ಏನದ ನೋಡ್ರಿ ಮುಂದಿನ ಕ್ವಶನ್. ದ ಅವರೇಜ್ ವೇಟ್ ಆಫ್ 20 ಪೀಪಲ್ ಈಸ್ 75 kg. 20 ಪೀಪಲ್ ಎಷ್ಟದ? 75 ನಾ? ರೈಟ್. ದೆನ್ ದ ಅವರೇಜ್ ವೇಟ್ ಆಫ್ 10 ಪೀಪಲ್ ಅವ್ರದ್ದು ಎಷ್ಟದ? 70 kg, ರೈಟ್. ದೆನ್ ಇವಾಗ ದ ಅವರೇಜ್ ವೇಟ್ ಆಫ್ 5 ಪೀಪಲ್ ಔಟ್ ಆಫ್ ರಿಮೈನಿಂಗ್ ಈಸ್ 75 kg ಅಂತ ಇದೆ. ದೆನ್ ಫೈಂಡ್ ದ ಅವರೇಜ್ ವೇಟ್ ಆಫ್ 5 ಪೀಪಲ್ ರಿಮೈನಿಂಗ್ ಅಂತ ಕೇಳ್ತಾರೆ. ಇದ್ರದನ್ನ ಕಂಡುಹಿಡಿಬೇಕು ನಾವು, ಓಕೆನಾ? ಕ್ಲಿಯರ್ ಇದೆ? ಇವಾಗ ನೋಡ್ರಿ, 20 ಜನರ ಸರಾಸರಿ ತೂಕದಂತ 75 kg ಅದಂತ. ದೆನ್ 10 ಜನರ ಸರಾಸರಿ ತೂಕದಂತ 70 ಅದಂತ. ದೆನ್ ಉಳಿದ 5 ಜನರ ಸರಾಸರಿ ತೂಕದ 75. ದೆನ್ ಇವಾಗ ಕೇಳಾರ ಕೊನೆಯಲ್ಲಿ ಉಳಿದಿರುವ 5 ಜನರ ಸರಾಸರಿ ತೂಕವನ್ನ ಕಂಡು ಹಿಡಿಯಿರಿ ಅಂತ ಕೇಳಿದಾರೆ. ಇದನ್ನ ಯಾವ ರೀತಿಯಾಗಿ ಮಾಡ್ಕೋಬಹುದು? ಮ್ಯಾಜಿಕ್ ಮಾಡ್ತೀರಿ ಇಲ್ಲಿ, ಹಂಗೆ ದೇವ್ರಂಕಿ ಹಾಕ್ತೀರಿ ಆಪ್ಷನ್. ಹೇಳ್ರಿ ನೋಡೋಣ ಫಾಸ್ಟ್. 80 kg ಆಗ್ತಾ? ನೋಡ್ರಿ ಇಲ್ಲಿ ಫಸ್ಟ್ ಏನ್ ಮಾಡ್ತೀವಪ್ಪ ಅಂದ್ರೆ ಈ ಒಂದು ಮೇಲಿನ ಸಂಖ್ಯೆಗಳ ಲಸಾನ ತಕೊಂಡ್ರೆ ಎಷ್ಟು ಬರ್ಬೋದು? 5 1 5, 5 1 5 2 10, 5 4 20 ಅಂತ, ಓಕೆನಾ? ಹಾಗಿದ್ರೆ ಮಲ್ಟಿಪ್ಲೈ ಮಾಡ್ರಿ. 4 × 75 ಎಷ್ಟಾಗುತ್ತಾ? 4 5 20, 7 4 28, 2 30. ಟೋಟಲ್ ಆಗಿ ಎಷ್ಟಾಯ್ತು? 20 ಮಂದಿದ್ದು 300 ಅಂತ ಆಯ್ತು. ಎಷ್ಟಾಯ್ತು? 300 ಅಂತ ಆಯ್ತಾ? ಇವಾಗ ಇವ್ ನೋಡ್ರಿ ಏನು 300 kg ಅಂತ ಆಯ್ತು. ನೋಡ್ರಿ ಇವಾಗ ಮಲ್ಟಿಪ್ಲೈ ಮಾಡ್ರಿ. 140, 2 × 70, ದೆನ್ ಪ್ಲಸ್ 75. ಇದು ಗೊತ್ತಿಲ್ಲ, ಎಕ್ಸ್ ಅಂತ ಇಟ್ಕೊಳ್ಳೋಣ. ಇದನ್ನೇ ಕಂಡು ಹಿಡ್ಕೋಬೇಕು ನಾವು, ಎಕ್ಸ್ ಅಂತ ಇಟ್ಕೊಳ್ಳೋಣ. ಟೋಟಲ್ ಆಗಿ 300 ಅದ, ಅದ್ರೊಳಗ 140 75 ಅಂತ ಡಿವೈಡ್ ಆಗ್ಯದ. ಅಂದ್ರೆ ಇಲ್ಲಿ 20 ಮೆಂಬರ್ಸ್ ಇದಾರ, ಇಲ್ಲಿ 10 5 5 ಅಂತ. ಇವಾಗ 20 ಮೆಂಬರ್ಸ್ ಕಂಡು ಹಿಡ್ಕೋಬೇಕು ನಾವು. ಇವಾಗ ನೋಡ್ರಿ 140 + 75 ಎಷ್ಟಾಗುತ್ತಾ? 215. ಕರೆಕ್ಟ್ ಇದೆನಾ? ಪ್ಲಸ್ ಎಕ್ಸ್ ಅಂತ ಈಕ್ವಲ್ ಟು 300 ಅಂತ. ಹಾಗಿದ್ರೆ ಎಕ್ಸ್ ವ್ಯಾಲ್ಯೂ ಹೆಂಗ್ ಕಂಡು ಹಿಡಿತೀರಿ? ಎಕ್ಸ್ ಈಕ್ವಲ್ ಟು 300 ಮೈನಸ್ 215 ಅಂತ ಮಾಡ್ರಿ. ಎಷ್ಟು ಬರ್ತದ? 10ರೊಳಗ 5 ಕಳೆದ್ರೆ 5, ರೈಟ್. 10ರೊಳಗ 2 ಕಳೆದ್ರೆ 8, 85 ಬರ್ಬೋದಾ? ಏನ್ ಹೇಳಿದ್ರಿ ನೀವು ಆಪ್ಷನ್? ನೀ ಆಪ್ಷನ್ ಹೇಳಿದ್ರಿ, ಏನ್ ಹೇಳಿದ್ರಿ? 80 ಅಂತ ಹೇಳಿದ್ರಿ. ಬಟ್ ಆನ್ಸರ್ ಎಷ್ಟು ಬಂದದ? 85 ಅಂತ, ಓಕೆನಾ? ಕ್ಲಿಯರ್ ಆಗಲಿ, ಓಕೆನಾ? ಇದು ಎಷ್ಟು ಬರುತ್ತ ಆನ್ಸರ್? 85 kg ಅಂತ ಬರುತ್ತಾ. ಕ್ಲಿಯರ್ ಇದೆ? ಮಾಡ್ಬೋದಾ ಈ ರೀತಿ ಕ್ವಶನ್ಸ್? ರೈಟ್. ಮುಂದಿನ ಕ್ವಶನ್ ನೋಡ್ರಿ ಏನದ ಅಂತ. ಬೈ ವಾಟ್ ಪರ್ಸೆಂಟೇಜ್ ಶುಡ್ ಅ ಕಾರ್ ಡ್ರೈವರ್ ಇನ್ಕ್ರೀಸಸ್ ದ ಸ್ಪೀಡ್ ಆಫ್ ದ ಕಾರ್ ಟು ರೆಡ್ಯೂಸ್ ದ ಟೈಮ್ ಬೈ 40% ಟು ಕವರ್ ಅ ಫಿಕ್ಸ್ಡ್ ಡಿಸ್ಟೆನ್ಸ್ ಅಂತ ಕೇಳಿದ್ದಾರೆ. ಏನಾಯ್ತು ನಿಮ್ಗ? ರೈಟ್. ನೋಡ್ರಿ ಇಲ್ಲಿ ಒಂದು ನಿಗದಿತ ದೂರವನ್ನ ಕ್ರಮಿಸುವ ಸಮಯವನ್ನ 40% ನಷ್ಟು ಕಡಿಮೆ ಮಾಡಲು ಕಾರು ಚಾಲಕ ಕಾರಿನ ವೇಗವನ್ನ ಎಷ್ಟು ಪ್ರತಿಶತದಷ್ಟು ಹೆಚ್ಚಿಸಬೇಕು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನ್ರ ಕೊಟ್ಟಾರ ಏನ್ರಿ? 40% ಬಿಟ್ರ ಏನ್ ಮಾಡ್ಬೇಕು ಮತ್ತ? ಹೇಳ್ರಿ ನೋಡೋಣ ಆಪ್ಷನ್ ಯಾವ್ದಾಗುತ್ತ ಅಂತ. ನೋಡ್ರಿ ಯಾವ್ದಾಗುತ್ತ ಅಂತ, ಯಾವ್ದಾಗ್ಬೋದು?
ಯಾವ್ದಾಗುತ್ತ ಅಲ್ಲತ್ತೆ ನಿಮ್ಗೆ ಯಾವ್ದ್ರ ಆಯ್ತು ಗೊತ್ತಾಯ್ತ್ರಿ ಯಾವ್ದು 4th ಆಪ್ಷನ್ ಆಗುತ್ತಾ ನೋಡೋಣ ನಿಂದ್ರಿ ಇವಾಗ ನೋಡ್ರಿ 40% ಅಂದ್ರೆ ಹೆಂಗ್ ಬರ್ಕೋಬಹುದು ಹೇಳ್ರಿ 40/100 ರೈಟಾ ಅಂದ್ರೆ 40/100 ಅಂದ್ರೆ ಎಷ್ಟಾಗುತ್ತೆ ಈ0 ಕ್ಯಾನ್ಸಲ್ 2 4 2 5 10 ಅಂತ ಓಕೆನಾ ಅಂದ್ರೆ ಅವ್ರು ಏನ್ ಕೇಳಾರ ಟೈಮ್ ಕೊಟ್ಟಿದ್ದಾರೆ ಟೈಮ್ ಅಂದ್ರೆ ಎಷ್ಟಾಗುತ್ತಾ ಫಸ್ಟ್ 5 ಇತ್ತು ಇವಾಗ 2 ಕಡಿಮೆ ಆಗಿದೆ ಅಂತ ಇಲ್ಲಿ ಏನ್ ಕೊಟ್ಟಾರ ಒಂದು ನಿಗದಿತ ದೂರವನ್ನ ಕ್ರಮಿಸುವ ಸಮಯವನ್ನ 40% ಅಷ್ಟು ಕಡಿಮೆ ಅಂದ್ರ ಫಸ್ಟ್ ಎಷ್ಟಿತ್ತು 5 ಇತ್ತು ದೆನ್ ಇವಾಗ 2 ಕಡಿಮೆ ಆಗಿದೆ ಅಂದ್ರೆ ಉಳಿದದ ಎಷ್ಟು 3 ದೆನ್ ಇವಾಗ ಟೈಮ್ ಇಸ್ ಕೋಲ್ಡ್ ಅಂದ್ರೆ ಟೈಮ್ ಏನಿರುತ್ತೆ ರೇಷಿಯೋ 5:3 ಇರುತ್ತೆ ಇವಾಗ ಸ್ಪೀಡ್ ಅಂದ್ರೆ ಹೆಂಗ್ ಮಾಡ್ಕೋಬೇಕು ನಾವು ಸ್ಪೀಡ್ ಅಂದ್ರೆ ಏನ್ ಮಾಡ್ಕೋತೀವಿ ಅಪೋಸಿಟ್ ಅಂದ್ರೆ ಏನ್ ಬರ್ಬೇಕು 3:5 ಅಂತ ಬರ್ಬೇಕು ಓಕೆನಾ ಕ್ಲಿಯರ್ ಇದೆನಾ ಅಂದ್ರೆ ಸ್ಪೀಡ್ ಎಷ್ಟದ ಇದು 3 ಅದ ಇದು ಎಷ್ಟದ 5 ಅಂತ ಇವ್ರಿಬ್ಬರ ನಡುವಿನ ಅಂತರ ಎಷ್ಟದ 2 ಅಂತ ಅಪಾನ್ ಎಷ್ಟಕ್ಕ 5 ಅದ 3 ಅದ ಫಸ್ಟ್ ರೈಟ್ ಇಂಟು 100 ಎಷ್ಟು ಬಂತು 300/2 ನ 2 ಬರುತ್ತಾ ಎಷ್ಟು ಬರುತ್ತಾ ಮತ್ತ ಏನ್ ಬರ್ಬೇಕು ಏನ್ ಬರ್ತದೆ ಹೇಳ್ರಿ ಕರೆಕ್ಟ್ ಆಗಿ ಹೇಳ್ರಿ ನೀವು ಅಂದ್ರೆ ಏನ್ ಬರ್ಬೇಕು 2/3 ಇಂಟು 100 ಅಂತ ಬರುತ್ತಾ ರೈಟಾ ರೈಟ್ ಇವಾಗ ನೋಡ್ರಿ 200/3 ಇದೇನ ಆಪ್ಷನ್ ಇಲ್ಲ ಇದನ್ನ ಭಿನ್ನರಾಶಿ ರೂಪದ ಬರ್ಕೋಬಹುದಾ 3 3 18 ಅದನ್ನ ಆಪ್ಷನ್ ಇಲ್ಲ ಬರ್ಲತ್ತದಲ್ಲಿ ಇನ್ನೂ ಆಪ್ಷನ್ಸ್ ನೋಡ್ರಿ ಇಲ್ಲಿ ಕರೆಕ್ಟ್ ಆಗಿ 3 18 2 ಉಳಿತು 20 ಆಯ್ತಾ 3 18 ಮೇಲೆ ಎಷ್ಟು ಉಳಿಬೇಕು 2 ರೈಟ್ ಅಂದ್ರೆ ಆಪ್ಷನ್ ಯಾವ್ದ 60/2/3% ಅಂತ ಆಗುತ್ತಾ ಹಾಗಿದ್ರೆ ಆಪ್ಷನ್ ಯಾವ್ದಾಗುತ್ತಾ 2/3 ಅಂತ ಇದೇನ ಆಪ್ಷನ್ ಯಾವ್ದಾಗುತ್ತಾ ಆಪ್ಷನ್ ನಂಬರ್ 2 ಇಸ್ ದ ಕರೆಕ್ಟ್ ಆನ್ಸರ್ ಅಂತ 2% 1% ಅಂದ್ರೆ ಆಪ್ಷನ್ ತಪ್ಪೇ ಆಗುತ್ತಲ್ಲ ನೀವು ಇಷ್ಟೇ ಹಾಕಿರಿ ಕಡಿಮೆ ಹಾಕಿರಿ ಅಂತ ನಿಮ್ಗೆ ಮಾರ್ಕ್ಸ್ ಕೊಡ್ತಾರ ಅವರು ಓಕೆ ಕೊಡಲ್ಲ ಹಾಗಾಗಿ ಇದನ್ನ ಪ್ರಾಕ್ಟೀಸ್ ಮಾಡ್ಕೊತಾ ಹೋಗ್ರಿ ಕ್ಲಿಯರ್ ಇದನ್ನ ಮೆಥಡ್ ಯಾವ ರೀತಿಯಾಗಿ ಮಾಡ್ಬೇಕಂತ ಓಕೆ ನಿಮಗೆ ಕ್ಲಿಯರ್ ಇದೆ ರೈಟಾ ನೀವು ಮೇಲೆ ಕ್ವಶನ್ ನೋಡ್ಕೊಂಡು ಆನ್ಸರ್ ಹಾಕ್ಬಾರ್ದು ಓಕೆನಾ ಮಾರ್ಕ್ಸ್ ಹೋಗ್ಬಿಡ್ತಾವ ನಿಮಗೆ ಬರೀ ಇದಿಷ್ಟು 40% ಅದ ಅಂದ್ರ 64/1/3 ಅಂತ ಹಾಕಂಗಿಲ್ಲ ಯಾವ್ದೇ ಆಪ್ಷನ್ ಹಾಕಂಗಿಲ್ಲ ಕರೆಕ್ಟ್ ಮೆಥಡ್ ಕರೆಕ್ಟ್ ಮಾಡ್ಕೊಂಡು ಅದನ್ನ ಶಾರ್ಟ್ ಕಟ್ ಆಗಿ ಮಾಡ್ಕೊಂಡು ಆನ್ಸರ್ ಹಾಕ್ರಿ ಓಕೆ ಕ್ಲಿಯರ್ ಇದೆನಾ ಹೋಗ್ಬೋದಾ ಮುಂದಿನ ಕ್ವಶನ್ಗೆ ಏನ್ ಕೊಟ್ಟಾರ ನೋಡ್ರಿ ಎ ಇಸ್ ದ ಥ್ರೈಸ್ ಆಟ್ ಗುಡ್ ಆಸ್ ವರ್ಕ್ಮನ್ ಆಸ್ ಬಿ ಅಂತ started the work and they worked together on alternate days and finished the work in 24 days. The number of days taken by A alone to finish the work ಅಂತ ಕೇಳಿದ್ದಾರೆ ನೋಡ್ರಿ ಏನ್ ಕೊಟ್ರ ಕ್ವಶನ್ ಎ ಬಿ ಗಿಂತ 3 ಪಟ್ಟು ಉತ್ತಮ ಕೆಲಸಗಾರ ಅಂತ ಅಂದ್ರೆ ಎ ಅನುಪಾತ ಬಿ ಅಂತ ಅಂದ್ರೆ ಎ ಎಷ್ಟಂತ 3 ಪಟ್ಟು ಉತ್ತಮ ಏನಂತಾರೆ ರೈಟ್ ಉತ್ತಮ ಕೆಲಸಗಾರ ಹಾಗಿದ್ರೆ ಇವ್ರು ಎಷ್ಟಿರ್ತಾರ ಒಂದ ರೈಟಾ ಇವಾಗ ಏನ್ ಕೇಳಾರ ಮತ್ತ ಈ ಕೆಲಸವನ್ನ ಪ್ರಾರಂಭಿಸ್ತಾರೆ ಮತ್ತೆ ಅವರು ಪರ್ಯಾಯ ದಿನಗಳಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾರೆ ಎಷ್ಟು 24 ದಿನ ಅಂತ 24 ದಿನಗಳಲ್ಲಿ ಕೆಲಸವನ್ನ ಪೂರ್ಣಗೊಳಿಸ್ತಾರೆ ಇಬ್ಬರು ಸೇರಿ ಹಾಗಾದ್ರೆ ಕೆಲಸವನ್ನ ಪೂರ್ಣಗೊಳಿಸಲು ಎ ಒಬ್ಬನೇ ತೆಗೆದುಕೊಂಡ ದಿನಗಳ ಸಂಖ್ಯೆ ಎಷ್ಟಂತ ಕಂಡುಹಿಡಿ ಅಂದ್ರೆ ಹೇಳ್ರಿ ನೋಡೋಣ ಏನ್ ಬರ್ಬೋದು ಮ್ಯಾಜಿಕ್ ಮಾಡ್ತೀರಿ ಇಲ್ಲೂ ಕೂಡ ಹೇಳ್ರಿ ನೋಡೋಣ ಕರೆಕ್ಟ್ ಆಗಿ ಮೆಥಡ್ ಯೂಸ್ ಮಾಡಿ ಹೇಳ್ಬೇಕು ನೋಡೋಣ ನಿಂದ್ರಿ ಇವಾಗ ಎಷ್ಟದ ಟೋಟಲ್ ಆಗಿ 24 ದಿನ ಇದೆನಾ ಈ 24ಅನ್ನ ಎಗ್ ಅರ್ಧ ಬಿಗ್ ಅರ್ಧ ಅಂತ ಡಿವೈಡ್ ಮಾಡ್ರಿ 12 ಕರೆಕ್ಟ್ ಆಯ್ತಾ ಡಿವೈಡ್ ಮಾಡಿವಿ ಅರ್ಧ ಇವಾಗ ಏದ್ ಕೆಪಾಸಿಟಿ ಎಷ್ಟದ ಅಂದ್ರೆ 36 ಆಯ್ತಾ ಬಿದ್ ಎಷ್ಟದ 1 ಅಂತ ಅಂದ್ರೆ ಎಷ್ಟಾಯ್ತು 12 ಅಂತ ಆಯ್ತು ಹಾಗಾದ್ರೆ ಎ ಒಬ್ಬನೇ ತೆಗೆದುಕೊಂಡ ದಿನಗಳ ಸಂಖ್ಯೆ ಅಂದ್ರೆ ಏದ್ ಎಷ್ಟಾಗತ್ತಾ 36 ಹಾಗಿದ್ರೆ ಆಪ್ಷನ್ ಯಾವ್ದಾಗತ್ತಾ 36 ಇದೆನಾ ಅಲ್ಲಿ ಇಲ್ಲ ಬಟ್ ಇಲ್ಲಿ ಎಷ್ಟದ 3 ಇದೆ ಮಲ್ಟಿಪ್ಲೈ ಮಾಡ್ಕೊಂಡಿವಿ 12 3 36 ಅಂತ ಆಯ್ತು ಇವಾಗ ಇಲ್ಲಿ ಏನ್ ಮಾಡ್ಬೋದು ಎಷ್ಟು ಬರ್ಬೋದು ನೋಡ್ರಿ ಬಿದು ಅಂದ್ರೆ ಸಪ್ರೇಟ್ ಆಗಿ ಎಷ್ಟು ಬಂತು 12 ಅಂತ ಬರುತ್ತಾ ಏದ್ ಎಷ್ಟು ಬರುತ್ತಾ 36 ಅಂತ ಯಾವ್ದಾಗುತ್ತಾ ಆಪ್ಷನ್ ನೋಡ್ರಿ ಇಲ್ಲಿ ಯಾವ್ದಾಗುತ್ತಾ ಇಲ್ಲಿ ಏನ್ ಮಾಡ್ಬೇಕು ಇದೆಲ್ಲ ಮಾಡಿದೀನಿ ನಾನು ನೀವು ಒಂದೇ ಸ್ಟೆಪ್ ಮಾಡ್ಕೊಂಡು ಆನ್ಸರ್ ಹೇಳ್ಕೊಬಿಡ್ಬೇಕು
ಎಷ್ಟು ಬರ್ಬೋದು ಆನ್ಸರ್ ಹೇಳ್ರಿ. 20. ನೋಡ್ರಿ ಇವಾಗ ಏನದ ಟೋಟಲ್ ಏದ್ ಎಷ್ಟದ 36 ಅಂತದ. ಹಾಗಾದ್ರೆ 36 ಎಷ್ಟದ ವ್ಯಾಲ್ಯೂ 3. ಇದನ್ನ ಡಿವೈಡ್ ಮಾಡ್ಕೊಡ್ರಿ. ಎಷ್ಟ್ ಬರ್ಬೋದು 12ನೇನಾ? ಎಷ್ಟ್ ಬರುತ್ತಾ 12 ಆಗುತ್ತೆ. ಅಂದ್ರೆ ಒಬ್ಬರೇ ಎಷ್ಟು ದಿನಗಳನ್ನ ತಗೋತಾರ ಟೈಮ್ 12 ದಿನ ಅಂತ. 12 ದಿನ ಇದೆನಾ? ಇಲ್ಲ. ಮತ್ ಹೆಂಗ್ ಮಾಡ್ತೀರಿ? ಇವಾಗ ಹೆಂಗ್ ಮಾಡ್ತೀರಿ ಅಂತ ನೋಡ್ರಿ, ಚಿಂತೆ ಮಾಡ್ರಿ. ಕ್ವಶನ್ ಕರೆಕ್ಟ್ ಆಗಿ ಓದ್ಕೊಂಡ್ರೆ ನಿಮ್ಗೆ ಆನ್ಸರ್ ಬರುತ್ತೆ. ನೀವ್ ಯಾವ್ಯಾವ ಮಾತಾಡ್ದ ಮಾಡ್ಲತ್ತೀರ ಅಂತ ಹೇಳತ್ತೀನಿ ನಾನು ಇಲ್ಲಿ. ಓಕೆನಾ? ಫೈನಲ್ ಆಗಿ ಆನ್ಸರ್ ಹೇಳ್ತೀನಿ ನಾನು. ಫಾಸ್ಟ್ ಸೋತ್ರಿ ಇಷ್ಟಲ್ಲಿ, ಸೋಲ್ಬಾರ್ದ ಅವತ್ನು. ನೋಡ್ರಿ ಇಲ್ಲಿ ಏನ್ ಕೊಟ್ಟಾರ, ಟೋಟಲ್ ಆಗಿ 24 ಡೇಸ್ ಕೊಟ್ಟಾರ. ಏದ್ ಎಷ್ಟದ 3 ಅಂತ. ಏದ್ ಎಷ್ಟದ ಟೋಟಲ್ ಆಗಿ ನಾವು ಡಿವೈಡ್ ಮಾಡಿವಿ 12 ದಿನ 12 ದಿನ ಅಂತ ಡಿವೈಡ್ ಮಾಡಿವಿ 12 ದಿನ ಅಂತ. ಅಂದ್ರೆ ಏದ್ ಎಷ್ಟು ಬಂತು ಟೋಟಲ್ ಆಗಿ 36 ದಿನ. ಬಿದ್ ಎಷ್ಟು ಬಂತು 12 ದಿನ ಅಂತ. ಇವಾಗ ಪ್ಲಸ್ ಮಾಡ್ರಿ. ಇಬ್ಬರು ಜೊತೆಯಾಗಿ ಕೆಲಸ ಮಾಡ್ಯಾರ. ಫಸ್ಟ್ 24 ದಿನ ಅಂದ್ರೆ ಎಷ್ಟಾಗುತ್ತೆ ಟೋಟಲ್ ಆಗಿ ಕೆಲಸ ಮಾಡಿದ್ದು 48 ಆಗುತ್ತಾ? ಇದು ಕ್ಲಿಯರ್ ಇರ್ಬೇಕು ನಿಮ್ಗ. ಇಲ್ಲಿ ನೋಡ್ರಿ ಕ್ವಶನ್ ಕರೆಕ್ಟ್ ಆಗಿ ಓದ್ಕೊಳ್ರಿ. ಅವರು ಪರ್ಯಾಯ ದಿನಗಳಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾರಂತ. ಓಕೆನಾ? ಇಬ್ರು ಕೂಡಿ ಕೆಲಸ ಮಾಡ್ತಾರ ಅಂದ್ರೆ ಏನಾಗುತ್ತ ಪ್ಲಸ್ ಮಾಡ್ಕೋಬೇಕಾ? 36 + 12 ಅಂದ್ರೆ ಎಷ್ಟಾಗತ್ತ 48. 48 ಒಳಗೆ ಇವಾಗ ಯಾರು ಕಂಡಿಡತ್ತೆ ನಮ್ಗ? ಅಂದ್ರೆ ಏದಂದ್ರೆ ಡಿವೈಡ್ ಬೈ 3 ಅಂತ ಮಾಡ್ಕೊಡ್ರಿ. 3 1 3 6 18 ಅಂತ. ರೈಟ್? ಹಾಗಿದ್ರೆ ಆಪ್ಷನ್ ಯಾವ್ದು ಬರುತ್ತಾ? 60 ಡೇಸ್ ಅಂತ. ಯಾವ್ದಾಗತ್ತ ಆಪ್ಷನ್? ಆಪ್ಷನ್ ನಂಬರ್ ಯಾವ್ದು? ಫಸ್ಟ್ ಈಸ್ ದ ಕರೆಕ್ಟ್ ಆನ್ಸರ್ ಅಂತ. ಓಕೆನಾ? ಕ್ಲಿಯರ್ ಇದೆನಾ? ಮುಂದಿನ ಕ್ವಶನ್ ಹೋಗ್ಬೋದಾ? ಕ್ಲಿಯರ್ ಆಯ್ತಾ? ಈ ಒಂದು ತರಗತಿಯಲ್ಲಿ ಏನಪ್ಪ ಎಲ್ಲ ಪ್ರಾಕ್ಟೀಸ್ ಮಾಡಿವಲ್ಲ ಅವೆಲ್ಲ ಕ್ಲಿಯರ್ ಇದಾವ. ಇಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ನೀವು ಏನಂತಾರ ಕ್ವಶನ್ ನೋಡಿದ್ಮೇಲೆ ಆನ್ಸರ್ ಮಾಡಕ್ ಬರಲ್ಲ, ಹೇಳ್ತೀನಿ ಕೇಳ್ರಿ. ಮಾಡ್ಬೋದು, ಇನ್ನೊಂದ್ ಸ್ವಲ್ಪ ಟೈಮ್ ಹಿಡಿತಾ. ಬಟ್ ಒಮ್ಮೆಲೆ ನೀವು ಕೆಲವೊಂದು ಆಪ್ಷನ್ಗಳು ಕರೆಕ್ಟ್ ಆಗ್ಬೋದು, ಇನ್ನು ಕೆಲವೊಂದು ಆಪ್ಷನ್ ತಪ್ಪಾಗೋ ಸಂಭವಗಳು ಜಾಸ್ತಿ ಇರ್ತಾವ. ರೈಟಾ? ಇವುಗಳನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೋತಾ ಹೋಗ್ರಿ. ದೆನ್ ಏನ್ ಮಾಡೋಣ, ನಾಳೆ ಮತ್ತೆ ಬೇರೆ ಪ್ರಶ್ನೆ ಪತ್ರಿಕೆನ ಪ್ರಾಕ್ಟೀಸ್ ಮಾಡ್ಕೋತಾ ಹೋಗೋಣ. ಓಕೆನಾ? ಮಾಡೋಣ. ಆಯ್ತಾ? ರೈಟ್. ಎಲ್ಲರೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.